ನಡಿಲಿಕ್ಕಿಲ್ಲ ಇನ್ನು ಮುಂದಕ್ಕೆ, ಇದೇ ಕೊನೆ ಆಗಬಹುದು ಅನ್ನುವಂಥ ಮಾತನ್ನ ನಾನು ಹೇಳ್ತಿರೋದಲ್ಲ, ನಮ್ಮ ಪಾರ್ಟಿ ಏನು ಹೇಳ್ತಾ ಇಲ್ಲ. ಆದರೆ ನಿರ್ಮಲಾ ಸೀತಾರಾಮನ್ ಅವರ ಗಂಡ ಪರಕಾಲ ಪ್ರಭಾಕರ್ ಈ ಮಾತನ್ನು ಹೇಳ್ತಾ ಇದ್ದಾರೆ. ಅದು ಮಾತ್ರ ಅಲ್ಲ, ನಮ್ಮ ದೇಶದ ಸಾಕಷ್ಟು ಜನ ಬುದ್ಧಿವಂತರು, ಬುದ್ಧಿಜೀವಿಗಳು, ತಿಳಿದವರು, ಮೇಧಾವಿಗಳು ಹೇಳ್ತಾ ಇದ್ದಾರೆ, ಮತ್ತೊಮ್ಮೆ ಮೋದಿ ಸರ್ಕಾರ ಏನಾದ್ರು ಅಧಿಕಾರಕ್ಕೆ ಬರುತ್ತೆ ಅಂತ ಆದರೆ ಈ ಚುನಾವಣೆನೇ ಕೊನೆ ಆಗಿಬಿಡ್ಬೋದು ನಮ್ಮ ದೇಶದಲ್ಲಿ. ಇಂದಿರಾ ಗಾಂಧಿಯ ಎಮರ್ಜೆನ್ಸಿ ಅಲ್ಲ, ಪರ್ಮನೆಂಟ್ ಆಗಿ ಎಮರ್ಜೆನ್ಸಿ ಈ ದೇಶದಲ್ಲಿ ಬಂದುಬಿಡ್ಬೋದು ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಚುನಾವಣೆಯ ನಂತರದಲ್ಲೂ ನಮಗೆ, ಈ ದೇಶದ ಜನಕ್ಕೆ ವೋಟ್ ಹಾಕುವಂಥ ಅಧಿಕಾರವನ್ನು ಉಳಿಸ್ಕೊಳ್ಬೇಕು ಅನ್ನೋದಾದರೆ ನಾವು ಮೋದಿಯನ್ನು ಸೋಲಿಸಬೇಕು ಅನ್ನುವಂಥ ಮಹತ್ವ ಈ ಚುನಾವಣೆಗಿದೆ ಅನ್ನೋ ಕಾರಣಕ್ಕಾಗಿ ಇದುವರೆಗಿನ ಎಲ್ಲ ಚುನಾವಣೆಗಳಿಗಿಂತ ಇದು ಮಹತ್ವವನ್ನು ಪಡ್ಕೊಂಡಿದೆ ಅನ್ನುವಂಥದ್ದನ್ನು ನಾವು ಗಮನದಲ್ಲಿ ಇಟ್ಕೋಬೇಕು. ಯಾರೋ ಕೆಲವರು ಹಂಗೆ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಚುನಾವಣೆಗಳು ನಡೀಲಿಕ್ಕಿಲ್ವೇ ಅಂತೇಳಿ ಇನ್ನೂ ಕೆಲವರಿಗೆ ಪ್ರಶ್ನೆ ಕೇಳಬಹುದು. ವಿಶೇಷ ಏನಂತಂದ್ರೆ, ನಿನ್ನೆ ನಮ್ಮ ಪ್ರಧಾನಮಂತ್ರಿಗಳು ಒಂದು ಚುನಾವಣಾ ಸಭೆಯಲ್ಲಿ ಭಾಷಣ ಮಾಡುವಾಗ ಕರ್ನಾಟಕದಲ್ಲೇನೆ ಬಹಳ ಅದ್ಭುತವಾದಂಥ ಒಂದು ಮಾತನ್ನು ಹೇಳ್ಬಿಟ್ಟಿದ್ದಾರೆ. ಈ ದೇಶದಲ್ಲಿ ಸಂವಿಧಾನವನ್ನ ಬದಲಾವಣೆ ಮಾಡೋದಕ್ಕೆ ನಾನು ಬಿಡಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಇದೊಂದು ವಿಶೇಷವಾದದ್ದು. ಯಾಕೆ ಅಂತಂದ್ರೆ, ಸಂವಿಧಾನದಲ್ಲಿರ್ತಕ್ಕಂಥ ಎಲ್ಲ ಸರಕಿದೆಯಲ್ಲ ಒಳಗಡೆಯಲ್ಲಿ, ಅದರ ತತ್ವ, ಸಂವಿಧಾನ ಅನ್ನುವಂಥ ತತ್ವ ಇದೆಯಲ್ಲ, ಆ ತತ್ವಗಳನ್ನ ಒಂದೊಂದೇ 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 ಕಳಚಿ 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 ಬಿಸಾಕ್ತಾ ಇದ್ದಾರೆ ಇವರು. ಆದ್ರೆ ಬಹಿರಂಗ ಸಭೆಯಲ್ಲಿ ಮಾತಾಡ್ತಾರೆ, ಈ ದೇಶದಲ್ಲಿ ಸಂವಿಧಾನವನ್ನ ಬದಲಾವಣೆ ಮಾಡಲಿಕ್ಕೆ ನಾನು ಬಿಡಲ್ಲ ಅನ್ನುವಂಥ ಮಾತನ್ನ ಮಾತಾಡ್ತಾ ಇದ್ದಾರೆ. ಸ್ವಲ್ಪ ವಿಚಿತ್ರವಾದದ್ದು. ಯಾರು ಎಲ್ಲವನ್ನು ನಾಶ ಮಾಡ್ತಿದ್ದಾರೋ ಅವ್ರು ಹೇಳ್ತಾವ್ರೆ, ಬೇರೆಯವರು ಇದನ್ನ ನಾಶ ಮಾಡಕ್ ನಾನು ಬಿಡಲ್ಲ ಅನ್ನೋಂಥ ಮಾತನ್ನು ಹೇಳ್ತಾವ್ರೆ. ಜನಕ್ಕೆ ಗೊಂದಲ ಉಂಟಾಗ್ತಾ ಇದೆ ಇದರೊಳಗಡೆಯಲ್ಲಿ. ನಾವು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಗಬೇಕು. ಇವರು BJP ಅನ್ನುವಂಥ ಪಾರ್ಟಿ ಏನಿದೆ ಮತ್ತು ಇವರನ್ನು ಪೋಷಿಸ್ತಾ ಇರ್ತಕ್ಕಂಥ RSS ಅನ್ನುವಂಥ ಒಂದು ಸಂಸ್ಥೆ ಏನಿದೆ, ಇವರು ಆರಂಭದಿಂದಲೂ ಕೂಡ ಇಲ್ಲಿವರೆಗೆ ನಮ್ಮ ಸಂವಿಧಾನವನ್ನ ಯಾವತ್ತೂ ಒಪ್ಪಿಲ್ಲ. ಇವರು ಸಂವಿಧಾನವನ್ನ ವಿರೋಧ ಮಾಡಿಕೊಂಡೇ ಬಂದಂಥದ್ದು RSS. 50ನೇ ಇಸವಿಯಲ್ಲಿ ನಮ್ಮ ದೇಶಕ್ಕೆ ಸಂವಿಧಾನ ಅಂತ ಬಂದಾಗ ಅದನ್ನ ಭಾರತೀಯ ಅಲ್ಲ ಇದು ಸಂವಿಧಾನ ಅಂತೇಳಿ ಆವತ್ತೇನೆ RSS ಇದನ್ನು ವಿರೋಧ ಮಾಡಿದೆ. ಇದುವರೆಗೂ ಕೂಡ ಅವರು ನಮ್ಮ ಸಂವಿಧಾನವನ್ನ ಪೂರ್ತಿಯಾಗಿ ಒಪ್ಪಿಲ್ಲ. ಅದಕ್ಕಾಗೇನೆ RSS ನ ಮಾತುಗಳನ್ನ BJPಯ ಮುಖಂಡರುಗಳು ಆವಾಗ ಹೇಳ್ತಾ ಇರ್ತಾರೆ, ನಾವು ಅಧಿಕಾರಕ್ಕೆ ಬಂದ್ರೆ ಸಂವಿಧಾನವನ್ನ ಬದಲಾವಣೆ ಮಾಡ್ತೀವಿ ಅಂತೇಳಿ ಹೇಳ್ತಾ ಇರ್ತಾರೆ. ಇದು ಎಲ್ಲ ಕಡೆ ಗೊತ್ತಿರುವಂತ ವಿಚಾರ. ಅವರ MP ಗಳೇ, ಅವರ ಮುಖಂಡರೇ ದೇಶದ ಬೇರೆ ಬೇರೆ ಕಡೆಗಳಲ್ಲಿ ಸಂವಿಧಾನ ಬದಲಾಯಿಸ್ತೀವಿ ಅಂತ ಹೇಳುವಂಥವ್ರು ಮತ್ತು ಬದಲಾಯಿಸೋದಕ್ಕೆ ಬೇಕಾದಂಥ ತಳಹದಿಯನ್ನು ಈಗಾಗಲೇ ಹಾಕೊಂಡು ಬಂದಿರುವಂಥವ್ರು ಈಗ ಬಹಿರಂಗವಾಗಿ ಮಾತಾಡ್ತಾ ಇದ್ದಾರೆ, ನಾವು ಬಿಡಲ್ಲ ಸಂವಿಧಾನ ಬದಲಾವಣೆ ಮಾಡೋದಕ್ಕೆ ಅಂತೇಳಿ. ಈ ಸುಳ್ಳುಗಳು ಹೇಳೋದಕ್ಕೆ ಯಾರಿಗಾದ್ರೂ ನೀವು ಪ್ರೈಸ್ ಕೊಡೋದಿದ್ರೆ ಅದು ನಮ್ಮ ದೇಶದ ಪ್ರಧಾನಮಂತ್ರಿಗೆ ಪ್ರೈಸ್ ಕೊಡಬೇಕು, ಫಸ್ಟ್ ಪ್ರೈಸ್. ಸುಳ್ಳು ಹೇಳೋದನ್ನು ಬಿಟ್ಟು ಬರೀ ಅವ್ರಿಗೆ ಏನೂ ಗೊತ್ತಿಲ್ಲ ಅನ್ನೋಂಥ ರೀತಿಯಲ್ಲಿ ಬರೀ ಸುಳ್ಳುಗಳನ್ನ ಹೇಳ್ತಾ ಇರ್ತಾರೆ. ಏನೆಲ್ಲ ಸುಳ್ಳುಗಳು ಹೇಳ್ತಾರೆ ಅನ್ನುವಂಥದ್ದನ್ನ ನಾವು ಪರಿಶೀಲನೆ ಮಾಡೋಣ ಒಂದೊಂದನ್ನೇ. ನೀವು ಗಮನಿಸ್ರಿ, ಸಂವಿಧಾನದ ಬಗ್ಗೆ ಇವರಿಗೆ ನಿಜಕ್ಕೂ ಬದ್ಧತೆ ಇದ್ರೆ, ಸಂವಿಧಾನವನ್ನ ಬೇರೆ ಯಾರು ನಾಶ ಮಾಡಕ್ ನಾವು ಬಿಡೋದಿಲ್ಲ ಅಂತ ಇವ್ರು ಹೇಳೋದೇ ನಿಜ ಆದ್ರೆ ಏನೇನು ಮಾಡಿದ್ದಾರೆ ಅನ್ನೋದನ್ನು ಸ್ವಲ್ಪ ಗಮನಿಸೋಣ ನಾವೀಗ. ಅಸಲು ನಮ್ಮ ಸಂವಿಧಾನದಲ್ಲಿ ಏನಿದೆ? ಸಂವಿಧಾನದ ಜಾತ್ಯತೀತ ಪ್ರಜಾಪ್ರಭುತ್ವ ಅನ್ನೋದು ನಮ್ಮ ಸಂವಿಧಾನದ ಒಂದು ಪ್ರಮುಖ ಲಕ್ಷಣ. ಎರಡನೇದು ಆರ್ಥಿಕ ಸಾರ್ವಭೌಮತೆ ಎನ್ನುವಂಥದ್ದು ಎರಡನೇ ಲಕ್ಷಣ. ಮೂರನೇದು ಒಕ್ಕೂಟ ವ್ಯವಸ್ಥೆ. ಒಕ್ಕೂಟ ವ್ಯವಸ್ಥೆ ಅಂದ್ರೆ ರಾಜ್ಯಗಳಿಗೂ ಮತ್ತು ಕೇಂದ್ರ ಸರ್ಕಾರಕ್ಕೂ ಅಧಿಕಾರಗಳ ಹಂಚಿಕೆ ಆಗಿರ್ತಕ್ಕಂಥದ್ದು, ಅದು ಒಕ್ಕೂಟ ವ್ಯವಸ್ಥೆ. ನಾಲ್ಕನೇದು ಸಾಮಾಜಿಕ ನ್ಯಾಯ. ಈ 4 ಅಂಶಗಳು ನಮ್ಮ ಸಂವಿಧಾನದ ಮೂಲ ತತ್ವಗಳು. ಆದರೆ ಮೋದಿ ಸರ್ಕಾರ ಕಳೆದ 10 ವರ್ಷಗಳಲ್ಲಿ ಈ 4 ತತ್ವಗಳನ್ನ ನಿರಂತರವಾಗಿ ನಾಶ ಮಾಡ್ತಾ ಬರ್ತಾ ಇದೆ. ಒಂದನ್ನು ಬಿಟ್ಟಿಲ್ಲ. ಅವರು ಎಲ್ಲವನ್ನು ದುರ್ಬಲಗೊಳಿಸ್ತಾ ಇದ್ದಾರೆ. ನಾಶ ಮಾಡೋದಕ್ಕೆ ಬೇಕಂತ ಕೆಲಸವನ್ನು ಮಾಡ್ತಾನೆ ಬಂದಿದ್ದಾರೆ. ಆದ್ರೆ ಯಾರು ನಾಶ ಮಾಡ್ತಾ ಇದ್ದಾರೋ ಅವ್ರು ಇವತ್ತು ಮಾತಾಡ್ತಾವ್ರೆ, ನಾನು ಬೇರೆ ಯಾರಾದ್ರೂ ನಾಶ ಮಾಡಕ್ ಬಂದ್ರೆ ಬಿಡಲ್ಲ ಅಂತೇಳಿ ಹೇಳ್ತಾರೆ. ಹೀಗಾಗಿ ಇವ್ರ ಮಾತುಗಳು ಎಷ್ಟು
ನಕಾರಾತ್ಮಕವಾದದ್ದು ಮತ್ತು ಎಷ್ಟು ಮೋಸದ ಮಾತುಗಳು ಅನ್ನುವಂಥದ್ದನ್ನ ನಾವು ಗಮನದಲ್ಲಿ ಇಟ್ಕೋಬೇಕಾಗಿದೆ. ಅದರಲ್ಲಿ ಕೆಲವು ಅಂಶಗಳನ್ನ ನಾವು ಬಿಡಿಸಿ ಯೋಚನೆ ಮಾಡೋಣ. ಒಂದು ನೋಡ್ರಿ, ಈಗ ಸಂಸತ್, ನಮ್ಮ ಸಂವಿಧಾನದ ಒಂದು ಮುಖ್ಯ ಅಂಗ ಯಾವುದು ಅಂದ್ರೆ ಸಂಸತ್ತು, ಪಾರ್ಲಿಮೆಂಟ್. ಪಾರ್ಲಿಮೆಂಟ್ ಭವನವನ್ನ ಉದ್ಘಾಟನೆ ಮಾಡಿದ್ರು ಅವರು ಮೊನ್ನೆ. ಪಾರ್ಲಿಮೆಂಟ್ ಭವನವನ್ನು ಉದ್ಘಾಟನೆ ಮಾಡಿದಾಗ ಏನ್ ಮಾಡಿದ್ರು ನೀವು ಗಮನಿಸಿರ್ಬೇಕು. ನಮ್ಮ ದೇಶದ ರಾಷ್ಟ್ರಾಧ್ಯಕ್ಷರನ್ನ ಉದ್ಘಾಟನೆ ಕರೆದಿಲ್ಲ. ನಮ್ಮ ದೇಶದ ರಾಷ್ಟ್ರಾಧ್ಯಕ್ಷರು ಯಾರು ಅಂತ ಗೊತ್ತಲ್ವ ನಿಮಗೆ? ಗೊತ್ತಾ? ದ್ರೌಪದಿ ಮುರ್ಮು. ದ್ರೌಪದಿ ಮುರ್ಮು ಅನ್ನುವಂತ ಬುಡಕಟ್ಟು ಇದಕ್ಕೆ ಸೇರಿದಂತ ಒಬ್ಬ ಮಹಿಳೆ, ಬುಡಕಟ್ಟಿಗೆ ಸೇರಿದಂತ ಒಬ್ಬ ಮಹಿಳೆ, ಆಕೆ ರಾಷ್ಟ್ರಾಧ್ಯಕ್ಷರಾಗಿದ್ದಾರೆ. ಪಾರ್ಲಿಮೆಂಟ್ನ ಮುಖ್ಯಸ್ಥರು ಯಾರು ನಿಜಕ್ಕೂ ಅಂತಂದ್ರೆ ಅವರು. ಸಂವಿಧಾನದ ಮುಖ್ಯಸ್ಥರು ಯಾರು? ನಮ್ಮ ದೇಶದ ರಾಷ್ಟ್ರಾಧ್ಯಕ್ಷರು. ಒಬ್ಬ ಮಹಿಳೆ ರಾಷ್ಟ್ರಾಧ್ಯಕ್ಷರು ಅನ್ನುವಂಥದ್ದನ್ನ ಬೇಕು ಅಂತೇಳಿ ಕಡೆಗಣಿಸಿ ಪಾರ್ಲಿಮೆಂಟ್ ಭವನವನ್ನು ಉದ್ಘಾಟನೆ ಮಾಡುವಾಗ ಸ್ವತಃ ತಾನೇ ಉದ್ಘಾಟನೆ ಮಾಡಿದಂಥದ್ದು ಈ ದೇಶದಲ್ಲಿ ನಡೆದೋಯ್ತು. ಇದು ನಮ್ಮ ಸಂವಿಧಾನಕ್ಕೆ ಮಾಡಿದಂಥ ಅವಮಾನ ಅಲ್ವಾ? ಇದು ಸಂವಿಧಾನಕ್ಕೆ ಬಗೆದಂತ ಅಪಚಾರ ಅಲ್ವಾ ಇದು? ಯಾಕೆ ನಮ್ಮ ರಾಷ್ಟ್ರಾಧ್ಯಕ್ಷರನ್ನ ಮಹಿಳೆಯನ್ನು ಕರೆದಿಲ್ಲ? ಇದುವರೆಗೂ ಉತ್ತರ ಕೊಟ್ಟಿಲ್ಲ. ಇವರೇ ಉದ್ಘಾಟನೆ ಮಾಡಿಬಿಟ್ರು. ಆಮೇಲೆ ಒಳಗಡೆಗೆ ಒಂದು ಸೆಂಗೋಲ್ ಅಂತೇಳಿ ತಗೊಂಡೋಗಿ ಇಟ್ರಲ್ಲಿ. ಸೆಂಗೋಲ್ ಅಂದ್ರೆ ಗೊತ್ತಲ್ಲ? ಏನ್ ಸೆಂಗೋಲ್ಗೂ ನಮ್ಮ ಸಂವಿಧಾನಕ್ಕೂ ನಮ್ಮ ಸಂಸತ್ಗೂ ಏನ್ ಸಂಬಂಧ? ಅಸಲಿಗೆ ಸಂವಿಧಾನಕ್ಕೆ ಪಾರ್ಲಿಮೆಂಟ್ನ ತತ್ವಗಳಿಗೆ ತದ್ವಿರುದ್ಧವಾಗಿರ್ತಕ್ಕಂಥ ಕೆಲಸ ಅದು ಸೆಂಗೋಲ್ ಅನ್ನೋದು. ಸೆಂಗೋಲ್ ಅನ್ನೋದು ರಾಜ ಪರಂಪರೆಯ ಒಂದು ಸಂಕೇತ. ರಾಜರುಗಳು, ಹಿಂದೆ ಊಳಿಗೆ ಮಾನ್ಯ ಪ್ರಭುಗಳು, ಪಾಳೆಗಾರರು ಜನರ ಮೇಲೆಲ್ಲ ಅಧಿಕಾರವನ್ನ ನಡೆಸಲಿಕ್ಕೆ ಜನರಿಗೆ ಯಾವ ಅಧಿಕಾರನೂ ಇಲ್ಲ, ಎಲ್ಲ ಅಧಿಕಾರ ಒಬ್ಬ ವ್ಯಕ್ತಿಗಿದೆ ಅನ್ನೋಂಥದ್ದನ್ನು ಹೇಳ್ತಾ ಇದ್ದಂತ ಅದರ ಸಂಕೇತ ಸೆಂಗೋಲ್. ಅದನ್ನು ತಗೊಂಡೋಗಿ ಸಂಸತ್ ಒಳಗಡೆಯಲ್ಲಿ ಇಟ್ರು. ಅಂದ್ರೆ ಅರ್ಥ ಏನು? ಸಂವಿಧಾನವನ್ನು ನೀವು ಗೌರವಿಸ್ತೀರಾ, ಸಂವಿಧಾನಕ್ಕೆ ವಿರುದ್ಧವಾಗಿ ನಡ್ಕೊಂಡಿದ್ದೀರಲ್ಲ, ಇದು ಒಂದು. ಹೋಗ್ಲಿ ಕರ್ಕೊಂಡೋಗಿದ್ಯಾರು ಒಳಗಡೆ? ಸೆಂಗೋಲ್ ಇಟ್ಕೊಂಡು ಕರ್ಕೊಂಡೋಗಿದ್ಯಾರು ಒಳಗಡೆ ಪಾರ್ಲಿಮೆಂಟ್ ಅಲ್ಲಿ ಅಂತಂದ್ರೆ ಎಲ್ಲ ಪುರೋಹಿತರನ್ನ ಕರ್ಕೊಂಡು ಹೋದ್ರು. ಪುರೋಹಿತರು ಅಂದ್ರೆ ಯಾರು? ಮತ್ತೆ ಬ್ರಾಹ್ಮಣ ಜಾತಿಯ ಪುರೋಹಿತರನ್ನ ಮಾತ್ರ, ಸ್ವಾಮಿಗಳನ್ನ ಮಾತ್ರ ಕರ್ಕೊಂಡೋದ್ರು ಒಳಗಡೆಗೆ. ಹಿಂದುಳಿದ ಜಾತಿಗಳನ್ನ, ದಲಿತ ಜಾತಿ ಯಾವ ಸ್ವಾಮಿಗಳನ್ನ ಒಳಗಡೆ ಕರ್ಕೊಂಡು ಹೋಗ್ಲಿಲ್ಲ ಅವರು. ಅಂದ್ರೆ ಜಾತಿ ಶ್ರೇಷ್ಠತೆಯನ್ನ, ಈ ಮೇಲ್ಜಾತಿಯವರು ಮಾತ್ರ ಶ್ರೇಷ್ಠರು ಅನ್ನೋಂಥದ್ದನ್ನ ತೋರಿಸ್ಲಿಕ್ಕಾಗಿ ಪಾರ್ಲಿಮೆಂಟ್ ಒಳಗಡೆಯಲ್ಲಿ ಬ್ರಾಹ್ಮಣರನ್ನ ಕರ್ಕೊಂಡು ಬ್ರಾಹ್ಮಣ ಸ್ವಾಮಿಗಳನ್ನ ಸೆಂಗೋಲನ್ನಲ್ಲಿ ಸ್ಥಾಪನೆ ಮಾಡಿದ್ರು. ಇದೆಲ್ಲವೂ ಕೂಡ ಪ್ರಜಾಪ್ರಭುತ್ವಕ್ಕೆ, ನಮ್ಮ ಸಂವಿಧಾನಕ್ಕೆ ತದ್ವಿರುದ್ಧವಾಗಿರ್ತಕ್ಕಂಥ ನಡವಳಿಕೆಗಳು. ಇದೇ ಮೋದಿ ಪ್ರಜಾಪ್ರಭುತ್ವವನ್ನು ನಾಶ ಮಾಡಲಿಕ್ಕೆ ನಡ್ಕೊಂಡಂತ ನಡವಳಿಕೆಗಳಿವು ಅನ್ನುವಂಥದ್ದು ನಾವು ಗಮನದಲ್ಲಿ ಇಟ್ಕೊಂಡಿರ್ಬೇಕು. ಇದು ಒಂದು ಕಡೆಯಲ್ಲಿ. ಅಯೋಧ್ಯೆ ರಾಮನ ದೇವಸ್ಥಾನ ಉದ್ಘಾಟನೆ ಆಯಿತು. ನಾವೆಲ್ಲ ಅನ್ಕೊಂಡ್ವಿ ರಾಮನ ದೇವಸ್ಥಾನ ಕಟ್ಬಿಟ್ರಲ್ಲಪ್ಪ, ಈಗ ಅದೇ ಅವ್ರದ್ದು ಪ್ರಚಾರ, ಬಿಜೆಪಿ ಅವ್ರದ್ದು. ಏನಪ್ಪ ನಿಮ್ ಸಾಧನೆ? ಯಾರು ಕಟ್ಟಕ್ಕಾಗಿಲ್ಲ, ಮೋದಿ ಕಟ್ಬಿಟ್ರು ದೇವಸ್ಥಾನನ. ದೇವಸ್ಥಾನಗಳು ನಮ್ಮ ದೇಶದಲ್ಲಿ ಕಟ್ತಾನೆ ಅವರೇ, ಕಟ್ತಾನೆ, ಈಗಲೂ ನಡೀತಿದೆ, ಮುಂದಕ್ಕೂ ನಡೆಯುತ್ತೆ. ಅದೇನು ದೊಡ್ಡ ವಿಚಾರ ಅಲ್ಲ. ಆದ್ರೆ ನಾನು ನಿಮ್ಮನ್ನ ಕೇಳ್ತೀನಿ, ಸಾಮಾನ್ಯವಾಗಿ ಊರುಗಳಲ್ಲಿ ದೇವಸ್ಥಾನ ಕಟ್ಟಿದಾಗ ದೇವಸ್ಥಾನವನ್ನ ಔಪಚಾರಿಕವಾಗಿ ಸ್ಥಾಪನೆ ಮಾಡೋದು ಅಥವಾ ಅದನ್ನು ಓಪನ್ ಮಾಡೋರು ಯಾರು? ದೇವಸ್ಥಾನ ಉದ್ಘಾಟನೆ ಮಾಡೋರು ಯಾರು? ಯಾರು ನಡೆಸ್ಕೊಳ್ಳೋದು? ಕಾರ್ಯವಿಧಾನಗಳನ್ನೆಲ್ಲ ಯಾರು ನಡೆಸೋದು? ಪೂಜಾರಿಗಳು ನಡೆಸ್ತಾರೆ. ನಿಮ್ಮೂರಿನ MLA ನಡೆಸ್ತಾರ? ಅರ್ಚಕರಾಗ್ತಾರ? ಅವಾಗ ನಿಮ್ಮೂರಿನ MP ಯಾವಾಗಾದ್ರೂ ಅರ್ಚಕರಾಗಿ ದೇವಸ್ಥಾನ ಉದ್ಘಾಟನೆ ಮಾಡವ್ರೇನಪ್ಪ? ಎಲ್ಲರೂ ಮಾಡವ್ರ? ನಮ್ಮ ಅನುಭವದಲ್ಲಿ ಹೇಳ್ರಿ, ಎಲ್ಲಾದ್ರೂ ಮಾಡವ್ರ? ನಾವು ದೇವಸ್ಥಾನಗಳಿಗೆ ದುಡ್ಡು ಕೊಟ್ಟು ಎಲ್ಲೋ ಎಷ್ಟೋ ಕಡೆಗಳು ದೇವಸ್ಥಾನಗಳು ಕಟ್ಟಿಲ್ವೇ? ಎಲ್ಲೂ ಕೂಡ ರಾಜಕೀಯ ಮುಖಂಡರು ದೇವಸ್ಥಾನವನ್ನು ಉದ್ಘಾಟನೆ ಮಾಡುವಂತ ಅರ್ಚಕರಾಗಿ ಬದಲಾಗಿದ್ದು ಈ ದೇಶದಲ್ಲಿ ಚರಿತ್ರೆಯಲ್ಲೇ ಇಲ್ಲ. ಆದ್ರೆ ನಮ್ಮ ದೇಶದ ಪ್ರಧಾನಿ ಸಂವಿಧಾನವನ್ನು ಕಾಪಾಡಬೇಕಾಗಿರುವಂತವರು, ಎಲ್ಲರ ಪ್ರತಿನಿಧಿ ಆಗಿರ್ಬೇಕಾಗಿರುವಂತ ಪ್ರಧಾನಿ ತಾನೇ ಪ್ರಧಾನ ಅರ್ಚಕನಾಗಿ ಅರ್ಚಕನ ವೇಷ ಹಾಕೊಂಡು
ದೇವಸ್ಥಾನ ಉದ್ಘಾಟನೆ ಕೆಲಸ ಮಾಡ್ತಾರೆ ಅಂತಂದ್ರೆ ಹಾಗಾದ್ರೆ ಸಂವಿಧಾನವನ್ನ ಇವರು ಕಾಪಾಡ್ತಾರ? ಪ್ರಧಾನಮಂತ್ರಿ ಅಂದ್ರೆ ಏನು ಅಥವಾ ಮುಖ್ಯಮಂತ್ರಿ ಅಂದ್ರೆ ಏನು? ಅವ್ರು ಯಾವ್ದೋ ಒಂದು ಜಾತಿಗೆ ಸೇರಿದವರ ಅಥವಾ ಯಾವ್ದೋ ಒಂದು ಧರ್ಮಕ್ಕೆ ಸೇರಿದವರ? ಅವರು ವೈಯಕ್ತಿಕವಾಗಿ ಯಾವ್ದೋ ಒಂದು ಜಾತಿ ಧರ್ಮ ಇರ್ಬೋದು ಅಥವಾ ಯಾವ್ದೋ ಒಂದು ಭಾಷೆಗೆ ಸೇರಿದವರು ಇರ್ಬೋದು. ಆದ್ರೆ ಒಂದ್ಸತಿ ಅಧಿಕಾರಕ್ಕೆ ಅಂತ ಬಂದ ಮೇಲೆ ಅವರು ಜಾತಿ ಭೇದ ಮಾಡಂಗಿಲ್ಲ. ಈಗ ಮುಖ್ಯಮಂತ್ರಿ ಇದಾರಪ್ಪ, ಈಗ ಸಿದ್ದರಾಮಯ್ಯ ಒಂದು ಜಾತಿಯವರು, ಕರ್ನಾಟಕದ ಮುಖ್ಯಮಂತ್ರಿ, ಅವರೊಂದು ಜಾತಿಯವರು ಆಗಿರ್ಬೋದು. ಆದ್ರೆ ಮುಖ್ಯಮಂತ್ರಿ ಆದ್ಮೇಲೆ ಅವರು ಒಂದು ಜಾತಿಯ ಆಚರಣೆಯನ್ನು, ಒಂದು ಧರ್ಮದ ಆಚರಣೆಯನ್ನು, ಒಂದು ಭಾಷೆಗೆ ಸಂಬಂಧಪಟ್ಟಂತ ಆಚರಣೆಯನ್ನು ಪ್ರತ್ಯೇಕವಾಗಿ ಮಾಡಂಗಿಲ್ಲ. ಅವರು ಎಲ್ಲಾ ಭಾಷೆಯವರನ್ನು, ಎಲ್ಲಾ ಧರ್ಮದವ್ರನ್ನು, ಎಲ್ಲಾ ಜಾತಿಯವ್ರನ್ನು ಸಮಾನವಾಗಿ ನೋಡುವಂತ ಹೊಣೆಗಾರಿಕೆ ಅವರು ಒಂದ್ಸತಿ ಅಧಿಕಾರಕ್ಕೆ ಬಂದ ಮೇಲೆ ಬಂದ್ಬಿಡುತ್ತೆ ಅವರಿಗೆ. ಆದ್ರೆ ನಮ್ಮ ದೇಶದ ಪ್ರಧಾನಿ ಆಗಿದ್ದವರು ಸಂವಿಧಾನದ ಈ ಮೂಲ ತತ್ವವನ್ನ ಪೂರ್ತಿಯಾಗಿ ಕಡೆಗಣಿಸಿ ಕಾಲ್ ಕಸ ಮಾಡಿ ತಾನೇ ಅರ್ಚಕನಾಗಿ ನಿಂತ್ಕೊಂಡು ಕೆಲಸ ಮಾಡಕ್ ಶುರು ಮಾಡಿಬಿಟ್ರು. ನಮ್ ಪ್ರಶ್ನೆ ಇಷ್ಟೇ, ಇವ್ರು ನಿಜಕ್ಕೂ ನಮ್ಮ ಸಂವಿಧಾನವನ್ನ ಕಾಪಾಡ್ತಾರಾ? ಈ ಅಂಶ. ಇನ್ನೊಂದು ಮುಖ್ಯವಾದ ಅಂಶ ಇದೆ, ಚುನಾವಣೆ ಬಗ್ಗೆ ತುಂಬಾ ಜನ ಅನುಮಾನ ಯಾಕೆ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಂದ್ರೆ ಅಂತಿದೆ. ನಿಮ್ಗೆಲ್ಲ ಗೊತ್ತಿದೆ, ಈಗ ಊರುಗಳಲ್ಲಿ ಚುನಾವಣೆ ನಡೆಯೋದೇ ಗೊತ್ತಾಗಲ್ಲ, ಹಂಗ್ ನಡೀತಾವೆ. ಈಗ ಒಂದು ಬಾವುಟ ಕಟ್ಟಿಲ್ಲ, ಒಂದು ಬ್ಯಾನರ್ ಇಲ್ಲ, ಒಂದು ಪೋಸ್ಟರ್ ಇಲ್ಲ, ಚುನಾವಣೆ ಅನ್ನೋದೇ ಗೊತ್ತಾಗಲ್ಲ. ಈಗ ಹಂಗ್ ನಡೀತಾವೆ. ಈಗ ಒಂದು 20 ವರ್ಷದ ಕೆಳಗಡೆ ಚುನಾವಣೆಗಳು ಹಿಂಗಿರ್ತಾ ಇತ್ತಾ? ಹಬ್ಬದ ತರ ನಡೆಯೋದು ಚುನಾವಣೆಗಳು ಅಂತಂದ್ರೆ. ಈಗ ಏನು ಇಲ್ಲ, ಒಂದು ಬ್ಯಾನರ್ ಕಟ್ಟಂಗಿಲ್ಲ, ಬಾವುಟ ಕಟ್ಟಂಗಿಲ್ಲ, ಹಂಗ್ ನಡೀತಾವೆ ಇಲ್ಲಿ ಈ ಊರುಗಳಲ್ಲಿ ಚುನಾವಣೆಗಳು. ಈ ಚುನಾವಣೆಯನ್ನು ನಡೆಸುವಂತ ಚುನಾವಣಾ ಆಯೋಗ ಇದೆಯಲ್ಲ, 3 ಜನ ಆಯುಕ್ತರಿರ್ತಾರೆ, ಕಮಿಷನರ್ಗಳಿರ್ತಾರೆ ಅದರಲ್ಲಿ ಇಡೀ ದೇಶಕ್ಕೆ. ಆ 3 ಜನ ಕಮಿಷನರ್ಗಳು ಹೆಂಗೆ ಅಂದ್ರೆ ಒಂದ್ಸತಿ ಅವ್ರು ಆಯ್ಕೆ ಆಗ್ಬಿಟ್ರೆ ಅವ್ರನ್ನ ಯಾರು ತೆಗೆದಾಕಕ್ಕಾಗಲ್ಲ, ಟ್ರಾನ್ಸ್ಫರ್ ಮಾಡಕ್ಕಾಗಲ್ಲ ಅವ್ರನ್ನ. ಅದು ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ಅಂದ್ರೆ ಸಂವಿಧಾನಿಕ ಹುದ್ದೆ ಅಂತ ಕರೀತಾರೆ ಅದನ್ನ. ಒಂದ್ಸತಿ ಅವ್ರ ಆಯ್ಕೆ ಆದ್ರೆ 5 ವರ್ಷ ಅವ್ರನ್ನ ಯಾರು ಅಲ್ಲಾಡ್ಸಕ್ಕೆ ಆಗಲ್ಲ. ನೀವು ಬೇಕಾಗಿದ್ರೆ ಪ್ರಧಾನಮಂತ್ರಿನ ಕಿತ್ತಾಕ್ಬಿಡ್ಬೋದು, ಬೇಕಾಗಿದ್ರೆ ನೋ ಕಾನ್ಫಿಡೆನ್ಸ್ ಮೋಷನ್ ತಂದು ಅವನ್ ತೆಗೆದ್ ಬಲ್ ಕಷ್ಟ. ಆ ರೀತಿ ಪರಿಸ್ಥಿತಿಗಳಿದಾವೆ. ಆ ರೀತಿ 3 ಕಮಿಷನರ್ಗಳಿದ್ದಾರೆ. ಯಾಕೆ ಆ ರೀತಿ ಮಾಡಿದ್ದು ಅಂದ್ರೆ ನಮ್ಮ ದೇಶದಲ್ಲಿ ಚುನಾವಣೆಗಳು ನಡೆಸುವಾಗ ಅದರ ನಡೆಸುವಂತವರು ಪಕ್ಷಪಾತ ಮಾಡಬಾರ್ದು. ಒಂದು ಪಾರ್ಟಿಗೋ, ಒಂದು ಜಾತಿಗೋ, ಒಂದು ಧರ್ಮಕ್ಕೆ ಅವರು ಭೇದ ಭಾವ ಮಾಡಬಾರ್ದು. ಚುನಾವಣೆ ಎಲ್ಲರಿಗೂ ಸೇರಿದ್ದು ನಿಷ್ಪಕ್ಷಪಾತವಾಗಿ ನಡೆಸಬೇಕು ಅಂತೇಳಿ ಆ ಪದ್ಧತಿಯನ್ನು ತಂದಿರೋದು. ಅವ್ರನ್ನ ಆಯ್ಕೆ ಮಾಡಕ್ಕೆ ಒಂದು ಸಿಸ್ಟಮ್ ಇದೆ ನಮ್ಮ ದೇಶದಲ್ಲಿ, ಒಂದು ಕಮಿಟಿ ಇದೆ. 3 ಜನ ಕಮಿಟಿಯಲ್ಲಿ ಇರ್ತಾರೆ. ಒಂದು ಪ್ರಧಾನಮಂತ್ರಿ, 2ನೇದು ವಿರೋಧ ಪಕ್ಷದ ನಾಯಕರು, 3ನೇದು ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಅವರು 3 ಜನ ಇದ್ದು ಚುನಾವಣಾ ಆಯುಕ್ತರು ಯಾರಿರ್ಬೇಕು ಅಂತ ಅವ್ರು ಆಯ್ಕೆ ಮಾಡುವಂತ ಪದ್ಧತಿ ಇತ್ತು ನಮ್ಮ ದೇಶದಲ್ಲಿ. ಈಗ ಮೋದಿ ಸಾಹೇಬ್ರು ಏನ್ ಮಾಡವ್ರೆ ಅಂತಂದ್ರೆ ತನಗೆ ಬೇಕಾದವ್ರನ್ನ ಚುನಾವಣಾ ಆಯುಕ್ತರನ್ನ ಮಾಡ್ಕೊಳಕ್ಕೆ, ಕೈಗೊಂಬೆಗಳನ್ನ ಮಾಡ್ಕೊಳಕ್ಕೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರನ್ನ ಆ ಕಮಿಟಿಯಿಂದನೇ ಕಿತ್ತಾಕ್ಬಿಟ್ಟವ್ರೆ. ನೀವು ಇದನ್ನ ಯೋಚನೆ ಮಾಡ್ಬೇಕಾದ್ರೆ ಇವ್ರು ಎಷ್ಟು ಅಪಾಯಕಾರಿ ಇದ್ದಾರೆ ಅಂತೇಳಿ. ಇಂದಿರಾ ಗಾಂಧಿಗೂ ಇಷ್ಟು ಧೈರ್ಯ ಇರಲಿಲ್ಲ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡುವಾಗ. ಅದಕ್ಕಿಂತಲೂ ಮುಂದಕ್ಕೆ ಹೋಗ್ಬಿಟ್ಟವ್ರು ಇವರು. ಕಾನೂನನ್ನೇ ಬದಲಾವಣೆ ಮಾಡಿಬಿಟ್ರು. ಈಗ ಏನಾಗಿದೆ, ಮೊನ್ನೆ 2 ಚುನಾವಣಾ ಆಯುಕ್ತರನ್ನ ನೇಮಕ ಮಾಡಿದ್ದಾರೆ. ಅದರಲ್ಲಿ ಯಾರ್ಯಾರಪ್ಪ ಇದ್ದಿದ್ದು ಅಂದ್ರೆ ಒಂದು ಪ್ರಧಾನಮಂತ್ರಿ, ಇನ್ನೊಂದು ಅವರದೇ ಪಕ್ಷದ ಹೋಮ್ ಮಿನಿಸ್ಟರ್ ಅಮಿತ್ ಶಾ, ಇನ್ನೊಂದು ವಿರೋಧ ಪಕ್ಷದ ನಾಯಕರು, ಕಾಂಗ್ರೆಸ್ನ ನಾಯಕರು ಅಧೀರ್ ರಂಜನ್ ಚೌಧರಿ. 3 ಜನ. ಈಗ ಮೆಜಾರಿಟಿ ಯಾರಿದ್ದಾರೆ ಇದರಲ್ಲಿ? ಬಿಜೆಪಿ ಅವರು ಇದ್ದಾರೆ. ಮೋದಿ ಮತ್ತು ಅಮಿತ್ ಶಾ ಅವರಿಬ್ರು ಹೇಳಿದ್ರೆ ಮುಗಿದೋಯ್ತಲ್ಲ. ಆ ರೀತಿ ಒಂದು ಪಟ್ಟಿ ರೆಡಿ ಮಾಡಿ ಅಧೀರ್ ರಂಜನ್ ಚೌಧರಿ ಕೊಟ್ಟಿದ್ದಾರೆ. ಅದು ಯಾವಾಗ ಕೊಟ್ಟಿರೋದು? ಆಯ್ಕೆ ಮಾಡೋದಕ್ಕಿಂತ ಅರ್ಧ ಗಂಟೆ ಮೊದಲು ಒಂದು ಪಟ್ಟಿ ಕೊಟ್ಬಿಟ್ಟು ಇದರಲ್ಲಿ ಹೆಸರು ತೋರಿಸ್ರಿ ಅಂತ ಹೇಳಿದ್ದಾರೆ ಅವರು. ಏನ್ ಹೇಳ್ತಾರೆ ಅವರು? ಏನ್ ಹೇಳಕ್ಕಾಗಲ್ಲ. ಹಿಂಗಾಗಿ ಇವರಿಬ್ರು ತೀರ್ಮಾನ ಮಾಡಿ ಆಯ್ಕೆ ಮಾಡಿದಾರಲ್ಲ. ಅದ್ರಲ್ಲಿ ಒಬ್ಬ ಚುನಾವಣಾ ಕಮಿಷನರ್ ಯಾರು ಗೊತ್ತಾ? ಇದೇ ಅಮಿತ್ ಶಾ ಹೋಮ್ ಮಿನಿಸ್ಟರ್ ಇದಾರಲ್ಲ, ಇವ್ರ ಇಲಾಖೆಯಲ್ಲೇ ಕೆಲಸ ಮಾಡ್ತಾ ಇದ್ದಂತ ಒಬ್ಬ IAS ಆಫೀಸರ್, ಅವ್ರನ್ನೀಗ ಚುನಾವಣಾ ಆಯುಕ್ತರನ್ನಾಗಿ ಮಾಡಿದ್ದಾರೆ. ಇದರ ಪರಿಣಾಮ ಏನಾಗಿದೆ? ಈಗ ಮೊನ್ನೆ ರಾಜಸ್ಥಾನದಲ್ಲಿ ಮೋದಿ ಅವರು ಭಾಷಣ ಮಾಡುವಾಗ ನೇರವಾಗಿ ಅಲ್ಪಸಂಖ್ಯಾತರನ್ನ ಗುರಿಯಾಗಿಟ್ಕೊಂಡು, ಮುಸಲ್ಮಾನರನ್ನ ಗುರಿಯಾಗಿಟ್ಕೊಂಡು ದಾಳಿ ಮಾಡುವಂತ ಮಾತುಗಳು ಮಾತಾಡಿದ್ದಾರೆ. ಅದರ ಮೇಲೆ ಎಷ್ಟು ಜನ ಕಂಪ್ಲೇಂಟ್ಗಳು ಕೊಟ್ಟಿದ್ದಾರೆ. ನಮ್ಮ ಪಾರ್ಟಿಯ ಲೀಡರ್ ಬೃಂದಾ ಕಾರಟ್ ಅವರು ನೇರವಾಗಿ ಒಂದು ಕೇಸನ್ನ ದಾಖಲು ಮಾಡಕ್ ಹೋದ್ರೆ ಅಲ್ಲಿ ಕೇಸೇ ತಗೊಂಡಿಲ್ಲ. ಕೊನೆಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸು ಹಾಕಿದ್ದಾರೆ. ಆದ್ರೆ ಇದುವರೆಗೂ
ಚುನಾವಣಾ ಕಮಿಷನರ್ ಮೋದಿಯ ಬಗ್ಗೆ ಒಂದು ನೋಟಿಸ್ ಅನ್ನು ಕೊಡಲಿಲ್ಲ. ಇಂಥ ಅಪಾಯಕಾರಿಯಾದಂತ ಹೇಳಿಕೆಯನ್ನ ಮೋದಿ ಭಾಷಣದಲ್ಲಿ ಮಾತಾಡಿದ್ದಾರೆ. ಆಗಿದ್ರೂ ಕೂಡ ಅವ್ರ ಮೇಲೆ ಕೇಸ್ ದಾಖಲು ಮಾಡಲಿಲ್ಲ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ರಿ, ಈ ಚುನಾವಣಾ ಆಯೋಗ ಪೂರ್ತಿಯಾಗಿ ಮೋದಿ ಸರ್ಕಾರದ ಕೈಗೊಂಬೆಯ ಕಮಿಷನರ್ಗಳಾಗಿ ಇವತ್ತು ಅಲ್ಲಿ ಕೆಲಸದಲ್ಲಿ ಕೂತವ್ರೆ. ಇವರು ಯಾವ ರೀತಿಯಲ್ಲಿ ನಡ್ಕೊಳ್ತಾರೆ ಅಂತ ಯಾವ ಗ್ಯಾರಂಟಿನೂ ಇಲ್ಲ. ಆದ್ರಿಂದಾಗಿ ಈ ದೇಶದಲ್ಲಿ ತಿಳಿದಂತವರು, ಸ್ವಲ್ಪ ಪ್ರಜ್ಞೆ ಇರುವಂತವರು ಮಾತಾಡ್ತಿರೋದು ಈ ಮೋದಿ ಸರ್ಕಾರ ಸಂವಿಧಾನವನ್ನು ಉಳಿಸಲ್ಲ ಮತ್ತು ಪರಿಣಾಮವಾಗಿ ಅವರು ಚುನಾವಣೆಗಳನ್ನು ಮುಂದೆ ನಡೆಸಲಿಕ್ಕೆ ಬಿಡ್ಲಿಕ್ಕಿಲ್ಲ ಅನ್ನುವಂತ ಅನುಮಾನವನ್ನು ವ್ಯಕ್ತಪಡಿಸ್ತಿರೋದು. ಇದೇ ಕಾರಣಕ್ಕಾಗಿ ಈ ಮೋದಿ ಮತ್ತೊಮ್ಮೆ ಅಧಿಕಾರಕ್ಕೆ ಬಂದ್ರೆ ಭಾರತ ಅನ್ನುವಂಥದ್ದು ಸುರಕ್ಷಿತವಾಗಿರಲ್ಲ ಅನ್ನುವಂಥ ಅಂಶನ ಈ ಹಿನ್ನೆಲೆಯಲ್ಲಿ ನಾವು ಗಮನಿಸಬೇಕಾಗಿದೆ. ಇದು ಒಂದು ಅಂಶ. ಎರಡನೇದು, ಈಗ ನೋಡ್ರಿ, ನೀವು ಮೋದಿಯವರ ವಿರುದ್ಧ ಯಾರಾದರೂ ಮಾತಾಡಿದ್ರೆ ಅವರನ್ನ ಏನ್ ಮಾಡ್ತಾ ಇದ್ದಾರೆ? ಜೈಲಿಗೆ ಹಾಕ್ತಾರೆ. ಎಷ್ಟು ಜನರನ್ನ ಜೈಲಿಗೆ ಹಾಕಿದ್ದಾರೆ ಗೊತ್ತಾ? ಇಡಿ ಬಳಸೋದು. ಎಂತೆಂಥವರು ಇವತ್ತು ಬಿಜೆಪಿಯಲ್ಲಿ ಕ್ಯಾಂಡಿಡೇಟ್ಗಳಾಗಿದ್ದಾರೆ ಅಂತಂದ್ರೆ, ಇದೇ ಬಿಜೆಪಿಯವರು ಬೇರೆ ಪಕ್ಷಗಳಲ್ಲಿದ್ದಂತ ನಾಯಕರುಗಳ ಮೇಲೆ ಇವರು ಭ್ರಷ್ಟಾಚಾರ ಮಾಡವ್ರೆ, ಇವರು ಜನರ ದುಡ್ಡು ತಿಂದವ್ರೆ, ನುಂಗಿ ನೀರು ಕುಡ್ದವ್ರೆ ಅಂತೇಳಿ ಆರೋಪ ಮಾಡ್ತಾ ಇದ್ದಂತ ಎಲ್ಲಾ ಜನ ಇವಾಗ ಪೂರ್ತಿಯಾಗಿ ಬಿಜೆಪಿಗೆ ಬಂದು ಬಿಜೆಪಿಯ ಕ್ಯಾಂಡಿಡೇಟ್ಗಳಾಗ್ಬಿಟ್ಟವ್ರೆ. ಅದರಲ್ಲಿ 2-3 ಅಂಶಗಳು ನಿಮ್ಗೆ ಹೇಳ್ಬೇಕು, ಎಂತೆಂಥವ್ರು ನೀವು ತಗೊಂಡವ್ರೆ ಅಂತೇಳಿ ಹೇಳಿ. ಮೊನ್ನೆ ಮಹಾರಾಷ್ಟ್ರದಲ್ಲಿ ಅಜಿತ್ ಪವಾರ್ದು ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿ ಅಂತ ಒಂದು ಪಾರ್ಟಿ ಇದೆಯಲ್ಲ, ಆ ಪಾರ್ಟಿಯಲ್ಲಿ ಅದರ ಲೀಡರ್ ಆಗಿದ್ದಂತ ಅಜಿತ್ ಪವಾರ್ ಅನ್ನುವಂಥವ್ರನ್ನ ಈಗ ಅವ್ರನ್ನ ಪಾರ್ಟಿಯನ್ನು ಭಾಗ ಮಾಡಿಸಿ ಅವ್ರನ್ನ ಬಿಜೆಪಿ ಜೊತೆ ಸೇರಿಸ್ಕೊಂಡು ಸರ್ಕಾರದಲ್ಲಿ ಅವ್ರನ್ನ ಉಪಮುಖ್ಯಮಂತ್ರಿ ಮಾಡಿಬಿಟ್ಟವ್ರೆ. ಅಜಿತ್ ಪವಾರ್ ಅವರ ಮೇಲೆ ಇವ್ರೇನ್ ಹೇಳ್ತಾ ಇದ್ರು? 70,000 ಕೋಟಿ ರೂಪಾಯಿಗಳನ್ನ ನುಂಗಾಕಿದ್ದಾರೆ ಈ ಅಜಿತ್ ಪವಾರ್ ಅಂಡ್ ಕಂಪನಿ. 70,000 ಕೋಟಿ ರೂಪಾಯಿ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತೇಳಿ ಬಿಜೆಪಿ ಅವರು ಮಾತಾಡ್ತಾ ಇದ್ರು. ಈಗ ಅವ್ರಿಗೆ ಬೆದರಿಕೆ ಹಾಕಿ ಇಡಿ ರೈಡ್ ಮಾಡ್ತೀವಿ ಅಂತೇಳಿ ಅವ್ರನ್ನ ಕರ್ಕೊಂಡ್ಬಂದು ಬಿಜೆಪಿ ಜೊತೆಲಿ ಸೇರಿಸ್ಕೊಂಡಿಗೆ ಸರ್ಕಾರ ಮಾಡ್ತಾವ್ರೆ. ಈಗ ಅವ್ರ ಮೇಲೆ ಹಾಕಿದ ಕೇಸುಗಳು ಒಂದು ನಡೆಯಲ್ಲ, ಎಲ್ಲ ಕ್ಲೋಸ್. ಅವ್ರ ಹೆಂಡತಿ, ಈ ಅಜಿತ್ ಪವಾರ್ನ ಹೆಂಡತಿ, ಅವರನ್ನ ಈಗ ಕ್ಯಾಂಡಿಡೇಟ್ ಮಾಡಿದ್ದಾರೆ, ಲೋಕಸಭಾ ಕ್ಯಾಂಡಿಡೇಟ್ ಮಹಾರಾಷ್ಟ್ರದಲ್ಲಿ. ಅವರ ಮೇಲೆ 25,000 ಕೋಟಿ ರೂಪಾಯಿ ಅವ್ಯವಹಾರದ ಭ್ರಷ್ಟಾಚಾರದ ಕೇಸ್ ಇದೆ. ಈಗ ಅವರು ಒಂದ್ಸತಿ ಕ್ಯಾಂಡಿಡೇಟ್ ಆದ ತಕ್ಷಣಕ್ಕೆ ಅವ್ರ ಮೇಲೆ ಇದ್ದಂತ ಕೇಸನ್ನು ರದ್ದು ಮಾಡಿಬಿಟ್ಟಿದ್ದಾರೆ. ಕೇಸ್ ಇಲ್ಲ ಈಗ. ಅಂದ್ರೆ ನಿಮ್ ಪಾರ್ಟಿಗೆ ಬರೋವರೆಗೂ ಭ್ರಷ್ಟರವರು, ನಿಮ್ ಪಾರ್ಟಿಗೆ ಸೇರ್ಕೊಂಡ ತಕ್ಷಣ ಎಲ್ಲ ಮಾಫಿ ಕೇಸ್ಗಳೇ ರದ್ದು. ಅಂದ್ರೆ ಏನ್ ಹೇಳ್ತಾ ಇದ್ದಾರೆ ಅವರು? ನಮ್ ಜೊತೆ ಸೇರ್ಕೋಬೇಕು ನೀವು, ಇಲ್ಲ ಅಂದ್ರೆ ನಿಮಗೆ ಇಡಿ ರೈಡ್ ಮಾಡ್ತೀವಿ, ಇನ್ನೊಂದು ಕೇಸ್ ಹಾಕ್ತಿವಿ, ಜೈಲ್ಗೆ ಹಾಕ್ತಿವಿ ಅಂತ ಬೆದರಿಸ್ತಾರೆ. ಆ ಅಸ್ಸಾಂ ಚೀಫ್ ಮಿನಿಸ್ಟರ್ ಒಬ್ರು ಇದ್ದಾರೆ, ಹೇಮಂತ ಶರ್ಮಾ ಬಿಸ್ವಾಸ್ ಅಂತೇಳಿ, ಅಸ್ಸಾಂ ರಾಜ್ಯದ ಮುಖ್ಯಮಂತ್ರಿ ಅವರು. ಅವ್ರ ಮೇಲೆ ಏನ್ ಕೇಸ್ ಗೊತ್ತಾ? ಅವ್ರ ಹಿಂದೆ ಕಾಂಗ್ರೆಸ್ ಅಲ್ಲಿ ಇದ್ರು. ಅವ್ರ ಮೇಲೆ ಇದ್ದ ಕೇಸ್ ಏನ್ ಗೊತ್ತಾ? ಶಾರದಾ ಚಿಟ್ ಫಂಡ್ ಕೇಸ್ ಅಂತೇಳಿ ಒಂದಿತ್ತು. ನಿಮಗ್ ಗೊತ್ತಲ್ಲ, ಚೀಟಿಗಳಲ್ಲಿ ದುಡ್ಡು ಹಾಕ್ತಿವಲ್ಲ ನಾವೆಲ್ಲ, ಅದರಲ್ಲೂ ಮಹಿಳೆಯರು ಎಲ್ಲರೂ ದೊಡ್ಡ ಸಂಖ್ಯೆಯಲ್ಲಿ ಚೀಟಿಗಳಲ್ಲಿ ದುಡ್ಡು ಹಾಕ್ತೀವಿ. ನಾವೆಲ್ಲ ಚೀಟಿಗಳಲ್ಲಿ ದುಡ್ಡು ಹಾಕಿದ್ರೆ ಕಷ್ಟಕ್ಕೇನೋ ಅನುಕೂಲ ಆಗುತ್ತೆ ಅಂತೇಳಿ ಹಾಕ್ತಿರ್ತೀವಿ. ಆ ರೀತಿ ಆ ವೆಸ್ಟ್ ಬೆಂಗಾಲ್, ಅಸ್ಸಾಂ ಸುತ್ತಮುತ್ತ ಬಹಳ ದೊಡ್ಡೊಂದು ಚೀಟಿ ಕಂಪನಿ ಶಾರದಾ ಚಿಟ್ ಫಂಡ್ ಅಂತೇಳಿ, ಅದ್ರ ಹೆಸರು ಶಾರದಾ, ಬೇರೆ ಅದು ಬೇರೆ ಕತೆ. ಆ ಚಿಟ್ ಫಂಡ್ ಕೇಸು 2,000 ಕೋಟಿ ರೂಪಾಯಿಯನ್ನ, ಜನರ ದುಡ್ಡನ್ನ ನುಂಗಾಕಿದ್ರು ಅವರು. ಚೀಟಿ ಹಾಕದಂತ ಬಡವರಿದ್ರಲ್ಲ, ಸಾಮಾನ್ಯ ಜನ, ಅದೆಲ್ಲ ನುಂಗಾಕೋದು 2,000 ಕೋಟಿ ರೂಪಾಯಿ. ಅದರಲ್ಲಿ ಈ ಹೇಮಂತ ಶರ್ಮಾ ಬಿಸ್ವಾಸ್ ಅನ್ನೋನು ಕಾಂಗ್ರೆಸ್ ಲೀಡರ್ ಆಗಿದ್ದಾಗ ಅವನ ಮೇಲೆ ಇಡಿ ರೈಡ್ ಮಾಡಿದ್ರು. ಅವನು ಚೆನ್ನಾಗಿ ದುಡ್ಡು ತಿಂದಾಕಿದ್ದ. ಕೊನೆಗೆ ಅವನೇನ್ ಮಾಡಿದ್ರು? ಬಿಜೆಪಿಗೆ ಸೇರಿಸ್ಕೊಂಡ್ಬಿಟ್ರು. ಅವನ್ ಬಿಜೆಪಿಗೆ ಬಂದ ಮೇಲೆ ಆ ಕೇಸ್ಗಳೆಲ್ಲ ರದ್ದು, ಇಡಿ ರೈಡು ಇಲ್ಲ, ಯಾವುದಿಲ್ಲ, ಎಲ್ಲ ರದ್ದಾಯ್ತು. ಕೊನೆಗೆ ಅವನು ಬಿಜೆಪಿ ಲೀಡರ್ ಆಗಿ ಬಿಜೆಪಿಯ ಮುಖ್ಯಮಂತ್ರಿ ಆಗ್ಬಿಟ್ಟವನೀಗ. ಎಲ್ಲಿ? ಅಸ್ಸಾಂ ಅಲ್ಲಿ. ಇಂಥ ಕೇಸ್ಗಳನ್ನ ನಿಮಗೆ 100 ಕೊಡ್ಬೋದೀಗ. ಇಡಿ ರೈಡ್ ಮಾಡ್ತೀವಿ ಅನ್ನೋದು ನಮ್ಮ ಪಾರ್ಟಿಗೆ ಬಾ ಅಂತ ಹೇಳೋದು, ಪಾರ್ಟಿಗೆ ಬಂದ್ಮೇಲೆ ಕ್ಲೋಸ್. ಅದನ್ನೇ ಈಗ ಎಲ್ಲರೂ ಮಾತಾಡ್ತಿರೋದು. ವಾಷಿಂಗ್ ಮಿಷಿನ್ ಬಿಜೆಪಿ ಏನು ವಾಷಿಂಗ್ ಮಿಷಿನ್ ಇದ್ದಂಗೆ. ನೀವು ಎಂತ ಕಳ್ಳರನ್ನಾದ್ರೂ ಕರ್ಕೊಂಬಂದು ಹಾಕ್ರಿ, ಬಿಜೆಪಿಗೆ ಬಂದ್ಮೇಲೆ ಅವರು ಸಾಫ್ ನಿರ್ಮಾ ವಾಷಿಂಗ್ ಪೌಡರ್ ಇದ್ದಂಗೆ ಬೆಳಿಪಾಗ್ಬಿಟ್ರು, ಸ್ವಚ್ಛ ಆಗ್ಬಿಟ್ರಿ. ಈಗ ಇಂತಿಂತ ಕಳ್ಳರನ್ನ ಭ್ರಷ್ಟರನ್ನೆಲ್ಲ ತಗೊಂಬಂದು ಬಿಜೆಪಿಯಲ್ಲಿ ಸೇರಿಸ್ಕೊಳ್ತಾವ್ರೆ.
ಇಷ್ಟೇ ಕಂಡೀಷನ್. ಅವರು ನಮ್ಮ ವಿರುದ್ಧ ಮಾತಾಡ್ತೀರಾ ಕೇಸು, ನಮ್ಮ ಜೊತೆಲಿ ಸೇರ್ಕೊಳ್ತೀರಾ ಅಷ್ಟೇ, ಮಾಫ್, ಕ್ಲೋಸ್ ಆಯ್ತು. ಈ ರೀತಿ ಮಾಡ್ತಾವ್ರೆ. ಆ ರೀತಿಯಲ್ಲಿ ಯಾರು ನೀನ್ ಕೇಸ್ ಹಾಕಿದ್ರೆ ನಾನು ಎದುರಿಸ್ತೀನಿ ಅಂತ ಯಾರು ಎದುರಿಸ್ತಾರೆ, ಅವ್ರನ್ನ ಜೈಲಿಗೆ ಹಾಕ್ತೀವಿ ಅಂತೇಳಿ ಬೆದರಿಸ್ತಾವ್ರೆ. ಆ ರೀತಿ ಈಗ ಜೈಲುಗಳಿಗೆ ಯಾರ್ಯಾರನ್ನ ಹಾಕವ್ರೆ ಅಂತೇಳಿ ನೀವು ನೋಡಿದ್ರೆ, ಪತ್ರಕರ್ತರನ್ನ, ಅಧಿಕಾರಿಗಳನ್ನ, ಸಾಮಾಜಿಕ ಹೋರಾಟಗಾರರನ್ನ, ರಾಜಕಾರಣಿಗಳನ್ನ ಯಾರು ಮೋದಿನ ಎದುರಿಸ್ತೀವಿ ಅಂತ ಹೇಳ್ತಾರೆ ಅವರೆಲ್ಲರನ್ನು ಜೈಲಲ್ಲಿ ಇಡುವಂತ ಕೆಲಸನ ಮಾಡ್ತಾ ಇದ್ದಾರೆ. ಈಗ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಜೈಲಲ್ಲಿ ಇದ್ದಾರೆ, ಬೇಲ್ ಸಿಕ್ಕಿಲ್ಲ. ಏನ್ ಅವ್ರ ಮೇಲಿರೋ ಕೇಸು? ಅವ್ರು ಅದೇನೋ ಡೆಲ್ಲಿಯಲ್ಲಿ ಅಬಕಾರಿ ನೀತಿಯನ್ನ ಚೇಂಜ್ ಮಾಡೋದಕ್ಕೋಸ್ಕರ 100 ಕೋಟಿ ರೂಪಾಯಿ ದುಡ್ಡು ತಗೊಂಡವ್ರೆ ಅಂತ ಅವ್ರ ಮೇಲಿರುವಂತ ಆರೋಪ. ಅರೆ ಡೆಲ್ಲಿಯ ಸುಮಾರು ಜನ ಮಂತ್ರಿಗಳನ್ನ, ಉಪಮುಖ್ಯಮಂತ್ರಿ, ಬೇರೆ ಬೇರೆ ಮಂತ್ರಿಗಳೆಲ್ಲ 1 ವರ್ಷದಿಂದ ಜೈಲಲ್ಲವ್ರೆ. ಈಗ ಮುಖ್ಯಮಂತ್ರಿನೂ ಜೈಲಲ್ಲಿ ಹಾಕವ್ರೆ. ಆದ್ರೆ ಇದುವರೆಗೂ ಕೂಡ ಆ ಮನಿ ಟ್ರಯಲ್ ಅಂತ ಹೇಳ್ತಾರೆ, ಅಂದ್ರೆ ಯಾರು ದುಡ್ಡು ಕೊಟ್ಟರು ಅದು ಸಾಬೀತಾಯ್ತಾ ಇಲ್ವಾ ಅಂತೇಳಿ ನಿರೂಪಿಸ್ಬೇಕಲ್ಲ. ಇದುವರೆಗೂ ನಿರೂಪಿಸಕ್ಕಾಗಿಲ್ಲ ಅವರಿಗೆ. ಆದ್ರೆ ವಿಚಿತ್ರ ಏನಾಗಿದೆ ಗೊತ್ತಾ, ಜೈಲಲ್ಲಿ ಇವರವ್ರೆ, ಆದ್ರೆ ಅವನಿದ್ದಾನಲ್ಲ ಹಿಂದೆ ಒಬ್ಬ ಶರತ್ ಚಂದ್ರ ರೆಡ್ಡಿ ಅಂತೇಳಿ ತೆಲಂಗಾಣದ ಒಬ್ಬ ಲಿಕ್ಕರ್ ದೊರೆ, ಅವನು ದುಡ್ಡು ಕೊಟ್ಟಿದ್ದಾನೆ ಅಂತೇಳಿ ಕತೆ ಹೇಳಿದ್ದು. ಆದ್ರೆ ಆಮ್ ಆದ್ಮಿ ಪಾರ್ಟಿಗೆ, ಅರವಿಂದ್ ಕೇಜ್ರಿವಾಲ್ಗೆ ಅವನು ದುಡ್ಡು ಕೊಟ್ಟಿರೋದ್ರ ಬಗ್ಗೆ ಇನ್ನು ದಾಖಲೆಗಳು ಅವ್ರಿಗೆ ಸಿಕ್ಕಿಲ್ಲ. ಆದ್ರೆ ಬಿಜೆಪಿಗೆ ದುಡ್ಡು ಕೊಟ್ಟರು ಅಂತ ದಾಖಲೆಗಳು ಸಿಕ್ಬಿಟ್ಟವೆ ಈಗ. ಇದು ವಿಶೇಷ. ಬಿಜೆಪಿಗೆ ಅವನು ದುಡ್ಡು ಕೊಟ್ಟವನೇ 60 ಕೋಟಿ ರೂಪಾಯಿ ದುಡ್ಡು ಕೊಟ್ಟಿರೋದು ಸಿಕ್ಕಾಕೊಂಡವ್ರೀಗ. ಯಾವ್ದ್ರಲ್ಲಿ? ಆ ಎಲೆಕ್ಟ್ರಲ್ ಬಾಂಡ್ಸ್ ಅನ್ನುವಂತ ವಿಚಾರದಲ್ಲಿ ಗೊತ್ತಾಗ್ಬಿಟ್ಟೈತೆ ಅವನೇನೆ ಬಿಜೆಪಿ ದುಡ್ಡು ಕೊಟ್ಟವನೇ ಅಂತೇಳಿ. ಈಗ ಅವನನ್ನ ಅಪ್ರೂವರ್ ಮಾಡ್ಬಿಟ್ಟವ್ರೆ. ಅವನಿಗೆ ಸಾಕ್ಷಿ, ಮಾಫಿ ಸಾಕ್ಷಿ ಅಂತ ಹೇಳ್ತಿರಲ್ಲ ಆ ಕೇಸುಗಳಲ್ಲಿ, ಮಾಫಿ ಸಾಕ್ಷಿ ಮಾಡ್ಬಿಟ್ಟವ್ರೆ. ಈಗ ಅವನು ದುಡ್ಡು ಕೊಟ್ಟವನು, ಬಿಜೆಪಿಗೆ ದುಡ್ಡು ಕೊಟ್ಟವನು ಯಾರ ವಿರುದ್ಧ ಸಾಕ್ಷಿ ಹೇಳೋದು? ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಸಾಕ್ಷಿ ಹೇಳೋದು. ಈಗ ಏನೆಲ್ಲ ಆಟ ಆಡ್ತಾವ್ರೆ ಅನ್ನುವಂಥದ್ದಕ್ಕೆ ಇವೆಲ್ಲ ನಮ್ಮ ಮುಂದೆ ಸ್ಪಷ್ಟವಾಗಿ ಗೋಚರಿಸ್ತದೆ. ಇಲ್ಲಿ ಒಂದು ಅಂಶ ನಮ್ಗೆ ಅರ್ಥ ಆಗಬೇಕು. ಸಾಮಾನ್ಯವಾಗಿ ಈ ನಮ್ಮೂರುಗಳಲ್ಲೂ ಭ್ರಷ್ಟಾಚಾರ ನಡೆಯಲ್ವೇ? ತಾಲೂಕು ಆಫೀಸಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ, ಪಂಚಾಯಿತಿಗಳಲ್ಲಿ ಭ್ರಷ್ಟಾಚಾರ ನಡೀತದೆ. ನೀವು ಇಲ್ಲಿ ಗಾಡಿ ತಗೊಂಡೋದ್ರೆ ಟ್ರಾಫಿಕ್ ಪೊಲೀಸ್ನವರು ದುಡ್ಡು ತಗೊಂಡು ಭ್ರಷ್ಟಾಚಾರ ಮಾಡ್ತಾರೆ, ಇವೆಲ್ಲ ಮಾಡ್ತಾರಲ್ವಾ? ಇದೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಂತೇಳಿ ಕರೀತಾರೆ. ಅಂದ್ರೆ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಅಂತ ಕರೀತಾರೆ ಅದನ್ನ. ಆ ಕಾಯ್ದೆ ಅಡಿಯಲ್ಲಿ ಕೇಸ್ ಹಾಕೋದು ಸಾಮಾನ್ಯವಾಗಿ ಇದುವರೆಗೂ ಆಗ್ತಿದ್ದಾಗೇನೆ. ಇವನ್ ಯಾವನ ದುಡ್ಡು ತಗೊಂಡವನೇ, ಮೋಸ ಮಾಡವನೇ, ಒಂದು ಅನ್ಯಾಯ ಮಾಡವನೇ, ಅನ್ಯಾಯ ಮಾಡಿ ದುಡ್ಡು ಹೊಡೆದವನೇ, ಅಥವಾ ಕೊಲೆ ಮಾಡಿ ದುಡ್ಡು ಹೊಡೆದವನೇ, ಈ ರೀತಿ ಆ ಕೇಸ್, ಆ ಕಾಯ್ದೆ ಅಡಿಯಲ್ಲಿ ಕೇಸ್ ಹಾಕ್ಬೋದಾಗಿತ್ತು. ಆವಾಗ್ಲೂ ಅರೆಸ್ಟ್ ಮಾಡ್ಬೋದು, ಆವಾಗಲೂ ಜೈಲಿಗೆ ಹಾಕ್ಬೋದು. ಆದ್ರೆ ಆವಾಗ್ಲೂ ಬೇಲ್ ಕೊಡ್ತಾರೆ ಅದರೊಳಗಡೆಯಲ್ಲಿ. ಇದು ಇರುವಂತ ಕಾಯ್ದೆ. ಆದ್ರೆ ಈಗ ಮೋದಿ ಸರ್ಕಾರ ಏನ್ ಮಾಡ್ತಾ ಇದೆ ಗೊತ್ತಾ? ಈ ಕಾಯ್ದೆ ಅಡಿಯಲ್ಲಿ ಕೇಸ್ ಆಗ್ತಾ ಇಲ್ಲ, ಹೊಸದೊಂದು ಕಾಯ್ದೆಯನ್ನ ಬಳಸ್ತಾ ಇದ್ದಾರೆ ಅವರು. ಅದನ್ನ PMLA ಅಂತ ಕರೀತಾರೆ, ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಅಂತೇಳಿ ಕರೀತಾರೆ. ಆ ಕಾಯ್ದೆ ಹೆಸರು ಏನಾದ್ರೂ ಇರಲಿ, ಅದರ ಸಾರಾಂಶ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಏನದ್ರಲ್ಲಿ ಅಂತಂದ್ರೆ, ಅದು ಭ್ರಷ್ಟಾಚಾರದ ಕೇಸೇನೇನೆ, ಆದ್ರೆ ಅದರಲ್ಲಿ ಬೇಲ್ ಕೊಡಲ್ಲ. ಒಂದ್ಸತಿ ಆ ಕಾಯ್ದೆ ಅಡಿಯಲ್ಲಿ ಕೇಸ್ ಹಾಕಿದ್ರೆ ಬೇಲ್ ಸಿಕ್ಕಲ್ಲ, ವರ್ಷಗಟ್ಲೆ ಜೈಲಲ್ಲಿ ಇರಬೇಕು. ಆರೋಪ ಸಾಬೀತಾಯ್ತಾ ಆಗ್ಲಿಲ್ವಾ, ವರ್ಷಗಟ್ಲೆ ಜೈಲಲ್ಲಿ ಇರಬೇಕು. ಯಾಕೆ ಆ ರೀತಿ ಸೆಕ್ಷನ್ ಅದು ಕಾಯ್ದೆ ಅಂತಂದ್ರೆ, ಆ ಕಾಯ್ದೆ ಏನ್ ಹೇಳುತ್ತಪ್ಪ ಅಂದ್ರೆ, ನೀವು ಭ್ರಷ್ಟಾಚಾರ ಮಾಡಿರುವಂತ ಹಣ ಯಾವುದಕ್ಕೆ ಬಳಸಿದಿರಿ? ಭಯೋತ್ಪಾದಕರಿಗೆ ನೀವು ದುಡ್ಡು ಕೊಡೋದಕ್ಕೆ ಭ್ರಷ್ಟಾಚಾರ ಮಾಡಿದಿರಿ. ಯಾರಿಗೆ? ಭಯೋತ್ಪಾದಕರಿಗೆ, ಟೆರರಿಸ್ಟ್ಗಳಿಗೆ ಮತ್ತು ದೇಶದ್ರೋಹಿಗಳಿಗೆ ಹಣ ಕೊಡ್ಲಿಕ್ಕಾಗಿ ಭ್ರಷ್ಟಾಚಾರ ಮಾಡಿದಿರಿ ಅಂತ ಅದ್ರ ಅರ್ಥ. ನೀವು ಸಾಮಾನ್ಯ ಭ್ರಷ್ಟಾಚಾರ ಆದ್ರೆ ಕೇಸು ಬಂಧಿಸೋದು ಇವೆಲ್ಲವೂ ಇರ್ತದೆ, ಬೇಲ್ ಸಿಕ್ಬಿಡುತ್ತೆ, ಕೇಸ್ ನಡೀತಾ ಇರ್ತದೆ. ಆದ್ರೆ ಈ ಸೆಕ್ಷನ್ ಅಲ್ಲಿ ಕೇಸ್ ದಾಖಲು ಮಾಡಿದ್ರೆ ನಿಮಗೆ ಬೇಲ್ ಕೊಡಲ್ಲ. ಯಾಕೆಂದ್ರೆ ನೀವು ಭಯೋತ್ಪಾದಕರಿಗೆ ಬೆಂಬಲಿಸ್ತಾ ಇದ್ದೀರಿ ಅಂತ ಅದ್ರ ಅರ್ಥ. ಈಗ ಅರವಿಂದ್ ಕೇಜ್ರಿವಾಲ್ ಮತ್ತು ಆ ರೀತಿ ಸುಮಾರು ಜನ ಯಾರು PMLA ಅಡಿಯಲ್ಲಿ ಬಂಧನಕ್ಕೊಳಗಾಗಿ ಜೈಲಲ್ಲಿದ್ದಾರೆ, ಅವ್ರ ಮೇಲೆ ಇರೋ ಆರೋಪ ಏನಪ್ಪಾ ಅಂದ್ರೆ ಭಯೋತ್ಪಾದಕರಿಗೆ ದುಡ್ಡು ಕೊಡೋದಕ್ಕೋಸ್ಕರ ಭ್ರಷ್ಟಾಚಾರ ಮಾಡಿದ್ದಾರೆ ಅನ್ನೋ ಆರೋಪ ಅವ್ರ ಮೇಲೆ ಮಾಡಿರೋದು. ನೋಡ್ರಿ, ಇದೇ ಇರೋದು ಸಮಸ್ಯೆ. ಮೋದಿ ಸರ್ಕಾರ ಮತ್ತೊಂದ್ಸತಿ ಅಧಿಕಾರಕ್ಕೆ ಬಂದ್ರೆ ಈ ದೇಶದಲ್ಲಿ ಸರ್ವಾಧಿಕಾರವನ್ನ ಜಾರಿ ಮಾಡಬಹುದು ಅಂತ ಯಾಕೆ ಹೇಳ್ತಿರೋದಂತಂದ್ರೆ, ಅವ್ರು ಯಾವ ಕೇಸ್ ಬೇಕಾದ್ರೂ ಹಾಕ್ಬಿಡ್ಬೋದು, ನೀವು ಆಚರಣೆ ಬರಕ್ಕಾಗಲ್ಲ ವರ್ಷಗಟ್ಲೆ. ಅದು ಇದ್ರ ಅಪಾಯ. ನೀವು ಆರೋಪ ಮಾಡಿದಿರಿ, ನಿಜನ ಸುಳ್ಳನೋ ಗೊತ್ತಿಲ್ಲ,
ಸಾಮಾನ್ಯವಾಗಿ ಕೇಸುಗಳು ಹಾಕಿದ್ರೆ ಕೋರ್ಟಲ್ಲಿ ಕೇಸ್ ನಡೆಯುತ್ತಲ್ಲ, ಸಾಬೀತಾಗೋವರೆಗೂ ಅವ್ನು ತಪ್ಪು ಮಾಡಿದಾನ ಅಂತ ಹೇಳಕ್ಕಾಗಲ್ಲ. ಸಾಬೀತಾದ್ಮೇಲೆ ಅವ್ನು ತಪ್ಪು ಮಾಡಿದಾನೆ ಅಂತ ಗೊತ್ತಾಗೋದು. ಆದ್ರೆ ಈ ಕೇಸುಗಳಲ್ಲಿ ಸಾಬೀತು ಮಾಡಬೇಕಾದ್ದೇನಿಲ್ಲ. ನನಗೆ ಯಾರ ಮೇಲೆ ಆಗಲ್ಲ ಅಂದ್ರೆ ಅವನ ಮೇಲೆ ಆರೋಪ ಮಾಡಿಬಿಟ್ಟು ಕೇಸ್ ಹಾಕ್ಬಿಟ್ರೆ ಆಯ್ತು, ಅವ್ನು ಪರ್ಮನೆಂಟ್ ಆಗಿ ಜೈಲಲ್ಲೇ ಸತ್ತೋಗ್ಬಿಡ್ಬೇಕು. ಆ ರೀತಿ ಅಪಾಯಕಾರಿ ಸೆಕ್ಷನ್ಗಳಿವು, ಕಾಯ್ದೆಗಳು, ಅದನ್ನ ಬಳಸ್ತಾ ಇದ್ದಾರೆ. ಇದು ನಾವೆಲ್ಲರೂ ತಲೆ ಕೆಡಿಸ್ಕೋಬೇಕಾಗಿರೋದು. ಯಾಕೆ ಬಿಜೆಪಿ ಸೋಲಿಸಬೇಕು ಅಂತಂದ್ರೆ, ಇವರು ಸರ್ಕಾರದ ವಿರುದ್ಧ ಯಾರೇ ಮಾತಾಡಿದ್ರು ಅವರನ್ನು ಜೈಲಿಗೆ ಹಾಕ್ತಾರೆ. ನ್ಯೂಸ್ ಕ್ಲಿಕ್ ಅನ್ನೋಂತ ಒಂದು ಜನರ ಪರವಾಗಿ ಕೆಲಸ ಮಾಡ್ತಿದ್ದಂತ ಒಂದು ಮಾಧ್ಯಮ ಇತ್ತು, ನ್ಯೂಸ್ ಕ್ಲಿಕ್ ಅಂತ ಹೆಸರು ಟಿವಿ. ಅದರ ಮುಖ್ಯಸ್ಥನ್ನ ಜೈಲಿಗೆ ಹಾಕವ್ರೆ. ಈಗ ಬೇಲ್ ಸಿಗ್ತಾ ಇಲ್ಲ. ಯಾಕೆ ಹಾಕಿದ್ದು ಗೊತ್ತಾತನ್ನ? ಡೆಲ್ಲಿಯಲ್ಲಿ ರೈತರ ಹೋರಾಟ ನಡೀತು, ನಿಮ್ಗೆ ನೆನಪಿರ್ಬೋದು ಕೆಲವರಿಗೆ. 13 ತಿಂಗಳುಗಳ ಕಾಲ ರೈತರು ಹೋರಾಟ ಮಾಡಿದ್ರು ಡೆಲ್ಲಿಯಲ್ಲಿ. 750 ಜನ ರೈತರು ಪ್ರಾಣ ಕಳ್ಕೊಂಡ್ರ ಹೋರಾಟದಲ್ಲಿ. ಅಂತ ದೊಡ್ಡ ಹೋರಾಟ, ಸ್ವಾತಂತ್ರ್ಯ ಬಂದ ಮೇಲೆ ಅಂತ ದೊಡ್ಡ ಹೋರಾಟ ನಡೆದಿರ್ಲಿಲ್ಲ. ಅಂತ ಬೃಹತ್ ಹೋರಾಟ ನಡೀತು. ಆದ್ರೆ ನಮ್ಮ ಟಿವಿಗಳು ಅದನ್ನ ಸರಿಯಾಗಿ ತೋರಿಸ್ಲಿಲ್ಲ. ಕನ್ನಡ ಟಿವಿಗಳು ತೋರಿಸ್ಲಿಲ್ಲ, ಹಿಂದಿ ಟಿವಿಗಳು ತೋರಿಸ್ಲಿಲ್ಲ, ಯಾವುದು ತೋರಿಸ್ಲಿಲ್ಲ ಅದನ್ನ. ಯಾಕಂದ್ರೆ ಅದು ಮೋದಿ ವಿರುದ್ಧ ಪ್ರಚಾರ ಆಗ್ಬಿಡುತ್ತೆ, ಮೋದಿ ವಿರುದ್ಧ ಹೋರಾಟ ಮಾಡ್ತಾರಂತ ಆಗ್ಬಿಡುತ್ತೆ, ಗೊತ್ತಾಗಬಾರ್ದು ಜನಕ್ಕೆ ಅಂತೇಳಿ ಮುಚ್ಚಾಕಿದ್ರು ಅದನ್ನ. ಆದ್ರೆ ಈ ನ್ಯೂಸ್ ಕ್ಲಿಕ್ ಅನ್ನುವಂತ ಒಂದು ಟಿವಿ ಕಂಪನಿಯವರು ಅದನ್ನ ಫುಲ್ ತೋರಿಸಿದ್ರು. ಜಗತ್ತಿಗೆಲ್ಲ ಜಾಹೀರಾಗೋಯ್ತದ್ದು ಮೋದಿ ಸರ್ಕಾರ ಎಷ್ಟು ಅನ್ಯಾಯವಾಗಿ ನಡ್ಕೊಳ್ತಾ ಇದೆ ಅಂತೇಳಿ. ನಿಮಗೆ ಗಡಿಯಲ್ಲೂ ಕೂಡ, ಪಾಕಿಸ್ತಾನ ಇಂಡಿಯಾ ಗಡಿಯಲ್ಲೂ ಕೂಡ ಅಂತ ಬೇಲಿಗಳು ಹಾಕಿರಲ್ಲ, ಅಂತ ಬೇಲಿಗಳನ್ನ ರೈತರ ವಿರುದ್ಧ ಹಾಕಿ ಈ ಕಡೆ ಸೈನ್ಯ ನಿಲ್ಲಿಸಿದ್ರು, ಈಗಲೂ ನಿಲ್ಸವ್ರೆ. ಅಂದ್ರೆ ರೈತರನ್ನ ದೇಶದ ಶತ್ರುಗಳು ಅನ್ನೋ ರೀತಿಯಲ್ಲಿ ಸೈನ್ಯ ನಿಲ್ಲಿಸ್ಬಿಟ್ಟು ಎದುರುಗಡೆ ಬಂದೂಕುಗಳಲ್ಲಿ ಎದುರಿಸ್ತೀರಿ ನೀವು ಅಂತ ಆದ್ರೆ ಎಂತ ಸರ್ಕಾರ ನಿಮ್ಮದು? ಅದನ್ನ ಅವರು ತೋರಿಸಿದ್ದಕ್ಕೆ ಟಿವಿಗಳಲ್ಲಿ ಜಾಸ್ತಿ ಅವರನ್ನ ಬಂಧಿಸಿ ಜೈಲಿಗೆ ಹಾಕ್ಬಿಟ್ಟವ್ರೆ. ಅವ್ರ ಮೇಲೆ ಮಾಡಿರೋ ಆರೋಪ ಏನ್ ಗೊತ್ತಾ? ಇವರು ಚೀನಾದಿಂದ ಹಣ ತಗೊಂಡವ್ರೆ, ಅದಕ್ಕೋಸ್ಕರ ಭಾರತದ ವಿರುದ್ಧ ಪ್ರಚಾರ ಮಾಡ್ತಾವ್ರೆ ಅಂತೇಳಿ ಕತೆ ಕಟ್ಬಿಟ್ಟವ್ರಿಗೆ. ಯಾಕೆ? ಮೋದಿ ವಿರುದ್ಧ ಪ್ರಚಾರ ಮಾಡಿದ್ರಲ್ಲ, ಅದಕ್ಕೆ ಮೋದಿ ವಿರುದ್ಧ ಪ್ರಚಾರ ಮಾಡಿದವರೆಲ್ಲ ದೇಶದ್ರೋಹಿಗಳು, ಚೀನಾದ ಏಜೆಂಟ್ಗಳು, ಅಮೆರಿಕದ ಏಜೆಂಟ್ಗಳು, ಹಿಂಗೆ ಕತೆ ಕಟ್ಟೋದು. ಈಗ ಅವರು ಜೈಲಲ್ಲಿ ಇದ್ದಾರೆ. ಈ ಅಪಾಯ ಇದೆ ಬಂಧುಗಳೇ. ನಾಳೆ ಸಿಂಧನೂರಲ್ಲೋ, ರಾಯಚೂರು ಜಿಲ್ಲೆಯಲ್ಲೋ, ಕರ್ನಾಟಕದಲ್ಲೋ ರೈತರು, ಕೂಲಿಕಾರರು, ಕಾರ್ಮಿಕರು ಒಂದು ಕಾನೂನು ಸರಿ ಇಲ್ಲ, ಈ ಹೋರಾಟ ಮಾಡ್ತೀವಿ ಅಂತ ಬೀದಿಗಿಳಿದ್ರೆ, ಹೋರಾಟ ಮಾಡೋರ್ನೆಲ್ಲ ಜೈಲಿಗೆ ಹಾಕ್ಬಿಟ್ರೆ ದೇಶದ್ರೋಹಿಗಳು ಅಂದ್ರೆ ಏನ್ ಮಾಡೋದು? ಈ ರೀತಿ ಪರಿಸ್ಥಿತಿ ಬರ್ತಾ ಇದೆ. ಆದ್ರಿಂದಾಗಿ ಇದು ಅಪಾಯಕಾರಿ ಅನ್ನುವಂಥದ್ದು, ಇದು ಪ್ರಜಾಪ್ರಭುತ್ವ ವಿರೋಧಿ, ಸಂವಿಧಾನ ವಿರೋಧಿ ಅನ್ನುವಂಥದ್ದು ಒಂದು ಅಂಶ. ಎರಡನೇದು, ನಮ್ಮ ವಿಚಾರಗಳಿಗೆ ಬರೋಣ. ನೋಡಿ, ನಾನು ಇಷ್ಟೊತ್ತು ಮಾತಾಡಿದ್ದು ಕೆಲಸೊತ್ತಿ ನೇರವಾಗಿ ನನಗೆ ಸಂಬಂಧಪಟ್ಟಿಲ್ಲ ಅಂತ ನಾವು ಅನ್ಕೊಳ್ತಾ ಇರ್ತೀವಿ. ನನಗೇನಾದ್ರು ಸಂಬಂಧ ಇದೆಯಾ ಅಂತ ನಮ್ಗೆ ಅನಿಸ್ತಾ ಇರ್ತದೆ. ಆದ್ರೆ ನಮಗೆ ನೇರವಾಗಿ ಸಂಬಂಧ ಇಲ್ಲದೆ ಇದ್ರು ನಮಗೆ ಸಂಬಂಧ ಇದ್ದೇ ಇದೆ. ಅದು ನಮಗೆ, ನಮ್ಮನ್ನು ಬಿಟ್ಟು ಏನಲ್ಲ, ಅದಲ್ಲ. ನಮಗೆ ನೇರವಾಗಿ ತಟ್ಟುವಂತ ಕೆಲವು ವಿಚಾರಗಳು ನಾವು ಮಾತಾಡೋಣ. ಈಗ ಅವ್ರು ಹೇಳಿದ್ರು ಅಧಿಕಾರಕ್ಕೆ 14ರಲ್ಲಿ ಅಧಿಕಾರಕ್ಕೆ ಬರೋವಾಗ ಒಂದು ಮಾತು ಹೇಳಿದ್ರು, ನಮ್ಮನ್ನು ಅಧಿಕಾರಕ್ಕೆ ತಂದ್ರೆ ರೈತರ ಆದಾಯವನ್ನ ಡಬಲ್ ಮಾಡ್ತೀವಿ ನಾವು ಅಂತ ಹೇಳಿದ್ರು. ನೋಡ್ರಿ, ಒಂದು ಸರ್ಕಾರ ಎಲೆಕ್ಷನ್ ನಿಂತಾಗ ಭರವಸೆ ಕೊಡುತ್ತೆ, ನಾವೇನ್ ಮಾಡ್ತೀವಿ? ನಂಬುತ್ತೀವಿ. ಹೌದೌದು, ಇವನು ವೋಟ್ ಹಾಕಿದ್ರೆ ಈ ಕೆಲಸ ನಮಗಾಗುತ್ತೆ ಅಂತ ನಂಬುತ್ತೀವಿ. ಎಷ್ಟು ವರ್ಷಕ್ಕೆ ಅದು ಭರವಸೆ? ಮುಂದಿನ 5 ವರ್ಷಕ್ಕೆ ಭರವಸೆ, ನೆಕ್ಸ್ಟ್ ಎಲೆಕ್ಷನ್ ವರೆಗೂ ಭರವಸೆ ಅದು. ಆದ್ರೆ ಇವ್ರು ಆವತ್ತು ಹೇಳಿದ್ದೇನು ಗೊತ್ತಾ? 2014ರಲ್ಲಿ ವೋಟ್ ಕೇಳುವಾಗ ಅವ್ರು ಹೇಳಿದ್ದು 2022ನೇ ಇಸ್ವಿ ಎಷ್ಟೊತ್ತಿಗೆ ರೈತರ ಆದಾಯ ಡಬಲ್ ಮಾಡ್ತೀವಿ ಅಂತ. ಅಂದ್ರೆ ಒಂದು ಎಲೆಕ್ಷನ್ ಒಳಗಡೆ ಡಬಲ್ ಮಾಡಲ್ಲ ನಾವು, 2 ಎಲೆಕ್ಷನ್ ಮೇಲೆ ನಾವು ಡಬಲ್ ಮಾಡ್ತೀವಿ ಅಂತ. ಆದ್ರೆ ಒಂದ್ಸತಿ ಗೆಲ್ಲಿಸಿದ್ರೆ ಸಾಕಾಗಲ್ಲ, 2 ಸತಿ ಗೆಲ್ಲಿಸಬೇಕು ಅಂತ ಅದ್ರ ಅರ್ಥ. ಈಗ ಇನ್ನೊಂದು ಮೋದಿ ಪ್ರಣಾಳಿಕೆ ಬಿಟ್ಟಿದ್ದಾರೆ. ಈಗ ಬಿಜೆಪಿ ಪ್ರಣಾಳಿಕೆ ಯಾರಾದ್ರೂ ನೋಡಿದೀರಾ ಈ ಸತಿ? ಯಾರು ನೋಡಿದೀರಾ? ಅದು ಬಿಜೆಪಿ ಪಕ್ಷದ ಪ್ರಣಾಳಿಕೆ ಅಲ್ಲ, ಅದು ಮೋದಿ ಕಿ ಗ್ಯಾರಂಟಿ. ಅಂದ್ರೆ ರಾಜಕೀಯ ಪಕ್ಷ ಪ್ರಣಾಳಿಕೆ ಬಿಡುಗಡೆ ಮಾಡುತ್ತೋ ಅಥವಾ ವ್ಯಕ್ತಿಯನ್ನ ಪ್ರಣಾಳಿಕೆ ಅಂತೇಳಿ ಹೇಳ್ತಾರೋ? ಬಿಜೆಪಿ ಎಲ್ಲಿಗೆ ಶಿಫ್ಟ್ ಆಗೈತೆ ಈಗ ಅಂತಂದ್ರೆ, ಬಿಜೆಪಿ ಪಾರ್ಟಿಯ ಪ್ರಣಾಳಿಕೆ ಅಲ್ಲ, ಅದು ಒಬ್ಬ ವ್ಯಕ್ತಿಯ ಪ್ರಣಾಳಿಕೆ ಅಂತೇಳಿ ಮಾಡಿದ್ದಾರೆ. ಇದು ಸರ್ವಾಧಿಕಾರದ ಲಕ್ಷಣ ಅನ್ನೋದಕ್ಕೆ ಇವೆಲ್ಲ ಸ್ಟೆಪ್ಸ್ ಇವು. ಅದರಲ್ಲೂ ಅವ್ರು ಹೇಳ್ತಿರೋದು ಏನಂತಂದ್ರೆ, ಈ ಮೋದಿ ಕಿ ಗ್ಯಾರಂಟಿಯಲ್ಲಿ ಮುಂದಿನ 5 ವರ್ಷದಲ್ಲಿ ಏನ್ ಮಾಡ್ತೀವಿ ಅಂತಲ್ಲ, ಮುಂದಿನ 23 ವರ್ಷಗಳಾದ ಮೇಲೆ ಏನ್ ಮಾಡ್ತೀವಿ ಅಂತ ಹೇಳ್ತಾವ್ರೆ. ಯಾವಾಗ? 2047ನೇ ಇಸ್ವಿಗೆ ನಾವೇನ್ ಮಾಡ್ತೀವಿ ಅಂತ ಹೇಳ್ತಾವ್ರೆ. ಅದರಲ್ಲಿ 2024ರಲ್ಲಿ ಈಗ ನಾವಿದೀವಲ್ಲ, ಎಲೆಕ್ಷನ್ ನಡೆಯೋದು 5 ವರ್ಷಕ್ಕೆ ತಾನೆ.
2029 ಏನ್ ಮಾಡ್ತೀವಿ ಅಂತ ಹೇಳ್ಬೇಕಾಗಿತ್ತಲ್ವಾ ಇವರು, ಆದ್ರೆ ಅದನ್ನ ಹೇಳ್ತಾ ಇಲ್ಲ. 2047 ಇಸ್ವಿಗೆ ಏನ್ ಮಾಡ್ತೀವಿ ಅಂತ ಹೇಳ್ತಾವ್ರೆ. ಹಂಗಾಗಿ 2029 ಏನು ಮಾಡದೇ ಇದ್ರು ಕೂಡ ನೀವೇನ್ ಕೇಳಂಗಿಲ್ಲ. ಯಾಕಂದ್ರೆ ಅವ್ರು ಹೇಳಿರೋದು ಎಲ್ಲಿಗೆ? 47 ಇಸ್ವಿಗೆ. ನಾವೆಲ್ಲ ಏನ್ ಮಾಡ್ಬೇಕೀಗ? 47 ಇಸ್ವಿವರೆಗೂ ಕಾಯ್ಬೇಕು. ಮಧ್ಯದಲ್ಲಿ ಕೇಳಂಗಿಲ್ಲ ಅವ್ರನ್ನ. ನಾವ್ ಹೇಳಿದೀವಲ್ಲ ಅಂತ ಹೇಳ್ತಾರೆ ಅವರು. ಈ ಮೋಸಗಾರ ಆಟ ಇದೆಯಲ್ಲ, ಅಂತಿಂತ ಆಟ ಅಲ್ಲ ಅದು, ಇದೊಂದು ಭಾಗ. ಹಂಗೆ 2014 ಹೇಳಿದ್ರು ರೈತರ ಆದಾಯ ಡಬಲ್ ಮಾಡ್ತೀವಿ. ಆವಾಗ ಎಷ್ಟಿತ್ತು ರೈತರ ಆದಾಯ? ಹಿಂಗ್ ಕೇಳ್ಬಿಟ್ರೆ ಕಷ್ಟ. ಆವತ್ತಿಗೆ ರಾಷ್ಟ್ರೀಯವಾಗಿ ರೈತರ ಆದಾಯ, ವಾರ್ಷಿಕ ಆದಾಯ ಸರಾಸರಿ ಒಂದು ರೈತ ಕುಟುಂಬಕ್ಕೆ ವರ್ಷಕ್ಕೆ 8,000 ರೂಪಾಯಿ ಇತ್ತು. ಹಂಗೆ ಹೇಳಿದ್ರೆ ನಮಗೆ ಅನುಮಾನ ಬಂದ್ಬಿಡ್ಬೋದು. ಬರೀ 8,000 ರೂಪಾಯಿ ವರ್ಷಕ್ಕೆ ಅಂದ್ರೆ ತಿಂಗಳಿಗೆ ಎಷ್ಟಾಯ್ತು? 750 ರೂಪಾಯಿ ಆಗಿಲ್ಲಲ್ಲ ಅಂತೇಳಿ ಅನಿಸ್ಬಿಡ್ತದೆ ತಿಂಗಳ ಆದಾಯ. ಆದ್ರೆ ಇಡೀ ದೇಶದ ಒಟ್ಟಾರೆ ಸರಾಸರಿ ಆದಾಯ ಇದು. ಒಂದ್ ಕಡೆ ಸ್ವಲ್ಪ ಜಾಸ್ತಿ ಇರುತ್ತೆ, ಒಂದ್ ಕಡೆ ಕಡಿಮೆ ಇರ್ತದೆ, ಹಿಂಗಿರ್ತದೆ. ಆದ್ರೆ ಒಟ್ಟಾರೆ ರೈತರ ಆದಾಯ ಬಹಳ ತಳಮಟ್ಟದಲ್ಲಿತ್ತು. ಇವ್ರು ಹೇಳಿದ್ರು 2022 ರೈತರ ಆದಾಯವನ್ನ 23,000 ಏರಿಸ್ತೀವಿ ಅಂತ ಭರವಸೆ ಕೊಟ್ರು. ಅದಕ್ಕೊಂದು ಕಮಿಟಿ ಮಾಡಿದ್ರು, ಅಶೋಕ್ ದಳವಾಯಿ ಕಮಿಟಿ ಅಂತೇಳಿ ಒಂದು ಮಾಡಿದ್ರು, ಕೃಷಿ ತಜ್ಞರವರು ಅಂತೇಳಿ. ಅವರೊಂದು ರಿಪೋರ್ಟ್ ಕೊಟ್ರು. 2022 23,000 ರೂಪಾಯಿ ಆಗಬೇಕು ರೈತರ ವಾರ್ಷಿಕ ತಲಾ ಆದಾಯ ಅಂತಾದ್ರೆ ಕೃಷಿ ಬೆಳವಣಿಗೆ 10% ಅಷ್ಟು ಬೆಳಿಬೇಕು ಅಂತ ಹೇಳಿದ್ರು ಅವರು. ನಾನು ಹಿಂಗೆ ಹೇಳಿದ್ರೆ ನಿಮಗೂ ಅರ್ಥ ಆಗ್ಲಿಕ್ಕಿಲ್ಲ. ಇವೆಲ್ಲ ಲೆಕ್ಕಾಚಾರಗಳು ಹಿಂಗೆ ಮಾಡಿದ್ರು. ಸರ್ಕಾರ ಹಿಂಗೇನೆ ಲೆಕ್ಕಾಚಾರ ಮಾಡೋದು. ವಾರ್ಷಿಕವಾಗಿ ಕೃಷಿ ಬೆಳವಣಿಗೆ 10% ಇರಬೇಕು. ಆದರೆ ಕೃಷಿ ತಳಮುಟ್ಟಿ ಬಹಳ ವರ್ಷಗಳಾಯಿತು. ಕೃಷಿಯ ಬೆಳವಣಿಗೆ ನಕಾರಾತ್ಮಕವಾಗಿದೆ, ನೆಗೆಟಿವ್ ಗ್ರೋತ್ ಅಂತ ಹೇಳ್ತಾರೆ. ಕೃಷಿ ಬಿಕ್ಕಟ್ಟು ತೀವ್ರವಾಗಿದೆ. 1.5%ಗಿಂತ ಹೆಚ್ಚಾಗಲೇ ಇಲ್ಲ ಕೃಷಿ ಬೆಳವಣಿಗೆ. ಹಿಂಗಾಗಿ ಇವತ್ತು ರೈತರ ತಲಾ ಆದಾಯ ಎಷ್ಟಪ್ಪ ಅಂದ್ರೆ 22 ಕಳೆದೋಯ್ತು, 24ನೇ ಇಸ್ವಿಲಿ ಇದೀವಿ. ಈಗ ಅವ್ರು ಹೇಳಿದ ಗಡುವು ಮುಗಿದೋಯ್ತು. ಈಗ ರೈತರ ಆದಾಯ ತರಾಸರಿ ಎಷ್ಟು ದೇಶದಲ್ಲಿ ಅಂದ್ರೆ 10,000 ರೂಪಾಯಿಗೆ ಬಂದು ನಿಂತೈತೆ. ರೈತರ ಆದಾಯ ಜಾಸ್ತಿ ಆಗಿಲ್ಲ. ಯಾಕಾಗಿಲ್ಲ? ಇದ್ರ ಜೊತೆಲಿ ಇನ್ನೊಂದು ಅಂಶನೂ ಗಮನಿಸೋಣ. MS ಸ್ವಾಮಿನಾಥನ್ ಶಿಫಾರಸನ್ನು ಜಾರಿ ಮಾಡ್ತೀವಿ ಅಂತ ಹೇಳಿದ್ರು. ಇವಿಲ್ಲಿ ರೈತರು ಕೆಲವರು ಇದ್ರೆ ನಿಮಗೆ ಗೊತ್ತಾಗುತ್ತೆ. ಈಗ ನಾವೊಂದು ಬೆಳೆ ಬೆಳಿತೀವಿ, ಎಲ್ಲ ರೈತರು ಯಾವಾಗಲೂ ಹೇಳೋದು ಅಂತಂದ್ರೆ ಬೆಲೆ ಕುಸಿದೋಯ್ತು, ಹಾಕಿದ್ದು ವಸೂಲು ಬರಲಿಲ್ಲ, ನಷ್ಟಕ್ಕಾಯ್ತು, ಇವೆಲ್ಲ ಕೂಡ. ಇವತ್ತು ದೇಶದಲ್ಲಿ ಪ್ರತಿದಿನ ಸುಮಾರು 30 ಜನ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಸರಾಸರಿ. ಯಾಕೆಂದ್ರೆ ಬೆಳೆದಂತ ಬೆಳೆಗೆ ಬೆಲೆ ಸಿಕ್ಲಿಲ್ಲ, ನಷ್ಟ ಆಯ್ತು ಅನ್ನೋ ಕಾರಣಕ್ಕಾಗಿ ಇವತ್ತು ಆತ್ಮಹತ್ಯೆಗಳಿಗೊಳಗಾಗ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದಲ್ಲೂ ಸಾಕಷ್ಟು ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾವ್ರೆ. ಇದನ್ನ ತಡಿಬೇಕು ಅಂದ್ರೆ ಸ್ವಾಮಿನಾಥನ್ ಶಿಫಾರಸು ಅವ್ರು ಹೇಳಿದ್ದೇನಂತಂದ್ರೆ ಕನಿಷ್ಠ ಬೆಂಬಲ ಬೆಲೆ ಅನ್ನುವಂಥದ್ದು ರೈತರಿಗೆ ಅವರೊಂದು ಫಾರ್ಮುಲಾ ಹೇಳಿದ್ರು, C2+50 ಫಾರ್ಮುಲಾ ಅಂತೇಳಿ. ಇಷ್ಟೇ ಅದರ ಅರ್ಥ. ಒಟ್ಟು ಖರ್ಚು ಏನಾಗುತ್ತೆ ಒಂದು ಬೆಳೆ ಬೆಳೆಯಕ್ಕೆ? ಈಗ 100 ರೂಪಾಯಿ ಆಯ್ತು ಅಂತ ಇಟ್ಕೊಳ್ರಿ, ಮಾತಾಡ್ಬೇಡ್ರಪ್ಪ. ಒಟ್ಟು ಖರ್ಚು ಏನಾಗುತ್ತೆ? 100 ರೂಪಾಯಿ ಆಯ್ತು ಅಂತ. ಈಗ ಒಂದು ಮೆಣಸಿನಕಾಯಿ ಬೆಳೆಯಕ್ಕೆ 1 kgಗೆ 100 ರೂಪಾಯಿ ಖರ್ಚಾಯ್ತು ಅಂತ ಇಟ್ಕೊಳ್ರಿ ಉದಾಹರಣೆಗೆ. ಸ್ವಾಮಿನಾಥನ್ ಶಿಫಾರಸ್ ಏನಂತಂದ್ರೆ 100 ರೂಪಾಯಿ ಖರ್ಚಾಗಿದ್ರೆ ಅದಕ್ಕೆ 50 ಭಾಗ ಸೇರಿಸ್ಬೇಕು, ಅದು 150 ರೂಪಾಯಿ ಆಗಬೇಕು. ಕನಿಷ್ಠ ಬೆಂಬಲ ಬೆಲೆ ಅನ್ನುವಂಥದ್ದು 150 ರೂಪಾಯಿ ಇರಬೇಕು. ಈ ರೀತಿ ಒಂದು ಫಾರ್ಮುಲಾ ಹೇಳಿದ್ರು. ಅವಾಗ ರೈತರು ಯಾವತ್ತೂ ನಷ್ಟಕ್ಕೊಳಗಾಗಲ್ಲ, ಯಾವತ್ತೂ ಲಾಭದಾಯಕವಾಗಿರ್ತಾರೆ. ಆ ರೀತಿ ಮಾಡಬೇಕು ಅಂತ ಹೇಳಿದ್ರು. ಚುನಾವಣೆ ಟೈಮಲ್ಲಿ ಇವರು ರೈತರು ಓಟ್ ತಗೊಳ್ಳಕ್ಕೆ ನಾವು ಅದನ್ನು ಜಾರಿ ಮಾಡ್ತೀವಿ ಅಂತ ಹೇಳಿದ್ರು. 1 ವರ್ಷ ಆದ್ಮೇಲೆ ಸುಪ್ರೀಂ ಕೋರ್ಟಲ್ಲಿ ಬೇರೆ ಯಾರೋ ಕೇಸ್ ಹಾಕಿದ್ರೆ, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಹೋದ್ರೆ ಇವರು ಅಫಿಡೇವಿಟ್ ಹಾಕಿದ್ರು ಮೋದಿ ಸರ್ಕಾರ 2015ರಲ್ಲಿ. ಇಲ್ಲ ನಾವು ಅದನ್ನು ಜಾರಿ ಮಾಡೋಕ್ಕಾಗಲ್ಲ ಅಂತ ಅವಾಗ ಕೈ ಬಿಟ್ಬಿಟ್ರು. ಈ ಚುನಾವಣಾ ಪ್ರಣಾಳಿಕೆಯಲ್ಲಿ ಮೋದಿ ಅವರು ಉಸಿರು ಬಿಟ್ಟಿಲ್ಲ. ಸ್ವಾಮಿನಾಥನ್ ಶಿಫಾರಸನ್ನ ಜಾರಿ ಮಾಡ್ತೀವಿ ಅಂತೇಳಿ ಈ ಚುನಾವಣಾ ಪ್ರಣಾಳಿಕೆಯಲ್ಲಿ ಬಾಯ ಅಂತವರು ಇವತ್ತು ಮಾತಾಡ್ತಾ ಇಲ್ಲ. ಅಂದ್ರೆ ಅರ್ಥ ಏನ್ ಗೊತ್ತಾ? ಇವತ್ತು ಕೃಷಿಯನ್ನ ಮತ್ತು ರೈತರನ್ನ ದಿವಾಳಿ ಎಬ್ಬಿಸಿ ಎಂಟೈರ್ ಕೃಷಿಯನ್ನ ಕಾರ್ಪೊರೇಟ್ ಕಂಪನಿಗಳಿಗೆ ಮಾರಾಟ ಮಾಡಿಬಿಡ್ಬೇಕು, ಕೊಟ್ಟು ಬಿಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಇನ್ನು ಮುಂದಕ್ಕೆ ರೈತರು ವ್ಯವಸಾಯ ಮಾಡೋದು ಬೇಡ, ಕಂಪನಿಗಳು ಮಾಡ್ಕೊಳಕ್ ಬಿಟ್ಬಿಡ್ಬೇಕು. ಕಂಪನಿಗಳು ವ್ಯವಸಾಯ ಮಾಡೋದಂದ್ರೆ ಏನ್ ಗೊತ್ತಾ? ರೈತರ ತರ 1 ಎಕರೆ 2 ಎಕರೆ 4 ಎಕರೆ 5 ಎಕರೆ ಈ ರೀತಿ ವ್ಯವಸಾಯ ಮಾಡೋದು ಬೇಕಾಗಿಲ್ಲ. ಕಂಪನಿಗಳು ವ್ಯವಸಾಯ ಮಾಡಬೇಕು ಅಂದ್ರೆ ಒಂದು 10,000 ಎಕರೆ ಇರಬೇಕು, 50,000 ಎಕರೆ ಇರಬೇಕು ಕಂಪನಿಗಳ ಹತ್ರ. ಆ ರೀತಿ ಇಡೀ ಭೂಮಿಯನ್ನ ಕಂಪನಿಗಳಿಗೆ ವರ್ಗಾವಣೆ ಮಾಡಿಬಿಟ್ರೆ ಅವರು ಬೆಳ್ಕೊಳ್ತಾರೆ, ಬೇಕಾದವ್ರು ಕೊಂಡ್ಕೊಳ್ತಾರೆ, ದೊಡ್ಡ ಪ್ರಮಾಣದಲ್ಲಿ ಉತ್ಪಾದನೆ ಆಗುತ್ತೆ ಅಂತ ಈ ರೀತಿ ಹೇಳ್ತಾರೆ.
ಅಂದ್ರೆ ರೈತರನ್ನ ಅಲ್ಲಿಂದ ಒಕ್ಕಲೆಬ್ಬಿಸ್ಬೇಕು ಅಂತಂದ್ರೆ ಅದಕ್ಕೆ ಆವಾಗ ಕೃಷಿ ಕಾಯ್ದೆಗಳು ಅಂತಂದಿದ್ದು ಅದಕ್ಕೋಸ್ಕರನೇ. ಕೃಷಿ ಕಾಯ್ದೆಗಳೇನು, ರೈತರನ್ನ ಭೂಮಿಯಿಂದ ಒಕ್ಕಲೆಬ್ಬಿಸ್ಬೇಕು. ಒಕ್ಕಲೆಬ್ಬಿಸ್ಬೇಕು ಅಂತಂದ್ರೆ ನೀವು ಭೂಮಿ ಬಿಟ್ಬಿಡ್ರಪ್ಪ ಅಂದ್ರೆ ರೈತರು ಸುಮ್ಮನೆ ಬಿಟ್ಬಿಡಲ್ಲ ಅಲ್ವಾ. ಅದಕ್ಕೆ ಅವರೇ ಬೇಡ ಅಂತ ಅನ್ಕೊಂಡು ಭೂಮಿಯಿಂದ ಆಚೆ ಬಂದ್ಬಿಡ್ಬೇಕು. ಅದಕ್ಕೋಸ್ಕರ ಬೆಂಬಲ ಬೆಲೆ ಕೊಡಲ್ಲ, ಕೃಷಿ ಉತ್ಪಾದನೆ ಮಾಡೋಕ್ಕಾಗಲ್ಲ, ಅವ್ರಿಗೆ ಲಾಭದಾಯಕವಾಗಿರಲ್ಲ, ಅದು ಬದುಕಕ್ಕಾಗಲ್ಲ, ಬೇಡಪ್ಪ ಈ ವ್ಯವಸಾಯ ಅಂತೇಳಿ ಎಲ್ಲ ಬಿಟ್ಟು ಆಚೆ ಬಂದ್ಬಿಡ್ಬೇಕು. ಆ ರೀತಿ ತಂತ್ರಗಾರಿಕೆಯನ್ನು ಮಾಡಿ ಕಳೆದ 10 ವರ್ಷಗಳಲ್ಲಿ ರೈತರು ಇಲ್ಲ ಒಂದು ಆತ್ಮಹತ್ಯೆಗಳು ಮಾಡ್ಕೊಳ್ತಾವ್ರೆ, ಇಲ್ಲ ಇನ್ನೊಂದು ಕಡೆ ಭೂಮಿ ಬಿಟ್ಟು ಆಚೆ ಬರೋದೊಂದು ಪರಿಸ್ಥಿತಿ ಬರ್ತಾ ಇದೆ. ಕೃಷಿಯಲ್ಲಿ ರೈತರನ್ನ ಕಾಪಾಡುವಂತ ಒಂದೇ ಒಂದು ಸ್ಕೀಮ್ ಅನ್ನ ಈ ಮೋದಿ ಸರ್ಕಾರ ಮಾಡಲಿಲ್ಲ. ರಸಗೊಬ್ಬರಗಳ ಬೆಲೆ ಎಷ್ಟಾಗವೆ, ಬೀಜಗಳ ಬೆಲೆಗಳು ಎಷ್ಟಾಗವೆ, ಅವೆಲ್ಲ ನಿಮಗೆ ಗೊತ್ತು. ಅದರ ವಿರುದ್ಧನೇ ರೈತರು ಹೋರಾಟ ಮಾಡಿದ್ರು ಡೆಲ್ಲಿಯಲ್ಲಿ. ಆವಾಗೇನೋ ಕೃಷಿ ಕಾಯ್ದೆಗಳನ್ನ ವಾಪಸ್ ತಗೊಂಡ್ರು. ಇವತ್ತು ಡೆಲ್ಲಿಯಲ್ಲಿ ರೈತರು ಹೋರಾಟ ಮಾಡ್ತಾವ್ರೆ. ಯಾವುದಕ್ಕೆ? ಸ್ವಾಮಿನಾಥನ್ ಕಮಿಷನ್ ಪ್ರಕಾರ ಬೆಂಬಲ ಬೆಲೆಯನ್ನು ನಿಗದಿ ಮಾಡೋದಕ್ಕೆ ಒಂದು ಶಾಸನ ತರ್ತೀವಿ ಅಂತ ಅವತ್ತು ಹೇಳಿದ್ದಲ್ಲಪ್ಪ, ತಗಂಬ ಇವತ್ತು ಅಂತೇಳಿ ಹೇಳ್ತಾ ಇದ್ದಾರೆ. ಹೋರಾಟ ಮಾಡ್ತಾ ಇದ್ದಾಗಲೂ ಕೂಡ ಬಿಜೆಪಿಯವರು ಪ್ರಣಾಳಿಕೆಯಲ್ಲಿ ಅದನ್ನು ಸೇರಿಸಲಿಲ್ಲ. ಇದನ್ನ ಅರ್ಥ ಮಾಡ್ಕೊಳ್ರಿ, ರೈತರ ಪರವಾಗಿಲ್ಲ, ಅದು ರೈತರ ವಿರುದ್ಧವಾಗಿದೆ. ಕೃಷಿಯನ್ನ ಕಂಪನಿಗಳು ಒಪ್ಪಿಸೋದಕ್ಕೆ, ರೈತರನ್ನ ಒಕ್ಕಲೆಬ್ಸೋದಕ್ಕೆ ತೀರ್ಮಾನ ಮಾಡ್ಕೊಂಡಿದೆ. ಇಂಥ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ರೈತರ ಬದುಕು ನಾಶ ಆಗುತ್ತೆ, ಕೃಷಿ ದಿವಾಳಿ ಆಗುತ್ತೆ. ಅದಕ್ಕೋಸ್ಕರ ನಾವು ಹೇಳ್ತಾ ಇದ್ದೀವಿ, ಮೋದಿಯನ್ನ ಸೋಲಿಸಬೇಕು, ರೈತರು, ಕೂಲಿಕಾರರು, ಗ್ರಾಮೀಣ ಪ್ರದೇಶದ ಜನ ಅಂತೇಳಿ ನಾವು ಹೇಳೋದಕ್ಕೆ ಕೇಳ್ತಾ ಇರೋದು. ಕಾರ್ಮಿಕರ ಪ್ರಶ್ನೆ, ಈಗ ನೀವು ತುಂಬಾ ಜನ ಹಮಾಲಿ ಕಾರ್ಮಿಕರು ಇರ್ಬೋದು, ಕಟ್ಟಡ ಕಾರ್ಮಿಕರು ಇರ್ಬೋದು, ಬೇರೆ ಬೇರೆಯವರೆಲ್ಲ ಇರ್ಬೋದು. ಕಟ್ಟಡ ಕಾರ್ಮಿಕರಿಗೆ ಕರ್ನಾಟಕದಲ್ಲಿ ಒಂದು ಕಲ್ಯಾಣ ಮಂಡಳಿ ಅಂತಿದೆ. ಅಷ್ಟೋ ಕೆಲವು ಸೌಲಭ್ಯಗಳು ಸಿಗ್ತಾವೆ ಅದರಲ್ಲಿ. ಈಗ ಮೋದಿ ಸರ್ಕಾರ 29 ಕಾರ್ಮಿಕರಿಗೆ ಸಂಬಂಧಪಟ್ಟಂತ ಕಾಯ್ದೆಗಳನ್ನು ರದ್ದು ಮಾಡಿಬಿಟ್ಟೈತೆ. ರದ್ದು ಮಾಡಿಬಿಟ್ಟು 4 ಕಾರ್ಮಿಕ ಸಂಹಿತೆಗಳು ಅಂತೇಳಿ ತಂದಿದೆ. ಅದರ ಒಳಗಡೆಯಲ್ಲಿ ರದ್ದು ಮಾಡಿರೋ ಕಾಯ್ದೆಗಳಲ್ಲಿ ಈ ಕಟ್ಟಡ ಕಾರ್ಮಿಕರಿಗಿರ್ತಕ್ಕಂಥ ಕಲ್ಯಾಣ ಮಂಡಳಿ ಕಾಯ್ದೆಯನ್ನು ರದ್ದು ಮಾಡಿದೆ, ಮತ್ತು ಕಲ್ಯಾಣ ಮಂಡಳಿಗೆ ಸಂಗ್ರಹ ಮಾಡ್ತಾ ಇದ್ದಂತ ಸೆಸ್ ಕಾಯ್ದೆ ಇದೆಯಲ್ಲ ಅದನ್ನು ರದ್ದು ಮಾಡಿಬಿಟ್ಟೈತೆ. ನೀವ್ಯಾರು ಕಟ್ಟಡ ಕಾರ್ಮಿಕರು ಇದ್ದೀರಾ? ಇಲ್ಲಿ ಇದ್ದೀರಲ್ಲ, ಅದ್ರ ಸೌಲಭ್ಯ ಏನಾದ್ರು ಪಡ್ಕೊಳ್ತಾ ಇದ್ದೀರಿ? ಏನಾದ್ರು ಅಲ್ಪ ಸ್ವಲ್ಪ ಪಡ್ಕೊಳ್ತಾ ಇದ್ದೀರಿ. ನಿಮಗೆ ದುಡ್ಡು ಎಲ್ಲಿಂದ ಬರುತ್ತೆ ಅಂತ ಗೊತ್ತಾದ? ಅದು ಕಲ್ಯಾಣ ಮಂಡಳಿಯಿಂದ ದುಡ್ಡು ನಿಮಗೆ ಸಿಗಬೇಕು ಅಂದ್ರೆ ಕಲ್ಯಾಣ ಮಂಡಳಿಗೆ ಎಲ್ಲಿಂದ ದುಡ್ಡು ಬರುತ್ತೆ ಅಂತ ಗೊತ್ತಾ? ಸರ್ಕಾರ ಕೊಡಲ್ಲ ಅದಕ್ಕೆ ದುಡ್ಡು. ಇದು ಗಮನದಲ್ಲಿ ಇಟ್ಕೊಳ್ರಿ. ಕರ್ನಾಟಕ ಸರ್ಕಾರ ಅದಕ್ಕೆ ದುಡ್ಡು ಕೊಡಲ್ಲ, ಸೆಸ್ ಸಂಗ್ರಹದ ಮುಖಾಂತರ ಬರ್ತದೆ. ಈಗ ಉದಾಹರಣೆಗೆ ನೀವು ಇಲ್ಲಿ ಸಿಂಧನೂರಲ್ಲಿ 10 ಲಕ್ಷ ರೂಪಾಯಿಗಿಂತ ಹೆಚ್ಚು ಬೆಲೆ ಬಾಳ್ತಕ್ಕಂಥ ಒಂದು ಕಟ್ಟಡವನ್ನ ಕಟ್ತೀರಿ ಅಂತ ಅನ್ಕೊಳ್ರಿ. ಅಂತ ಕಟ್ಟಡವನ್ನ ಕಟ್ಟುವಾಗ ನೀವು ಪ್ಲಾನ್ ಅಪ್ರೂವಲ್ ಅಂತ ಹೇಳಿ ತಗೊಳ್ಬೇಕು ಮುನ್ಸಿಪಾಲಿಟಿಯಿಂದ. ಪ್ಲಾನ್ ಅಪ್ರೂವಲ್ ಅಂತ ತಗೊಳ್ಳುವಾಗ ಸ್ವಲ್ಪ ಟ್ಯಾಕ್ಸ್ ಕಟ್ಟಿಸ್ಕೊಳ್ತಾರೆ ಅವರು ಅಪ್ರೂವಲ್ಗೆ. ಆ ಟ್ಯಾಕ್ಸ್ 100 ರೂಪಾಯಿ ಅಂತಿದ್ರೆ, ನಾನು ಸುಮ್ಮನೆ ನಿಮ್ಗೆ ಅರ್ಥ ಆಗಲಿ ಅಂತ 100 ರೂಪಾಯಿ ಅಂತ ಹೇಳ್ತಿದ್ದೀನಿ. 100 ರೂಪಾಯಿ ಟ್ಯಾಕ್ಸ್ ಇದ್ರೆ ಪ್ಲಾನ್ ಅಪ್ರೂವಲ್ಗೆ, ಅದರ ಮೇಲೆ 1% ಸೆಸ್ ಅಂತ ಹಾಕ್ತಾರೆ. ಆ 1% ಅಂದ್ರೆ 1 ರೂಪಾಯಿ. ಆ ಸೆಸ್ ಇದೆಯಲ್ಲ, ಅಂದ್ರೆ ಸೆಸ್ ಅಂದ್ರೆ ತೆರಿಗೆಯ ಮೇಲೆ ವಿಧಿಸುವಂತ ಉಪ ತೆರಿಗೆ, ಅದನ್ನ ಸೆಸ್ ಅಂತ ಕರೀತಾರೆ. ಆ 1 ರೂಪಾಯಿ ಕಲ್ಯಾಣ ಮಂಡಳಿಗೆ ಜಮಾ ಆಗುತ್ತೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಆ ರೀತಿ ಎಲ್ಲ ಕಡೆ ಸಂಗ್ರಹ ಆಗಿದ್ದು 1% ಸೆಸ್ಸು ಕಲ್ಯಾಣ ಮಂಡಳಿಯಲ್ಲಿ ಜಮಾ ಆಗುತ್ತೆ. ಆ ಜಮಾ ಆಗೋ ದುಡ್ಡೇನೆ ನಾವು ಕಟ್ಟಡ ಕಾರ್ಮಿಕರಾಗಿದ್ರೆ ಅರ್ಜಿ ಹಾಕಿದ್ರೆ, ಹೆಣ್ಮಕ್ಳು ಇಬ್ಬರು ಮದುವೆ ಆಗಬೇಕು ಅಂದ್ರೆ ಇಬ್ಬರು ಹೆಣ್ಣು ಮಕ್ಕಳಿಗೆ 70,000 ರೂಪಾಯಿ ಮದುವೆ ಸಹಾಯಧನ ಅಂತ ಮಾಡ್ತಾರೆ. ಮಕ್ಕಳಿಗೆ ಸ್ಕಾಲರ್ಶಿಪ್ ಅಂತೇಳಿ ಕೊಡ್ತಾರೆ ವಿದ್ಯಾಭ್ಯಾಸ ಮಾಡ್ತಾ ಇದ್ರೆ. ಆರೋಗ್ಯ ಕೆಟ್ಟರೆ ಆರೋಗ್ಯ ಇದಕ್ಕೆ ಇದು ಕೊಡ್ತಾರೆ, ಹಣ ಕೊಡ್ತಾರೆ. ಅಕಸ್ಮಾತ್ ಮೃತಪಟ್ಟರೆ 5 ಲಕ್ಷ ರೂಪಾಯಿವರೆಗೆ ಪರಿಹಾರ ಕಲ್ಯಾಣ ಮಂಡಳಿಯಿಂದ ಕೊಡ್ತಾರೆ. ಅಷ್ಟು ಮಾತ್ರ ಅಲ್ಲ, ನಿಮಗೆ ಯಾರೋ ತಗೊಳ್ತಿದ್ದೀರನ್ನೋ ಗೊತ್ತಿಲ್ಲ, ಯಾವುದೇ ಯೋಜನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರು ಪೆನ್ಷನ್ ಅಂತೇಳಿ 3,000 ರೂಪಾಯಿ ತಗೊಳ್ತಾ ಇದ್ರೆ ಅದು ಕಟ್ಟಡ ಕಾರ್ಮಿಕರು ಮಾತ್ರನೇ. 3,000 ರೂಪಾಯಿ ಪೆನ್ಷನ್ ಸಿಗುತ್ತೆ ಕಟ್ಟಡ ಕಾರ್ಮಿಕರಾಗಿ 60 ವರ್ಷ ದಾಟಿದ್ರೆ. ಅದೆಲ್ಲ ಅದರಿಂದ ಸಿಗುತ್ತೆ. ಈಗ ಈ ರೀತಿ ಸಿಕ್ತಿರೋದ್ರಲ್ಲಿ ಕೆಲವು ಸಮಸ್ಯೆಗಳಿದಾವೆ, ನಾವು ಪಡ್ಕೊಳ್ಳೋದ್ರಲ್ಲಿ ಕೆಲವು ತಾಪತ್ರಗಳಿದಾವೆ. ಅದರ ಯೋಜನೆ ಇದೆ. ಮೋದಿ ಸರ್ಕಾರ ಏನ್ ಹೇಳಿದೆ, ಈಗ ಈ ಕಾಯ್ದೆಗಳನ್ನ ರದ್ದು ಮಾಡಾಕಿದೆ. ಈಗ ಇನ್ನು ಮುಂದಕ್ಕೆ ಸೆಸ್ ಕಾಯ್ದೆ ರದ್ದಾಗಿರೋದ್ರಿಂದ ನಾವು ಸೆಸ್ ಸಂಗ್ರಹ ಮಾಡಕ್ಕೆ ಆಗಲ್ಲ ಮುಂದಕ್ಕೆ. ಆಗ ಅದಕ್ಕೆ ದುಡ್ಡು ಬರಲ್ಲ. ಕರ್ನಾಟಕದಲ್ಲಿ ಕಲ್ಯಾಣ ಮಂಡಳಿ ಇರಲ್ಲ. ಆ ಕಟ್ಟಡ ಕಾರ್ಮಿಕರಿಗೆ ಸಿಗುವಂತ ಯಾವ ದುಡ್ಡು ಸಿಕ್ಕಲ್ಲ.
ಅದಕ್ಕೆ ಬದಲಿಗೆ ಅವ್ರು ಏನ್ ಹೇಳ್ತಿದ್ದಾರೆ, ನಿಮ್ ಕಲ್ಯಾಣ ಮಂಡಳಿಯಲ್ಲಿ 6,000 ಕೋಟಿ ರೂಪಾಯಿ ಇದೆ ಈ ಸದ್ಯ ಕರ್ನಾಟಕದಲ್ಲಿ, ಆ ದುಡ್ಡನ್ನ ಕೇಂದ್ರ ಸರ್ಕಾರಕ್ಕೆ ನೀವು ವರ್ಗಾವಣೆ ಮಾಡ್ರಿ ಅಂತ ಕೇಳ್ತಾ ಇದ್ದಾರೆ. ಕೇಂದ್ರ ಸರ್ಕಾರಕ್ಕೆ ವರ್ಗಾವಣೆ ಮಾಡಿ ಇಲ್ಲಿರೋ ಬೆಂಗಳೂರಲ್ಲಿರೋ ದುಡ್ಡನ್ನೇ ತಗೊಂಬರಕ್ಕೆ ಎಷ್ಟು ಕಷ್ಟಪಡ್ಬೇಕು ನಾವು. ಇನ್ನು ಡೆಲ್ಲಿಗೆ ಹೋಗಿ ಆ ದುಡ್ಡು ಸೇರ್ಕೊಂಡ್ರೆ ನಮಗೆ ಸಿಗುತ್ತಾ? ಅದು ಸಿಕ್ಕಲ್ಲ. ಅಂದ್ರೆ ಈ ರೀತಿಯಲ್ಲಿ ಕಾರ್ಮಿಕರಿಗಿದ್ದಂತ ಅನುಕೂಲಗಳನ್ನು ರದ್ದು ಮಾಡಲಿಕ್ಕೆ ಇವತ್ತು ಕಾರ್ಮಿಕ ಕಾಯ್ದೆಗಳನ್ನು ರದ್ದು ಮಾಡಿ ಬಿಸಾಕಿದ್ದಾರೆ. ಅದರಿಂದಾಗಿ ಕಾರ್ಮಿಕರಾಗಿರುವಂತವ್ರು ನಾವು ತೀರ್ಮಾನ ಮಾಡಿರೋದೇನಂತಂದ್ರೆ, ಈ ಮೋದಿ ಸರ್ಕಾರ ಪೂರ್ತಿಯಾಗಿ ಕಂಪನಿ ಮಾಲೀಕರು ಬಂಡವಾಳದಾರರ ಪರವಾಗಿದೆ, ಕಾರ್ಮಿಕರ ವಿರುದ್ಧವಾಗಿದೆ. ಅದರಿಂದಾಗಿ ಕಾರ್ಮಿಕರು ಈ ಮೋದಿ ಸರ್ಕಾರವನ್ನು ಸೋಲಿಸಬೇಕು ಅನ್ನುವಂಥದ್ದು, ಬಿಜೆಪಿ ಸೋಲಿಸಬೇಕು ಅನ್ನೋದು ಈ ಕಾರಣಕ್ಕಾಗಿ ಅಂತ ನಾವು ಹೇಳ್ತಾ ಇದ್ದೀವಿ. ಇದು ಕೆಲವು ವಿಚಾರಗಳು. ಇನ್ನೊಂದು 2-3 ವಿಚಾರ ಹೇಳಿ ನಿಲ್ಲಿಸ್ತೀನಿ. ನೋಡಿ, ಇತ್ತೀಚೆಗೆ ಅದೇನಾದ್ರು ಬೋರ್ಡ್ ತೆಗೆದಿರ್ಬೇಕು. ಎಲ್ಲ ಪೆಟ್ರೋಲ್ ಬಂಕ್ಗಳ ಹತ್ರ ಒಂದು ಬೋರ್ಡ್ ಹಾಕಿರ್ತಾರೆ. ಪೆಟ್ರೋಲ್ ಹಾಕ್ಸಕ್ ನೀವಂತೂ ಹೋಗ್ತೀರಾ, ಗಂಡಸರಂತೂ ಹೋಗ್ತೀರಾ, ನೀವು ಆ ಬೋರ್ಡ್ ನೋಡ್ತಿರ್ಬೋದು ಅಂತ ಅನ್ಕೊಳ್ತೀನಿ. ಬೋರ್ಡಲ್ಲಿ ಒಂದ್ ಕಡೆ ಮೋದಿ ಇರ್ತಾರೆ, ಇನ್ನೊಂದು ಕಡೆ 4 ಜನ ಮಹಿಳೆಯರು ಇರ್ತಾರೆ. ಆ ಮಹಿಳೆಯರು ನಗುತ್ತಾ ಇರ್ತಾರೆ. ಬೋರ್ಡಲ್ಲಿ ಏನ್ ಹಾಕವ್ರು ಗೊತ್ತಾ? ಮಹಿಳೆಯರ ಕಣ್ಣೀರನ್ನು ಮೋದಿಯವರು ಒರೆಸಿದರು, ಕೋಟ್ಯಾಂತರ ಮಹಿಳೆಯರ ಕಣ್ಣೀರನ್ನು ಒರೆಸಿದ್ರು ಅಂತ ಬೋರ್ಡ್ ಅದು. ಇಷ್ಟೊಂದು ಕೋಟ್ಯಾಂತರ ಮಹಿಳೆಯರ ಕಣ್ಣೀರನ್ನು ಹೆಂಗ್ ಒರೆಸಿದ್ರು ಮೋದಿಯವರು? ಏನದ್ರ ಅರ್ಥ? ನಿಮ್ಗೆ ಕೇಳ್ಬಿಡ್ತೀನಿ, ಇಲ್ಲಿ ಮಹಿಳೆಯರನ್ನು ಕೇಳಿದ್ರೆ ಚೆನ್ನಾಗಿ ಹೇಳ್ತಾರೆ. ಅದು ಗಂಡಸು ಸ್ವಲ್ಪ ತಿಳುವಳಿಕೆ ಕಮ್ಮಿ ಈ ವಿಚಾರದಲ್ಲಿ. ಉಜ್ವಲ ಗ್ಯಾಸ್ ಫ್ರೀಯಾಗಿ ತಗೊಂಡ್ರು 2 ಜನ ಇದ್ದೀರಿ ಇಲ್ಲಿ? ತಗೊಂಡಿರಿ ಯಾರಾದ್ರು? ಉಜ್ವಲ ಗ್ಯಾಸ್ ತಗೊಂಡಿದ್ದೀರಾ? ಹಾ ಹೇಳ್ರಿ, ಕೈ ಎತ್ತಿರಿ. ಅದೇ ಹೇಳ್ತಿದ್ದೀನಿ, ಉಜ್ವಲ ಗ್ಯಾಸ್ ತಗೊಂಡ್ರೆ ಎಷ್ಟು ಜನ ಕೈ ಎತ್ತಿರಿ? ಒಂದು 5-6 ಜನ ಇದ್ದೀರಿ. ಇರ್ಲಿ, ಇಳಿಸ್ರಿ. ಕೆಲವರು ಧೈರ್ಯ ಇಲ್ಲ ಹೇಳಕ್ಕೆ ಫ್ರೀಯಾಗಿ ತಗೊಂಡಿದ್ದೀವಿ ಅಂತೇಳಿ. ನಾನು ನಿಮ್ಮನ್ನು ಕೇಳ್ತೀನಿ, ಕೈ ಎತ್ತದವ್ರನ್ನ, ನೀವು ಫ್ರೀಯಾಗಿ ಗ್ಯಾಸ್ ಸಿಗ್ತಾ ಇದೆಯಾ ನಿಮ್ಗೀಗ? ಕೈ ಎತ್ತದವ್ರು ಹೇಳ್ರಿ. ಇಲ್ಲ, ಮತ್ತೆ ನೀವು ಫ್ರೀ ಗ್ಯಾಸ್ ಅಂತ ಹೇಳಿದ್ರಲ್ಲ. ನೋಡ್ರಿ, ಮೋಸ ಮಾಡೋದಕ್ಕೆ ಒಂದು ವಿಧಾನ ಅಂತ ಇರುತ್ತೆ. ಅದಕ್ಕೆ ಹಿಂದಿಯಲ್ಲಿ ಒಂದು ಮಾತಿದೆ, जिस देश का राजा व्यापारी होता है, जिस देश का राजा व्यापारी होता है, उस देश का जनता भिखारी होता है. उस देश का जनता ಭಿಕಾರಿ ಹೋತಾ ಹೈ. ನೋಡ್ರಿ, ವ್ಯಾಪಾರ ಹೆಂಗ್ ಮಾಡವ್ರೆ ಅಂತ ಇದನ್ನ ಹೇಳ್ತಿರೋದು ನಾನು ನಿಮ್ಗೆ. ಉಜ್ವಲ ಸ್ಕೀಮ್ ಅಲ್ಲಿ ಅವ್ರು ಏನ್ ಹೇಳಿದ್ರು ಗೊತ್ತಾ? ಕೋಟ್ಯಾಂತರ ಮಹಿಳೆಯರಿಗೆ ಉಚಿತವಾದಂತ ಗ್ಯಾಸ್ ಮೋದಿ ಯೋಜನೆ. ಮಹಿಳೆಯರನ್ನ ಕಣ್ಣೀರನ್ನ ಒರೆಸಲಿಕ್ಕೆ ಮೋದಿಯವರು ಶ್ರಮ ಈಗ ಮಾಡಿದ್ದೇನಂತಂದ್ರೆ, ಆ ಸ್ಟವ್ ಫ್ರೀಯಾಗಿ ಕೊಟ್ಬಿಟ್ರು. ಫಸ್ಟ್ ಸ್ಟವ್ ಫ್ರೀಯಾಗಿ ಕೊಟ್ರಲ್ವಾ, ಫಸ್ಟ್ ಟೈಮ್ ಸಿಲಿಂಡರ್ ಫ್ರೀಯಾಗಿ ಕೊಟ್ರು. ಆಮೇಲೆ ಎಲ್ಲರಿಗೂ ಟೋಪಿ ಹಾಕಿದ್ರು. 400 ರೂಪಾಯಿಗೆ ಸಿಗ್ತಾ ಇದ್ದ ಸಿಲಿಂಡರ್ನ 1200 ರೂಪಾಯಿಗೆ ತಗೊಂಬಂದು ಈಗ ಎಲೆಕ್ಷನ್ ಟೈಮ್ ಅಂತೇಳಿ ಒಂದು 200 ರೂಪಾಯಿ ಇಳಿಸ್ಬಿಟ್ಟವ್ರು ಅಲ್ವಾ? ಈಗ ನೀವ್ ಹೇಳ್ರಿ, ಕಟ್ಟಿಗೆ ಒಲೆಯಲ್ಲಿ ಏನೋ ಮಾಡ್ಕೊಂಡ್ಬಿಡ್ತಾ ಇತ್ತು, 1200 ರೂಪಾಯಿ ಖರ್ಚಾಗ್ತಿರ್ಲಿಲ್ಲ ಒಲೆಗೆ. ಆದ್ರೆ ಈಗ ಮೋದಿ ಅವರು ನಮ್ಗೆ ಅಭ್ಯಾಸ ಮಾಡಿಸಿದ್ದೇನಂದ್ರೆ, 300-400 ರೂಪಾಯಿ ಮುಗಿಸ್ಕೊಳ್ತಾ ಇದ್ದಂತ ಕೆಲಸನ 1200 ರೂಪಾಯಿ ಖರ್ಚು ಮಾಡ್ಸಂಗ್ ಮಾಡಿದ್ರಲ್ಲ, ಒಗ್ಗಿಸಿದ್ರು. ಕಣ್ಣೀರು ನಮ್ದೀಗ ನಿಂತೋಯ್ತು. ಯಾಕೆಂದ್ರೆ ಮೊದಲು ಕಟ್ಟಿಗೆ ಒಲೆಯಲ್ಲಿ ಕಣ್ಣೀರು ಬರ್ತಾ ಇತ್ತು, ಈಗ ಕಣ್ಣೀರೇ ಬರೋಲ್ಲ. ಅವಾಗ 300 ರೂಪಾಯಿ ಕೆಲಸ ಮುಗೋಗ್ತಿತ್ತು, ಈಗ 1200 ರೂಪಾಯಿ ಕೊಡೋದ್ರ ಮುಖಾಂತರ ನಮ್ಮ ಮಹಿಳೆಯರೆಲ್ಲ ಖುಷಿ ಪಡ್ತಾವ್ರಂತೆ. ಏನ್ ಖುಷಿ! ಗ್ಯಾಸ್ ಸಿಲಿಂಡರ್ ಬಂದ ತಕ್ಷಣ 1200 ರೂಪಾಯಿನ ನಗುನಗುತ್ತಾ ಎತ್ತಿ ಕೊಡ್ತಾರೆ. ತಗೊಳಪ್ಪ, 100 ರೂಪಾಯಿ ಜಾಸ್ತಿ ತಗೋ. ಹಂಗೆ ನಗ್ ಕೊಡ್ತಾ ಇದ್ರೆ ನೀವೆಲ್ಲ ಯಾರು ಬೈತಾ ಇಲ್ಲ. ಗ್ಯಾಸು ಬೆಲೆ ಜಾಸ್ತಿ ಮಾಡಿದೆ ಅಂತ ನೀವು ಯಾರು ಬೈತಿಲ್ಲ. ಎಲ್ಲರೂ ನಗುನಗ್ತಾ 100 ರೂಪಾಯಿ ಜಾಸ್ತಿ ಕೊಡ್ತಾವ್ರೆ. ಹಿಂಗೆ ಈ ವ್ಯಾಪಾರಿ ಬುದ್ಧಿ ಇದೆ ನೋಡ್ರಿ. ಲೂಟಿ ಮಾಡಕ್ಕೆ ಏನೇನು ವಿಧಾನಗಳು ಅನುಸರಿಸ್ತಾರೆ ಅಂತ ಹೇಳಿ ಅಲ್ರಿ. 300-350 ರೂಪಾಯಿ ಸಿಲಿಂಡರ್ನ ನಾನು ಬೆಲೆ ಇಳಿಸ್ತೀನಿ ಅಂತೇಳಿ ಅಧಿಕಾರಕ್ಕೆ ಬಂದು ಅವರೇನ ಕಾಂಗ್ರೆಸ್ನವ್ರು ವಿಪರೀತ ಬೆಲೆ ಏರಿಸ್ಬಿಟ್ಟವ್ರಪ್ಪ. ಮನಮೋಹನ್ ಸಿಂಗ್ ಸರ್ಕಾರ ಆಗ ಎಲ್ಲ ಇಳಿಸ್ತೀವಿ ಅಂತೇಳಿ ಒಟ್ಟು ತಗೊಂಡು ಬಂದ್ರಲ್ಲ. ನಿಮ್ ಯೋಗ್ಯತೆಗೆ 400 ರೂಪಾಯಿ ಇರೋ ಸಿಲಿಂಡರ್ನ ಕನಿಷ್ಠ 200 ರೂಪಾಯಿ ಆದ್ರೂ ಮಾಡೋದು ಬೇಡವೇ? ಹಾಳಾಗೋಗ್ಲಪ್ಪ, 400 ರೂಪಾಯಿ ಆದ್ರೂ ಇಟ್ಕೊಂಡಿದ್ರೆ ಸಾಕಾಗಿರೋದೆ. 1200 ರೂಪಾಯಿ ಮಾಡಿ ಬೆಲೆ ಇಳಿಸಿದ್ದೀವಿ ಅಂತೇಳಿ ಮಾನ ಮರ್ಯಾದೆ ಇಲ್ದಂಗೆ ಮಾತಾಡ್ತಾರಲ್ಲ. ಏನ್ ಹೇಳ್ಬೇಕು ಇವ್ರಿಗೆ ನಾವು? ಯಾರಾದ್ರೂ ಮಾತಾಡೋಕೆ ಸ್ವಲ್ಪ ಗೌರವ ಮಾನ ಮರ್ಯಾದೆ ಇರ್ಬೇಕಲ್ವಾ? ಏನಾಯ್ತಪ್ಪ ಹಿಂಗೆ ಈ ರೀತಿ ಲೂಟಿ ಮಾಡುವಂತ ಜನರನ್ನ?
ಅದು ಲೂಟಿ ಮಾಡೋದನ್ನ ಸಮರ್ಥನೆ ಮಾಡ್ಕೊಳ್ತಕ್ಕಂಥ ಜನರನ್ನ ಏನಂತ ಕರಿಬೇಕು ನಾವು? ಮೂರು ಬಿಟ್ಟವ್ರಿಗೆ ಏನೇನೋ ಹೇಳ್ತೀವಿ ನಾವು. ಹಂಗೆ ಈ ಊರಿಗೆ ದೊಡ್ಡವ್ರು ಆಗ್ಬಿಟ್ಟವ್ರು ಅವ್ರಿಗೆ. ಆದ್ರಿಂದ ಅಂತವ್ರನ್ನ ನಾವು ಊರಲ್ಲಿ ಜಾಸ್ತಿ ದಿವಸ ಇಟ್ಕೋಬಾರ್ದಲ್ಲ, ಊರಿಗೆ ದೊಡ್ಡವರಾಗೋದಕ್ಕೆ ಬಿಡಬಾರ್ದಲ್ಲ. ಇಂಥವ್ರನ್ನ ಮೂರು ಬಿಟ್ಟವ್ರನ್ನ ನಾವು ಅವ್ರನ್ನ ಇಳಿಸ್ಬೇಕು. ಏನ್ ಹೇಳಿದ್ರು ಅವಾಗ? ಏನ್ ನಮ್ಮ ಹೆಣ್ಮಕ್ಳು ನೋಡ್ಬೇಕು ಅವಾಗ? ಝೀರೋ ಬ್ಯಾಲೆನ್ಸ್ ಅಕೌಂಟ್ ಓಪನ್ ಮಾಡ್ರಿ. ಎಂತಕ್ಕೆ? 15 ಲಕ್ಷ ರೂಪಾಯಿ ಬೀಳ್ತದೆ. ಏನ್ ಹೇಳಿದ್ರಾಗ? ನಾ ಕಾವುಂಗ ನಾ ಕಾನೆ ದೂಂಗ. ಏನ್ ಚಪ್ಪಾಳೆ ಹೊಡೆದ್ರು ಜನ, ನಾವು ಹೊಡೆದವಲ್ಲ. ಎಂತ ಧೀರ ಬಂದವನಯ್ಯ ದೇಶಕ್ಕೆ. ಇಂಥ ಧೀರ ಬೇಕಾಗಿತ್ತು ನಮಗೆ. ಎಲ್ಲ ಕಡೆ ಭ್ರಷ್ಟಾಚಾರ ಅಲ್ಲ, ನಮಗೂ ಬೇಸತ್ತು ಹೋಗಿದ್ವಿ, ರೋಸ್ ಹೋಗಿದ್ವಿ. ಎಲ್ಲಿ ನೋಡಿದ್ರು ಕಾಸು ಕೊಡ್ಬೇಕು, ಲಂಚ ಕೊಡ್ಬೇಕು. ಇವ್ ಬಂದ್ ಹೇಳ್ದ ನಾ ಕಾವುಂಗ ನಾ ಕಾನೆ ದೂಂಗ ಅಂದ. ನಾವೆಲ್ಲ ಓಟ್ ಹಾಕ್ಬಿಟ್ವಿ. ಏನಾಯ್ತು ಈಗ? ಅದಕ್ಕೆ ಹೇಳ್ದ, ನಮ್ಮ ದೇಶದಲ್ಲಿ ಬಡತನನೇ ಇರಬೇಕಾಗಿಲ್ಲ, ಮುಂದಕ್ಕೆ ಎಲ್ಲ ಶ್ರೀಮಂತರಾಗ್ಬಿಡ್ಬೋದು. ಎಲ್ಲ ಕದ್ದು 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 ಈ ಕಾಂಗ್ರೆಸ್ನವರು ಅದಕ್ಕೆ ಜೊತೆ ಸೇರಿದವರೆಲ್ಲ ವಿದೇಶದಲ್ಲಿ ಹಣ ಇಟ್ಬಿಟ್ಟವ್ರೆ. ಅದೆಲ್ಲ ತಗೊಂಡ್ಬರ್ತೀನಿ, ಒಬ್ಬೊಬ್ಬನ ಕುಟುಂಬಕ್ಕೆ 15 ಲಕ್ಷ ರೂಪಾಯಿ ಕೊಡ್ತೀನಿ, ಓಟ್ ಹಾಕ್ರಿ ಅಂದ್ರು. ಜನ ನಾಮುರುಳೋ ತಾಮುರುಳೋ ಅಂತೇಳಿ ಓಟ್ ಹಾಕ್ಬಿಟ್ಟು ಗೆಲ್ಸ್ಬಿಟ್ಟಿವಾಗ. ಆವಾಗ 15 ಲಕ್ಷ ರೂಪಾಯಿ ತಗೊಳಕ್ಕೆ ಬ್ಯಾಂಕ್ ಅಕೌಂಟ್ ಬೇಕಲ್ಲ, ಕಾಸು ಹಾಕಕ್ಕೆ ಅವ್ರು ಹೇಳಿದ್ರು ಝೀರೋ ಬ್ಯಾಲೆನ್ಸ್ ಅಕೌಂಟ್ ಓಪನ್ ಮಾಡ್ರಿ ಬೇಗ ಅಂತಂದ್ರು. ನಮ್ಮ ಮಹಿಳೆಯರು ಊರುಗಳಲ್ಲಿ ನೋಡಬೇಕು, ಗಂಡಸರು ಕೆಲವರು ಸೇರ್ಕೊಂಡಿದ್ರು ಜೊತೆಗೆ. ನಾಳೆ ಅಕೌಂಟ್ ಓಪನ್ ಮಾಡಿಸ್ಬೇಕು ಅಂದ್ರೆ ಇವತ್ತು ರಾತ್ರಿ ಹೋಗ್ಬಿಟ್ಟು ಬಿಂದಿಗೆಗಳು, ಕಲ್ಲುಗಳು, ಅದು ಇದು ಇಟ್ಟು ಬಂದ್ಬಿಟ್ಟಿದ್ರು ಕ್ಯೂ ಅಲ್ಲಿ. ಲೇಟ್ ಆಗ್ಬಿಟ್ರೆ ನಾಳೆ ಹೋದಾಗ ಅಕೌಂಟ್ ಓಪನ್ ಮಾಡೋದು ಝೀರೋ ಬ್ಯಾಲೆನ್ಸ್ ಅಂತೇಳಿ. ಯಾರಿಗಾದ್ರೂ ಬಂತ? ಯಾರಿಗೂ ಬರಲಿಲ್ಲ 15 ಲಕ್ಷ. ಇನ್ನು ಕಾಯ್ತಾವ್ರೆ ನಮ್ಮ ಜನ, ಬರ್ಬೋದೇನೋ. ಆದ್ರೆ ಈ ವ್ಯಾಪಾರಿ ಗುಣ ಹೆಂಗಿರುತ್ತೆ ಅನ್ನೋದಕ್ಕೆ 2 ಕತೆ ಹೇಳ್ತೀನಿ ನಿಮಗೆ. ಝೀರೋ ಬ್ಯಾಲೆನ್ಸ್ ಅಕೌಂಟ್ ಅಂತ ಓಪನ್ ಮಾಡಿಸಿದ್ರಲ್ಲ, ಇವತ್ತು ನೀವ್ ಯಾರಾದ್ರೂ ಝೀರೋ ಬ್ಯಾಲೆನ್ಸ್ ಅಕೌಂಟ್ ಅಂತ ಇಟ್ಕೊಂಡ್ರೆ ನಿಮ್ ಗತಿ ಏನ್ ಗೊತ್ತಾ? ಏನಾಗುತ್ತೆ ಗೊತ್ತಾ? ಸಿಂಧನೂರಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಎಷ್ಟಿರ್ಬೇಕು ಶಿವಮೂರ್ತಿ? 1,000. ನಿಮ್ಮ ಅಕೌಂಟ್ ಇಟ್ಕೊಂಡಿದ್ದೀರಿ ಅಂತಂದ್ರೆ ನಿಮ್ಮ ಅಕೌಂಟ್ ಅಲ್ಲಿ ಯಾವಾಗ್ಲೂ 1,000 ರೂಪಾಯಿ ಇರಬೇಕು. 1,000 ರೂಪಾಯಿಗಿಂತ ಒಂದು ಪೈಸೆ ಕಡಿಮೆ ಆಗಂಗಿಲ್ಲ. ಅದು ಮಿನಿಮಮ್ ಬ್ಯಾಲೆನ್ಸ್ ಅಂತ ಹೇಳ್ತಾರೆ. ನೀವೇನ್ ಅನ್ಕೊಂಡ್ರಿ ಝೀರೋ ಬ್ಯಾಲೆನ್ಸ್ ಅಕೌಂಟ್ ಅವಾಗ ದುಡ್ಡು ಬೇಡ ಅಂತಂದ್ರೆ ಅವರು. ನಮಗೆ ಎಷ್ಟೋ ಸತಿ ಬೇಜಾರಾಗಿ ನಮ್ಮ ಮಹಿಳೆಯರು, ಅಯ್ಯೋ ಕಾಸಿಲ್ದೆ ಹೆಂಗಪ್ಪ ಅಕೌಂಟ್ ಇಟ್ಕೊ 100 ರೂಪಾಯಿ ಅಂತೇಳಿ ಇಟ್ಬಿಟ್ಟು ಅಕೌಂಟ್ ಓಪನ್ ಮಾಡಿಸಿದ್ರು. ಈಗ ಅವ್ರು ಹೇಳ್ತಾವ್ರೆ 1,000 ರೂಪಾಯಿಗಿಂತ ಕಡಿಮೆ ಇದ್ರೆ ಅಕೌಂಟ್ ಅಲ್ಲಿ ಪ್ರತಿ ದಿವಸ ನಿಮ್ಮ 1,000 ರೂಪಾಯಿಗಿಂತ ಕಡಿಮೆ ಏನಣ ಇರುತ್ತೆ ಅದ್ರಲ್ಲಿ ಕಟ್ ಮಾಡ್ತಾ ಇರ್ತಾರೆ. ಗೊತ್ತೇ ಇಲ್ಲ ನಮಗೆ. ಮಂತ್ಲಿ 30 ರೂಪೀಸ್, ತಿಂಗಳಿಗೆ 30 ರೂಪಾಯಿ ಕಟ್ ಮಾಡ್ತಾರೆ. ಗೊತ್ತೇ ಆಗಂಗಿಲ್ಲ ನಮ್ಗೆ. ನೀವ್ ಇಲ್ಲಿರೋರು ಹೇಳ್ರಿ, ಅಕೌಂಟ್ ಓಪನ್ ಮಾಡಿಸಿರೋರು ಎಷ್ಟು ಜನ ಬ್ಯಾಂಕ್ ಅಲ್ಲಿ ಹೋಗಿ ಪಾಸ್ಬುಕ್ ಎಂಟ್ರಿ ಮಾಡ್ತೀರಿ? ಪಾಸ್ಬುಕ್ ಅಂತ ಕೊಟ್ಟಿರ್ತಾರಲ್ಲ ಬ್ಯಾಂಕ್ ಅಲ್ಲಿ, ಹೋಗಿ ಎಂಟ್ರಿ ಮಾಡಿಸ್ಕೊಂಡು ಬರೋರು ಯಾರು ಇದ್ದೀರಾ ಇಲ್ಲಿ? ಮಾಡಿಸ್ತೀರಾ? ಯಾರು ಮಾಡಿಸ್ತೀರಾ ಹೇಳ್ರಿ? ಪಾಸ್ಬುಕ್ ಅಲ್ಲಿ ಎಂಟ್ರಿ ಮಾಡುವಂತವ್ರು ಮಾಡಿಸಿದಾಗ ಅವರಿಗೆ ಸ್ವಲ್ಪ ಗೊತ್ತಾಗುತ್ತೆ, ಹುಡುಕಿದ್ರೆ ತಿಂಗಳ ಯಾವ್ಯಾವುದಕ್ಕೆ ಕಟ್ ಮಾಡವ್ರೆ ದುಡ್ಡನ್ನ, ರೊಕ್ಕ ಯಾವ್ಯಾವುದಕ್ಕೆ ಕಟ್ ಆಗೈತೆ ಅಂತ ಗೊತ್ತಾಗುತ್ತೆ. ಈ ರೀತಿ ಮಿನಿಮಮ್ ಬ್ಯಾಲೆನ್ಸ್ ಹೆಸರಿನಲ್ಲಿ ಕಳೆದ ವರ್ಷ 25,000 ಕೋಟಿ ರೂಪಾಯಿ ಬಡವರದು ಹಣ ನುಂಗ್ಬಿಟ್ಟವ್ರೆ, ಕಿತ್ತಾಕ್ಬಿಟ್ಟವ್ರೆ. ನಮ್ಗೆ ಹೇಳಿದ್ದೇನು? ಝೀರೋ ಬ್ಯಾಲೆನ್ಸ್ ಹಾಳಾಗೋಲಿ. ನಾವು ಕಷ್ಟಪಟ್ಟು ಉಳಿಸ್ಕೊಂಡು ಹಣದಲ್ಲೇನೆ ಪಿಕ್ ಪಾಕೆಟ್ ಮಾಡಿ ತಿಂಗಳಿಗೆ 30 ಕಟ್ ಮಾಡಿ ನಮಗೆ ಗೊತ್ತೇ ಆಗಿಲ್ಲ. ಯಾಕೆ ನಾವು ಪಾಸ್ಬುಕ್ ಎಂಟ್ರಿಗೆ ಅಂತ ಹೋಗಲ್ಲ ಬ್ಯಾಂಕ್ಗೆ. ಈಗೆಲ್ಲ ಗೂಗಲ್ ಪೇ, ಫೋನ್ ಪೇ ಅಂತ ಬಂದಿರೋದು ಫೋನಲ್ಲೇ. ಎಷ್ಟು ಚೆನ್ನಾಗೈತೆ ನೋಡಯ್ಯ, ಚೆನ್ನಾಗೈತೆ. ನೀನೊಂದ್ಸತಿ ಕಳಿಸಿದ್ರು ದುಡ್ಡು, ತಗೊಂಡ್ರು ದುಡ್ಡು, ಬ್ಯಾಂಕಲ್ಲಿ ಕಡಿಮೆ ಇಟ್ರು ದುಡ್ಡು, ಎಲ್ಲ ಪೀಕೋದೇ ಕೆಲಸ. ನಮ್ಮ ದುಡ್ಡನ್ನ ನಾವು ಕಾಪಾಡ್ಕೊಳಂಗಿಲ್ಲ. ನಮ್ಮ ದುಡ್ಡನ್ನ ಅಲ್ಲಿಟ್ಟು ಪೀಕಿಸ್ಕೊಳ್ಳೋದು ನಾವೀಗ, ಕಟ್ ಮಾಡಿಸ್ಕೊಳ್ಳೋದು, ಪಿಕ್ ಪಾಕೆಟ್ ಮಾಡಿಸ್ಕೊಳ್ಳೋದು ನಾವೇನೇನೆ. ಆ ರೀತಿ ಅತ್ಯಂತ ಪಿಕ್ ಪಾಕೆಟ್ ಮಾಡ್ತಕ್ಕಂಥ ವ್ಯಾಪಾರಿ ಬುದ್ಧಿಯನ್ನ ಈ ಮೋದಿ ಸರ್ಕಾರ ಕಳೆದ 10 ವರ್ಷಗಳಲ್ಲಿ ಭಾರತದ ಜನರ ಮೇಲೆ ನಡೆಸ್ತಾ ಇದೆ. ಪಿಕ್ ಪಾಕೆಟ್ ಸರ್ಕಾರ ಇದು. ಇಲ್ಲ ಅಂತಂದ್ರೆ ಮಿನಿಮಮ್ ಬ್ಯಾಲೆನ್ಸ್ ಅಂತೇಳಿ ಯಾಕ್ರಿ ಲೂಟಿ ಹೊಡಿಬೇಕು ನಮ್ಮ ಹತ್ರ? ಕಾಸಿಟ್ರು ಹತ್ರ ಅಕಸ್ಮಾತ್ ನೀನ್ ಕಟ್ ಮಾಡ್ಕೊಂಡ್ರೆ ಬೇರೆನಪ್ಪ. ಕಾಸೇ ಇಲ್ದಿರ 1,000 ರೂಪಾಯಿ ಒಳಗಡೆ ಇಟ್ಕೊಂಡ್ರು ಎಂತವ್ರು ಇರ್ತಾರ? ಅವರು ಬಡವರೇ ಇರ್ತಾರಲ್ವಾ? ಅವ್ರ ಹಣದಲ್ಲಿ ಕಟ್ ಮಾಡೋದು ಅಂತಂದ್ರೆ ಎಂತ ಅಗಲ್ದ ರೋಡೆ ಕೆಲಸ ಮಾಡೋರು ನೀವು ಅಂತೇಳಿ ಅರ್ಥ ಆಗಲ್ವ ನಮಗೆ? ಇದು ಒಂದು. ಈ ಕೆಲಸನೇ ಮಾಡ್ಕೊಂಡ್ ಬಂದೈತೆ ಮೋದಿ ಸರ್ಕಾರ. ಗ್ಯಾಸ್ ನಾನು ಹೇಳಿ ಮುಗಿಸ್ತೀನಿ.
ಆವಾಗ ಏನು ಹೇಳಿದ್ರು, ನೀವು ಅಕೌಂಟ್ ಓಪನ್ ಮಾಡಿಸಿ ಸಬ್ಸಿಡಿ ಹಣ ನಿಮಗೆ ಹಾಕ್ತೀವಿ, ಅಕೌಂಟ್ಗೆ ಹಾಕ್ತೀವಿ, ನೀವು ಪೂರ್ತಿ ದುಡ್ಡು ಕಟ್ಟಿಬಿಡ್ರಿ ಅಂತ ಹೇಳಿದ್ರು ಇಲ್ವೋ? ಅವ ಹಂಗೆ ಹೇಳಿದ್ದು ಗ್ಯಾಸ್ ತಗೊಳ್ಳೋವಾಗ ನಮ್ಗೆ ಅಭ್ಯಾಸ ಮಾಡಿಸಿದ್ರು. ಯಾರಿಗೆ ಏನ? ಅದೇ ಹೇಳಿದ್ ನಾನು, ಗ್ಯಾಸ್ ಅಲ್ಲ ಸಿಲಿಂಡರ್ ಕೊಟ್ಟವ್ರೆ, ಖಾಲಿ ಸಿಲಿಂಡರ್, ಸ್ಟವ್ ಕೊಟ್ಟವ್ರೆ. ಆಮೇಲೆ ನಮ್ಮ ಮಹಿಳೆಯರು ಅರ್ಥ ಮಾಡ್ ಈಗ ಕೊಡ್ತಾವ್ರ, ಈಗ ಕೊಡ್ತಾವ್ರ. ಅದೇ ಹೇಳಿದ್ದು, ಕಣ್ಣೀರಿಗೆ ಚೆನ್ನಾಗಿ ಒರೆಸ್ತಾವ್ರೆ. 300 ರೂಪಾಯಿ ಇದ್ದಿದ್ದು 1200 ರೂಪಾಯಿ ಮಾಡೋರಲ್ಲ, ಈಗ ಕಣ್ಣೀರು ಚೆನ್ನಾಗಿ ಒರೆಸ್ಕೊಳ್ತಾವ್ರೆ ಜನ ಅಂತ. ಅದೇ ಸಮಸ್ಯೆ ಇರೋದು ಈಗ. ಆವಾಗ ಅವರು ಮರ್ಯಾದೆ ಇರೋರಾದ್ರೆ ಏನ್ ಹೇಳ್ಬೇಕಾಗಿತ್ತು, ನಾನು ಪುಗ್ಶೆಟ್ಟ ಕೊಡಲ್ಲಪ್ಪ ಅಂತ ಹೇಳ್ಬೇಕಾಗಿತ್ತು. ಅದನ್ನ ಹೇಳಿಲ್ಲಲ್ಲ ಅಂತ ಹೇಳ್ತಿರೋದು. ಅದು ಹೇಳ್ಬಿಟ್ಟಿದ್ರೆ ನಮ್ ಜನ, ಒಂದ್ ನಿಮಿಷ, ಅದನ್ನ ಆವತ್ತೇ ಹೇಳ್ಬಿಟ್ಟಿದ್ರೆ ನಮ್ ಜನ ಕ್ಯಾಕರ್ ಸುಗಿದ್ಬಿಟ್ಟು ನೀನ್ ಮೋಸ ಮಾಡ್ತೀನಿ, ನೀನ್ ಸವಾಸ ಬೇಡ ಅಂತ ಅವತ್ತೇ ದೂರ ಇಟ್ಬಿಟ್ರು ಅವರು. ಓಟ್ ಹಾಕಿದೆ ಯಾಕೆಂದ್ರೆ ಅಯ್ಯೋ ನಾವು ಬದುಕಿರೋವರೆಗೂ ಫ್ರೀ ಸಿಲಿಂಡರ್ ಕೊಡ್ತಾರೆ ಅಂತ ಅನ್ಕೊಂಡ್ಬಿಟ್ರು ಜನ. ಅದನ್ನು ಮೋಸ ಮಾಡಿದ್ದು ಅಂತ ಹೇಳ್ತಿರೋದು. ಆಗ ಸಬ್ಸಿಡಿ ಹಣನ ಅಕೌಂಟ್ಗೆ ಹಾಕ್ತೀವಿ ಅಂತ ಹೇಳಿದ್ರಲ್ಲ, 1 ತಿಂಗಳು 2 ತಿಂಗಳು ಹಾಕಿದ್ರಲ್ಲ, ಈಗ ಯಾರಿಗಾದ್ರೂ ಸಬ್ಸಿಡಿ ಹಣ ಬರ್ತಾ ಆಯ್ತಾ? ಯಾರಿಗೂ ಬರೋಲ್ಲ. ಈಗ ಪೂರ್ತಿ ಹಣ ಕಟ್ಟಿದ್ರೇನೆ ಸಿಲಿಂಡ್ರು. ಅಂದ್ರೆ ಬಡವರಿಂದ, ಸಾಮಾನ್ಯ ಜನರಿಂದ ಹಣ ವಸೂಲಿ ಮಾಡೋದು ಹೇಗೆ ಅನ್ನುವಂಥದ್ದನ್ನ ಮೋದಿ ಸರ್ಕಾರ ಅತ್ಯಂತ ವ್ಯವಸ್ಥಿತವಾಗಿ ನಡೆಸ್ತಾ. ಇರಪ್ಪ ಮಾತಾಡ್ಬೇಡ, ಒಂದ್ ನಿಮಿಷ ಇರು, ಮಾತಾಡ್ಬೇಡ. ಅಲ್ಲ, ನಿನಗೆ ಕೇಳಕ್ ಇಷ್ಟ ಇಲ್ಲ ಅಂದ್ರೆ ಆಮೇಲೆ ಬೇಕಾದ್ರೆ ಕೇಳು, ಈಗ ಕೇಳಕ್ ಹೋಗ್ಬೇಡ. ಆದ್ರಿಂದಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಈ ಸಿಲಿಂಡರ್ ಬೆಲೆಯನ್ನ ಜಾಸ್ತಿ ಮಾಡಿದ್ ಯಾಕೆ, ನಮಗೆ ಪುಕ್ಷಟೆ ಕೊಡ್ತೀವಿ ಅಂತ ಹೇಳಿದ್ ಮೋಸ ಮಾಡಿದ್ ಯಾಕೆ ಅಂತಂದ್ರೆ, ಈಗ ಮೋದಿ ಸರ್ಕಾರ ಈ ಸಿಲಿಂಡರ್ ಕಂಪನಿಗಳನ್ನ, ಸಿಲಿಂಡರ್ ಸಪ್ಲೈ ಮಾಡೋ ಕಂಪನಿಗಳಿದಾವಲ್ಲ, ಇಂಡಿಯನ್ ಆಯಿಲ್ ಕಾರ್ಪೊರೇಷನ್, ಭಾರತ್ ಪೆಟ್ರೋಲಿಯಂ, ಹಿಂದೂಸ್ತಾನ್ ಪೆಟ್ರೋಲಿಯಂ, ಈ ಕಂಪನಿಗಳಿದಾವಲ್ಲ, ಈ ಎಲ್ಲಾ ಕಂಪನಿಗಳು ಸರ್ಕಾರದ ಕಂಪನಿಗಳವೆ. ಈ ಸರ್ಕಾರದ ಕಂಪನಿಗಳನ್ನ ಪೂರ್ತಿಯಾಗಿ ಪ್ರೈವೇಟ್ನವರಿಗೆ ಕೊಟ್ಟುಬಿಡೋದಕ್ಕೋಸ್ಕರ ಎಲ್ಲ ಬೆಲೆಗಳನ್ನ ಹೆಚ್ಚಿಸ್ಬಿಟ್ಟು ಒಂದ್ಸತಿ ಆಮೇಲೆ ಮಾರ್ಬಿಡೋಣ ಅಂತೇಳಿ ಅದಕ್ಕೊಂದು ಸ್ಕೀಮ್ ಅನೌನ್ಸ್ ಮಾಡಿದ್ದಾರೆ. ಈಗ ನ್ಯಾಷನಲ್ ಮಾನಿಟೈಸೇಷನ್ ಪೈಪ್ ಲೈನ್ ಅಂತೇಳಿ ಒಂದು ಯೋಜನೆಯನ್ನು ಅನೌನ್ಸ್ ಮಾಡಿದ್ದಾರೆ. ಅದರ ಮುಖಾಂತರ ನಿಮ್ಮ ಹೆದ್ದಾರಿಗಳಿದಾವಲ್ಲ, ಹೆದ್ದಾರಿಗಳನ್ನ ಪ್ರೈವೇಟ್ನವ್ರು ಕೊಡ್ತಾರೆ, ನಿಮ್ಮ ಕಂಪನಿಗಳನ್ನ ಪ್ರೈವೇಟ್ನವ್ರು ಕೊಡ್ತಾರೆ, ನಿಮ್ಮ ಗೋಡನ್ಗಳನ್ನು ಪ್ರೈವೇಟ್ನವ್ರು ಕೊಡ್ತಾರೆ. ಇಲ್ಲಿ FCA ಗೋಡನ್ ಇದೆಯಲ್ಲ, ಇಲ್ಲಿ ಸಿಂಧನೂರಲ್ಲಿ FCA ಗೋಡನ್ಗಳೇನಿದಾವೆ ಅದರ 39% FCA ಗೋಡನ್ಗಳನ್ನ ಪ್ರೈವೇಟ್ನವ್ರಿಗೆ ಮಾರ್ಬಿಡೋದಕ್ಕೆ ತೀರ್ಮಾನ ಮಾಡಿದ್ದಾರೆ. FCA ಗೋಡನ್ ನಮಗೆ ಬೇಕಾಗಿಲ್ಲ ಮುಂದಕ್ಕೆ ಅಂತ ಅದರ ಅರ್ಥ. ಯಾಕೆ ಅಂದ್ರೆ ಮುಂದಕ್ಕೆ ರೇಷನ್ ಕೊಡೋ ಪದ್ಧತಿನೂ ಬೇಕಾಗಲ್ಲ ನಮಗೆ ಅಂತ. ಇದು ಒಂದು ಕತೆ. ಇನ್ನು ಎರಡನೇದು, ರೇಷನ್ ಬಗ್ಗೆ ಒಂದು ಸ್ವಲ್ಪ ಮಾತಾಡೋಣ. 5 kg ರೇಷನ್ ಸಿಕ್ಕುತ್ತೆ ನಮ್ಗೀಗ. ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ನವರು ಮೊನ್ನೆ ಎಲೆಕ್ಷನ್ ಟೈಮಲ್ಲಿ ನಾವೊಂದು 5 kg ಎಕ್ಸ್ಟ್ರಾ ಕೊಡ್ತೀವಪ್ಪ, ನಮ್ಗೆ ಓಟ್ ಹಾಕ್ರಿ ಅಂತಂದ್ರು. ನಾವೆಲ್ಲ ಓಟ್ ಹಾಕಿದ್ವಿ. ಅಕ್ಕಿ ಬೇಕಲ್ಲ ಈಗ ಸಪ್ಲೈ ಮಾಡಕ್ಕೆ 5 kg ಎಕ್ಸ್ಟ್ರಾ. ಅದೆಲ್ಲಿದೆ? FCA ಗೋಡನ್ಗಳಲ್ಲಿದೆ. FCA ಗೋಡನ್ಗಳು ಯಾರಿಗೆ ಸೇರಿದ್ದು? ಸೆಂಟ್ರಲ್ ಗೌರ್ಮೆಂಟ್, ಮೋದಿ ಗೌರ್ಮೆಂಟ್ಗೆ ಸೇರಿದ್ದು, ಅದು ಸ್ಟೇಟ್ ಗೌರ್ಮೆಂಟ್ದಲ್ಲ. ಹೀಗಾಗಿ ಇವ್ರು ಅರ್ಜಿ ಬರೆದ್ರು ಸೆಂಟ್ರಲ್ ಗೌರ್ಮೆಂಟ್ಗೆ, ನಮಗೆ ಈ ರೀತಿ ಅಕ್ಕಿ ಕೊಡ್ಬೇಕು ನಾವು ಜನಕ್ಕೆ 5 kg ಎಕ್ಸ್ಟ್ರಾ, 33 ರೂಪಾಯಿ ಕೊಡ್ತೀವಿ 1 kg ಅಕ್ಕಿಗೆ, ನಮಗೆ ಅಕ್ಕಿ ಕೊಡ್ರಿ ಅಂತ ರಾಜ್ಯ ಸರ್ಕಾರ ಅರ್ಜಿ ಬರೀತು. ಎಷ್ಟು? 33 ರೂಪಾಯಿ ಕೊಡ್ತೀವಿ 1 kgಗೆ ಅಂತೇಳಿ. ಮೋದಿ ಸರ್ಕಾರ ಏನ್ ಹೇಳ್ತು? ನಾವು ಕೊಡಕ್ಕಾಗಲ್ಲ ಅಂತ ನಿರಾಕರಣೆ ಮಾಡ್ಬಿಡ್ತು. ಅಸಲಿಗೆ ಗೋಡನ್ಗಳಲ್ಲಿ ಅಕ್ಕಿ ಇರ್ಲಿಲ್ವಾಗ ಅಂತಂದ್ರೆ ಇತ್ತು. ನಮ್ಮ ದೇಶಕ್ಕೆ 1 ವರ್ಷಕ್ಕೆ ರೇಷನ್ ಸಿಸ್ಟಮ್ ಅಲ್ಲಿ 5 kg ಕೊಡೋದಕ್ಕೆ 2 ಕೋಟಿ ಟನ್ ಆಹಾರ ಪದಾರ್ಥಗಳು ಬೇಕು. ಅದನ್ನ ಬಫರ್ ಸ್ಟಾಕ್ ಅಂತ ನಾವ್ ಹೇಳಿ ಕರಿತೀವಿ, ಕಾಪು ದಾಸ್ತಾನು, ಮಿನಿಮಮ್ ಅಷ್ಟಿರಬೇಕು. ಆದ್ರೆ ನಮ್ಮ ದೇಶದಲ್ಲಿ ಕಳೆದ ವರ್ಷ 10 ಕೋಟಿ ಟನ್ ಆಹಾರ ಧಾನ್ಯಗಳು ರೇಷನ್ ಗೋಡನ್ಗಳಲ್ಲಿತ್ತು. FCI ಗೋಡನ್ಗಳಲ್ಲಿ ಕೊಡಬಹುದಾಗಿತ್ತು ಆರಾಮಾಗಿ, ಕೊಡ್ಲಿಲ್ಲ, ನಿರಾಕರಿಸಿದ್ರು. ಹಾಗಾದ್ರೆ ಆ ಗೋಡನ್ಗಳಿರ್ತಕ್ಕಂಥ ಅಕ್ಕಿಯನ್ನು ಯಾರು ಕೊಡ್ತಾರೆ? ದೊಡ್ಡ ದೊಡ್ಡ ಕಂಪನಿಗಳು ಕೊಡ್ತಾರೆ. ಯಾವುದಕ್ಕೆ? ITC ಕಂಪನಿಗೆ, ಹಿಂದೂಸ್ತಾನ್ ಲೀವರ್ ಕಂಪನಿಗೆ, ರಿಲಯನ್ಸ್ ಕಂಪನಿಗೆ, ಅದಾನಿ ಕಂಪನಿಗೆ, ಟಾಟಾ ಕಂಪನಿಗೆ, ಅವ್ರಿಗೆ ಅಕ್ಕಿ ಕೊಡ್ತಾರೆ ಕಡಿಮೆ ರೇಟಲ್ಲಿ. ಆದ್ರೆ ನಮ್ ಜನಕ್ಕೆ ಅಕ್ಕಿ ಕೊಡ್ತೀವಿ ಕೊಡ್ರಿ ಅಂತಂದ್ರೆ ರಾಜ್ಯ ಸರ್ಕಾರಕ್ಕೆ ಅವ್ರ ಅಕ್ಕಿ ಕೊಡಲ್ಲ ಅಂತಂದ್ರೆ ಇದ್ರೂ ಕೊಡ್ಲಿಲ್ಲ. ಈಗೇನ್ ಹೇಳ್ತಾ ಇದ್ದಾರೆ ಅವರು? ಮೋದಿ ಸರ್ಕಾರ ಅವರೊಂದು ಅಕ್ಕಿ ಬಿಟ್ಟವ್ರೀಗ. ಮೋದಿ ರೈಸ್ ಅಲ್ಲ,
ಭಾರತ್ ರೈಸ್ ಅಂತ ಬಿಟ್ಟವ್ರೆ. ಯಾರು ಕೆಲವು ಕಡೆಗಳಲ್ಲಿ ಎಷ್ಟು 29 ರೂಪಾಯಿ. ನೀವು ಯಾರೋ ಕೆಲವರಿಗೆ ಭಾರತ್ ರೈಸ್ ಅಂತೇಳಿ ಕೊಡೋದಕ್ಕೋಸ್ಕರ 29 ರೂಪಾಯಿಗೆ ಮಾರಾಟ ಮಾಡಕ್ ತೀರ್ಮಾನ ಮಾಡಿದಾರಲ್ಲ, ಕರ್ನಾಟಕ ಸರ್ಕಾರ 33 ರೂಪಾಯಿ ಕೊಡ್ತೀವಪ್ಪ ಅಂತೇಳಿ ಕೇಳಿದ್ರು ಕೂಡ ಕೊಡ್ಲಿಲ್ಲ. ನಾವು ಜನಕ್ಕೆ ಫ್ರೀಯಾಗಿ ಹಂಚ್ತೀವಿ ಅಂತೇಳಿ ಕೇಳಿದ್ರು ಕೊಡ್ಲಿಲ್ಲ ನೀವು. ಅಂದ್ರೆ ಅರ್ಥ ಏನು? ಇದರಲ್ಲೂ ರಾಜಕೀಯ. ಜನಕ್ಕೆ ಅಕ್ಕಿ ಸಿಕ್ಬೇಕಾಗಿಲ್ಲ ಅಥವಾ ಇನ್ನೇನು ಆಹಾರ ಪದಾರ್ಥ ಸಿಕ್ಬೇಕಾಗಿಲ್ಲ, ತಾನು ರಾಜಕೀಯ ಮಾಡಬೇಕು. 29 ರೂಪಾಯಿಗೆ ಭಾರತ್ ರೈಸ್ ಅಂತೇಳಿ ಹೆಸರಿಟ್ಟು ವ್ಯಾಪಾರ ಮಾಡ್ತಾವ್ರು. ಇವ್ರ ಜನರ ಬಗ್ಗೆ ಇರೋ ಪ್ರೀತಿನ ಇವರಿಗೆ. ಆದ್ರಿಂದಾಗಿ ಇದನ್ನು ನಾವು ಅರ್ಥ ಮಾಡ್ಕೊಳಕ್ಕಾಗಬೇಕು. ಇನ್ನೊಂದು ಮುಖ್ಯವಾದ ಅಂಶ, ಆಯುಷ್ಮಾನ್ ಆರೋಗ್ಯ ಭಾರತ್ ಅಂತೇಳಿ ಮೋದಿ ಸರ್ಕಾರದೊಂದು ಆರೋಗ್ಯದ ಸ್ಕೀಮ್ ಇದೆ. ಅದನ್ನು ಬೋರ್ಡ್ಗಳು, ಪೇಪರ್ಗಳಲ್ಲಿ ಅಡ್ವರ್ಟೈಸ್ಮೆಂಟ್ಗಳು, ಪುಟಗಟ್ಟಲೆ ಜಾಹೀರಾತುಗಳು ಕೊಡ್ತಾವ್ರೆ. ಏನಂತ? ನಾವು ಅದೆಷ್ಟೋ 9.5 ಕೋಟಿ 10 ಕೋಟಿ ಕುಟುಂಬಗಳಿಗೆ ಈ ದೇಶದಲ್ಲಿ ಆಯುಷ್ಮಾನ್ ಭಾರತ್ ಲೆಕ್ಕಾಚಾರದಲ್ಲಿ ಒಂದೊಂದು ಕುಟುಂಬಕ್ಕೆ 5 ಲಕ್ಷ ರೂಪಾಯಿ ಆರೋಗ್ಯ ವಿಮೆಯನ್ನು ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ನನಗೂ ಇಲ್ಲೂ ಒಂದು ಉತ್ಸಾಹ ನಿಮ್ಮ ಜೊತೆಯಲ್ಲಿ. ನೀವು ಹೇಳ್ರಿ, ಯಾರಾದ್ರೂ ಇಲ್ಲಿ ಕೂತಿರೋ ಯಾರಿಗಾದ್ರೂ ಒಬ್ಬರಿಗೆ 5 ಲಕ್ಷ ರೂಪಾಯಿ ಆಯುಷ್ಮಾನ್ ಭಾರತ್ ಯೋಜನೆ ಅಡಿಯಲ್ಲಿ ಆರೋಗ್ಯ ವಿಮೆ ಅಂತೇಳಿ ತಗೊಂಡ್ರು ಅಂತವ್ರು ಯಾರಾದ್ರೂ ಇದ್ದೀರಾ? ಇಲ್ಲಿ ಕೂತಿರೋರ್ ಪೈಕಿ ಯಾರಿಗಾರು ಬಂದಿದೆಯೇನಪ್ಪ? ಆರೋಗ್ಯಕ್ಕೆ ಹಾಸ್ಪಿಟ್ಲಿಗೆ ಸೇರಿದಾಗ ಬಹಳ ಗಂಭೀರವಾಗಿ ಕಾಯಿಲೆ ಆದಾಗ 5 ಲಕ್ಷ ರೂಪಾಯಿವರೆಗೆ ಮೋದಿ ಸರ್ಕಾರ ಸಹಾಯ ಮಾಡಿರುವಂತದ್ದು ಯಾರಿಗಾದ್ರೂ ಒಬ್ಬರಿಗಿದೆಯಾ ಇಲ್ಲಿ? ಯಾರಿಗೂ ಇಲ್ಲ. ಆದ್ರೆ ಅವ್ರು ಹೇಳ್ತಾವ್ರೆ 10 ಕೋಟಿ ಕುಟುಂಬಗಳಿಗೆ ನಾವು ಕೊಟ್ಟಿದ್ದೀವಿ. ಇಲ್ಲಿ ಕೂತಿರೋ ಒಬ್ರಿಗೂ ಸಿಕ್ಕಿಲ್ಲ. ಯಾರಕ್ಕೆ ಕೊಟ್ಟರು ಹಂಗಿದ್ರೆ ಅವರು? ಸುಳ್ಳು ಹೇಳೋಂಥದ್ದು. ಅಂದ್ರೆ ಸುಳ್ಳು ಹೇಳೋದು. ಆಯುಷ್ಮಾನ್ ಭಾರತ್ ಕಾರ್ಡಿಂದ ನಮ್ಗೇನು ಆಗ್ಬೇಕಾಗಿಲ್ಲ. ಯಾಕಂದ್ರೆ ಪ್ರೈವೇಟ್ ಹಾಸ್ಪಿಟ್ಲ್ಗಳಿಗೆ ದುಡ್ಡು ಮಾಡಿಕೊಡೋದಕ್ಕೋಸ್ಕರ ತಂದಿರೋ ಸ್ಕೀಮ್ಗಳವು. ನಮಗ್ ಬೇಕಾಗಿದ್ದೇನು? ಸರ್ಕಾರಿ ಹಾಸ್ಪಿಟ್ಲ್ಗಳು, ಅಲ್ಲಿ ಒಳ್ಳೆ ಡಾಕ್ಟರ್ಗಳು, ಅಲ್ಲಿಗೆ ಬೇಕಾದಂತ ವ್ಯವಸ್ಥೆಗಳು, ಅದನ್ನ ಅತ್ಯುತ್ತಮವಾದ ಹಾಸ್ಪಿಟ್ಲ್ಗಳನ್ನ ಕಟ್ಟಿ ಜನಕ್ಕೆ ಆರೋಗ್ಯ ರಕ್ಷಣೆ ಮಾಡಬೇಕಾದ ಕೆಲಸ ಅಲ್ವಾ ಬೇಕಾಗಿದ್ದು? ನಾವೆಲ್ಲಿಗೆ ಹೋಗ್ತೀವಿ ಹಾಸ್ಪಿಟ್ಲಿಗೆ? ಅಂದ್ರೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗ್ತೀವಿ. ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋದ ಪರಿಸ್ಥಿತಿ ಏನಂತ ಗೊತ್ತಲ್ವಾ? ಈಗ ಮುಟ್ಟಿದ್ರೆ ದುಡ್ಡು, ಭಯ ಪಡ್ತಾರೆ ಜನ. ಪ್ರೈವೇಟ್ ಹಾಸ್ಪಿಟ್ಲ್ಗಳಿಗೆ ಹೋಗೋ ಪರಿಸ್ಥಿತಿ ಐತೆ. ಅಂತ ಸಂದರ್ಭದಲ್ಲಿ ಸರ್ಕಾರಿ ಆಸ್ಪತ್ರೆ ವ್ಯವಸ್ಥೆಯನ್ನ ಗಟ್ಟಿಗೊಳಿಸೋದು ಬಿಟ್ಟು ಪ್ರೈವೇಟ್ ಹಾಸ್ಪಿಟ್ಲ್ಗಳಿಗೆ ದುಡ್ಡನ್ನು ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಬೇಕಾದಂತ ರೀತಿ ಒಳಗಡೆಯಲ್ಲಿ ಇವತ್ತು ಮೋದಿ ಸರ್ಕಾರದ ಆರೋಗ್ಯದ ವ್ಯವಸ್ಥೆ ಇದೆ. ಇದು ಭಾರತದ ಜನಕ್ಕೆ ಯಾವ ರೀತಿಯಲ್ಲೂ ಪ್ರಯೋಜನಕಾರಿಯಾದದ್ದಲ್ಲ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಕ್ಕೆ ತಗೋಬೇಕಾಗಿದೆ. ಕೊನೆಯದಾಗಿ ಒಂದು ಮಾತನ್ನ, ಒಂದು ವಿಚಾರವನ್ನು ಹೇಳಿ ನಿಲ್ಲಿಸ್ತೀನಿ. ನೋಡ್ರಿ, ಕೋವಿಡ್ ಅನ್ನುವಂಥದ್ದು ತುಳಿಗಳಿಗೆ ಅವಾಗ ಅಡ್ಮಿಟ್ ಆಗಿರ್ಬೋದು, ತುಂಬಾ ಕಷ್ಟ ಅನುಭವಿಸಿರ್ಬೋದು. ಕೋವಿಡ್ ಟೈಮಲ್ಲಿ ಒಂದು ಘಟನೆ ನಿಮಗೆ ನೆನಪಿಸ್ಬೇಕು. ನಿಮ್ಮೂರಿಗೆ ಸಂಬಂಧಪಟ್ಟಿದ್ದ ಘಟನೆ ಅದು. ಕೋವಿಡ್ ಮೋದಿ ಸರ್ಕಾರ ಲಾಕ್ ಡೌನ್ ಮಾಡ್ತಲ್ಲ, ಅಂದ್ರೆ ಇದ್ದಕ್ಕಿದ್ದಂಗೆ ಅಲ್ಲಲ್ಲೇ ನಿಲ್ಲಿಸ್ಬಿಡ್ತಲ್ಲ ಎಲ್ಲಾನು ಕೂಡ. ಯಾರು ಎಲ್ಲೆಲ್ಲಿ ಹೋಗಿದ್ರೆ ಅಲ್ಲಲ್ಲೇ ಹಾಲ್ಟ್, ವಾಪಸ್ ಬರೋಂಗಿಲ್ಲ ಅಂತ ಆಗೋಗ್ಬಿಡ್ತಲ್ಲ ಅವಾಗ 2020ರಲ್ಲಿ. ಆ ರೀತಿ ಯಾವುದೇ ಮಾಹಿತಿ ಕೊಡದೆ 4 ಗಂಟೆ ಕೂಡ ಟೈಮ್ ಕೊಡದೇನೆ ಎಲ್ಲಿದ್ರು ಅಲ್ಲಲ್ಲೇ ನಿಂತ್ಕೊಳ್ಳೋಂಗೆ ಲಾಕ್ ಡೌನ್ ಮಾಡಿಬಿಟ್ಟು, 1 ನಿಮಿಷ ಇಲ್ಲಿ ಮಾತಾಡ್ಬೇಡ್ರಿ, ಇಲ್ಲಿ ಕೇಳಿಸ್ಕೊಡ್ರಿ. ಆಗ ನಿಮ್ಮ ಸಿಂಧನೂರಿಂದ ಹೋಗಿದ್ದಂತ ಒಂದು ಕುಟುಂಬ, ಕಟ್ಟಡ ಕಾರ್ಮಿಕರಾಗಿ ಬೆಂಗಳೂರಿಗೆ ಹೋಗಿದ್ದಂಥವ್ರು. ಗಂಡ ಈ ಊರಿಗೆ ಬಂದಿದ್ದ. ಸಿಂಧೂರು ಅಂದ್ರೆ ಬಹುಶಃ ಯಾವುದೋ ಹಳ್ಳಿ ಇರಬೇಕು. ಆತ ಇಲ್ಲಿಗೆ ಬಂದಿದ್ದ. ಹೆಂಡತಿ ಗರ್ಭಿಣಿ, 7 ತಿಂಗಳು 8 ತಿಂಗಳ ಗರ್ಭಿಣಿ, ಬೆಂಗಳೂರಲ್ಲಿ ಇತ್ತು. ಎಂತಕ್ಕೋ ಬಂದಿದ್ದ, ಊರಿಗೆ ಬಂದು ತಿರುಗಿ ವಾಪಸ್ ಹೋಗ್ಬೇಕು ಅಂತ. ಲಾಕ್ ಡೌನ್ ಆಗ್ಬಿಡ್ತು. ಈಗ ಈತ ಇಲ್ಲೇ ಉಳಿದ್ಬಿಟ್ಟ. ಆತ ಅಲ್ಲಿ, ಆಕೆ ಒಂಟಿ ಕೂಲಿ ಕೆಲಸ ಮಾಡಕ್ ಬಂದಿರೋದು. ಯಾರು ಗೊತ್ತಿಲ್ಲ ಆಕೆಗೆ ಬೆಂಗಳೂರಲ್ಲಿ. ಮತ್ತು ಒಬ್ಬರನ್ನೊಬ್ರು ಮಾತಾಡಿಸೋ ಪರಿಸ್ಥಿತಿಯಲ್ಲಿ ಇಲ್ಲ ಅವಾಗ ಲಾಕ್ ಡೌನ್ ಪೀರಿಯಡ್ ಅಲ್ಲಿ. ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಆಕೆಗೆ. ಗಾಬರಿ ಬಿದ್ದೋದ್ಲು. ಕೈಯಲ್ಲಿ ಕಾಸಿಲ್ಲ, ಪರಿಚಯದ ಜನ ಇಲ್ಲ, ಏನ್ ಮಾಡ್ಬೇಕು ದಿಕ್ಕು ತೋಚ್ತಾ ಇಲ್ಲ. ಕೊನೆಗೆ ಒಂದ್ ದಿವಸ ನೋಡಿದ್ಲು, ಇನ್ನು ನಾನು ಇಲ್ಲಿದ್ರೆ ಆಗಲ್ಲ, ನಾನು ಊರಿಗೆ ಹೊರಟೋಗ್ಬಿಡ್ಬೇಕು. ಮತ್ತೆ ಆತನ ಕಾಂಟ್ಯಾಕ್ಟ್ ಮಾಡೋಕ್ಕೂ ಫೋನ್ ಗೀನ್ ಇತ್ತೋ ಇಲ್ವೋ ಗೊತ್ತಿಲ್ಲ. ಆಕೆ ಗರ್ಭಿಣಿ ಬೆಂಗಳೂರಿಂದ ಸಿಂಧನೂರಿಗೆ ನಡ್ಕೊಂಬರಕ್ಕೆ ತೀರ್ಮಾನ ಮಾಡ್ತಾಳೆ. ನಾನು ಒಬ್ಬರ ಕತೆ ಹೇಳ್ತಾ ಇದ್ದೀನಿ, ಇದು 1000 ಲಕ್ಷಗಟ್ಟಲೆ ಜನರ ಕತೆ ಇದೇ ಆಗಿತ್ತು ಅವಾಗ. ಆಕೆ ನಡ್ಕೊಂಡು ಬರ್ತಾಳೆ.
ಬರ್ತಾ ಬರ್ತಾ ಕೈಯಲ್ಲಿ ಕಾಸಿಲ್ಲ, ತಿನ್ನೋದೇನು, ಏನೋ ದಾರಿಯಲ್ಲಿ ನೀರು ಗೀರು ಕುಡ್ದಿರ್ಬೋದು, ಅಥವಾ ಯಾರು ಸಣ್ಣ ಪುಟ್ಟ ಸಹಾಯ ಮಾಡಿರ್ಬೋದು, ತಿನ್ನಕ್ಕೆ ಕೊಟ್ಟಿರ್ಬೋದು, ಏನು ಎಷ್ಟೊತ್ತು ನಡೆಯುತ್ತೆ. ಅಲ್ಲಿಂದ ನಡ್ಕೊಂಡು ಬರ್ತಾ ಬರ್ತಾ ಆಕೆಗೆ ಗರ್ಭಿಣಿ ಬೇರೆ ಆಗೋದೇ ಇಲ್ಲ ಅಂತಂದಾಗ ಈ ಬಳ್ಳಾರಿ ಹತ್ರ ಈ ಸುತ್ತಮುತ್ತ ಯಾವುದೋ ಒಂದು ಪಾಯಿಂಟಲ್ಲಿ ಕುಸಿದು ಬಿದ್ದು ಪ್ರಾಣ ಕಳ್ಕೊಂಡ್ಬಿಡ್ತಾಳೆ. ಕೋವಿಡ್ ಅನ್ನುವಂಥದ್ದು ಇಷ್ಟು ಜನವಿರೋಧಿಯಾಗಿ ಅವರು ಜಾರಿ ಮಾಡಿದ ಮೇಲೆ ಲಾಕ್ಡೌನ್ ಅನ್ನ ಈ ದೇಶದಲ್ಲಿ ಹೆಚ್ಚು ಕಡಿಮೆ 45 ಲಕ್ಷ ಜನ ಪ್ರಾಣ ಕಳ್ಕೊಂಡ್ರು. ಅದರೊಳಗಡೆ ಸಾಮಾನ್ಯ ಜನ ಪ್ರಾಣ ಕಳ್ಕೊಂಡಿದ್ದು, ಯಾರು ದೊಡ್ಡ ದೊಡ್ಡ ಶ್ರೀಮಂತರು ಕಳ್ಕೊಂಡಿದ್ದು ಬಹಳ ಕಡಿಮೆ. ತೀರಾ ಆರೋಗ್ಯದ ಸಮಸ್ಯೆ, ದೇಹದ ಸಮಸ್ಯೆ ಇದ್ದಂಥವ್ರು ಯಾರೋ ಅಪರೂಪ ತೀರ್ಕೊಂಡವ್ರೆ. ಇನ್ನು ಉಳಿದಾಗೆಲ್ಲ ಬಡವರೇ ತೀರ್ಕೊಂಡಿದ್ದು. ಆ ಕತೆ ಇದೆಯಲ್ಲ, ಹಂಗಾಯ್ತಲ್ಲ. ಆ ಟೈಮಲ್ಲಿ ಎಂಥ ಭಯ ಹುಟ್ಟಿಸೋದು. ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂತಂದ್ರೆ ಯಾವುದೋ ಒಂದು ಇಂಜೆಕ್ಷನ್ ತಗೋಬೇಕು ಅಂತ ಬಂದ್ಬಿಡ್ತಾಗ. ಆ ಇಂಜೆಕ್ಷನ್ ಹೆಸರು ರೆಮ್ಡಿಸಿವಿರ್ ಅಂತ. ನೀವು ಕೆಲವ್ರಿಗೆ ಗೊತ್ತಿರ್ಬೋದು, ವಸಂತರಾಯ್ ಗೊತ್ತಿದೆಯಾ, ನೆನಪಿದೆಯಾ? ರೆಮ್ಡಿಸಿವಿರ್ ಇಂಜೆಕ್ಷನ್ ಅದು 150-200 ರೂಪಾಯಿ ಬೆಲೆ ಬಾಳುವಂತ ಇಂಜೆಕ್ಷನ್. ಎಂತ ಪರಿಸ್ಥಿತಿ ಬಂತು ಗೊತ್ತಾ? ಜನ ಆ ಇಂಜೆಕ್ಷನ್ ತಗೊಳ್ಳದೇ ಇದ್ರೆ ಬದುಕೋದೇ ಇಲ್ವೇನೋ ಅಂತೇಳಿ ಭಯ ಬಿದ್ದು 10,000, 20,000, 50,000, 1 ಲಕ್ಷ ರೂಪಾಯಿವರೆಗೂ ದುಡ್ಡು ಕೊಟ್ಟು ಇಂಜೆಕ್ಷನ್ ತಗೊಂಡಿದ್ದಾರೆ. ಅದನ್ನ ಹುಡುಕಿ 2 ದಿವಸ 3 ದಿವಸ ಎಲ್ಲೆಲ್ಲ ಹೋಗಿ ತಗೊಂಬಂದವ್ರು ಇಂಜೆಕ್ಷನ್ನ. ಆ ರೀತಿ ಲೂಟಿ ಮಾಡಿಬಿಟ್ರು. ಅವಾಗ ಆ ಇಂಜೆಕ್ಷನ್ ಇದೆಯಲ್ಲ, ಆದ್ರಿಂದ ಯಾವುದೇ ಪ್ರಯೋಜನ ಇಲ್ಲ, ಬದಲಿಗೆ ಅದು ಸೈಡ್ ಎಫೆಕ್ಟ್ ಮಾಡುತ್ತೆ, ಆರೋಗ್ಯನ ಮತ್ತಷ್ಟು ಕೆಡಿಸುತ್ತೆ ಅಂತ ಹೇಳಿ ಆ ಇಂಜೆಕ್ಷನ್ ತಯಾರು ಮಾಡೋದಕ್ಕಿಂತ ಮುಂಚೆನೇ 6 ತಿಂಗಳು ಮುಂಚೆ ಮೋದಿ ಸರ್ಕಾರಕ್ಕೆ ವಿಶ್ವ ಆರೋಗ್ಯ ಸಂಸ್ಥೆ WHO ಒಂದು ಪತ್ರವನ್ನು ಬರೆದಿತ್ತು. ಇದನ್ನ ನೀವು ಉತ್ಪಾದನೆ ಮಾಡಬಾರ್ದು, ಇದರಿಂದ ಯಾವ ಪ್ರಯೋಜನನೂ ಇಲ್ಲ, ಇದನ್ನ ಜನಕ್ಕೆ ಕೊಡಬಾರದು ಅಂತೇಳಿ ಒಂದು ಎಚ್ಚರಿಕೆಯ ಪತ್ರವನ್ನ ಕಳಿಸಿದ್ರು. ವಿಶ್ವ ಆರೋಗ್ಯ ಸಂಸ್ಥೆ ಇಡೀ ಜಗತ್ತಿಗೆಲ್ಲ ಆರೋಗ್ಯದ ವಿಚಾರದಲ್ಲಿ ಅಡ್ವೈಸ್ ಮಾಡುವಂತ ಒಂದು ಸಂಸ್ಥೆ ಅದು. ಅವರೇ ಕೊಟ್ಟಿದ್ರು. ಅಷ್ಟೊತ್ತಿಗಾಗಲೇ ರೆಮ್ಡಿಸಿವಿರ್ ಇಂಜೆಕ್ಷನ್ ಅನ್ನ 35 ದೇಶಗಳಲ್ಲಿ ಬಳಸಿ ಅದರಿಂದ ಸೈಡ್ ಎಫೆಕ್ಟ್ಗಳಾಗಿ ಏನು ಪ್ರಯೋಜನ ಆಗಲ್ಲ, ಕೋವಿಡ್ಗೆ ಅದು ವಾಸಿ ಸಹಾಯ ಮಾಡಲ್ಲ, ಅದನ್ನ ನಿಲ್ಲಿಸಬೇಕು ಅಂತೇಳಿ ಹೇಳಿದ್ರು ಅವರು. ಆದ್ರೆ ಮೋದಿ ಸರ್ಕಾರ ಅದನ್ನು ಕಡೆಗಣಿಸ್ತು, ಲೆಕ್ಕಕ್ಕಿಡ್ಲಿಲ್ಲ, ಪತ್ರನೇ ಬಹಿರಂಗ ಮಾಡಲಿಲ್ಲ. 7 ಕಂಪನಿಗಳಿಗೆ ಇಂಜೆಕ್ಷನ್ ಉತ್ಪಾದನೆ ಮಾಡಕ್ಕೆ ಪರ್ಮಿಷನ್ ಕೊಟ್ರು. 7 ಪ್ರೈವೇಟ್ ಕಂಪನಿಗಳು. ಅದರಲ್ಲಿ ಒಂದು ಕಂಪನಿ ಝೈಡಸ್ ಕ್ಯಾಡಿಲಾ ಅನ್ನುವಂಥ ಒಂದು ಗುಜರಾತಿನ ಖಾಸಗಿ ಕಂಪನಿ. ಅದೇ ರೀತಿಯಲ್ಲಿ ಹೈದರಾಬಾದಲ್ಲಿ ಒಂದು ಹೆಟರೋ ಅನ್ನುವಂಥ ಇನ್ನೊಂದು ಫಾರ್ಮಾ ಔಷಧಿ ಕಂಪನಿ. ಈ ತರ 7 ಕಂಪನಿಗಳು ತಯಾರು ಮಾಡಿದ್ರು. ಲೂಟಿ ಮಾಡಾಕಿದ್ರು ಅವರು. ಆ ರೀತಿ ಜನಕ್ಕೆ ಪ್ರಯೋಜನ ಇಲ್ಲ, ಜನರ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರ್ತದೆ ಅಂತೇಳಿ ಗೊತ್ತಿದ್ರು ಕೂಡ ಮೋದಿ ಸರ್ಕಾರ ಪ್ರೈವೇಟ್ ಕಂಪನಿಗಳು ದುಡ್ಡು ಮಾಡೋದಕ್ಕೋಸ್ಕರ ಅವ್ರನ್ನ ಉತ್ಪಾದನೆ ಮಾಡಕ್ ಬಿಟ್ಟು ಜನರನ್ನ ಬಲಿಪಶುಗಳು ಮಾಡಿದ್ರು. ಅವರು ಸಾವಿರಾರು ಕೋಟಿ ರೂಪಾಯಿಗಳ ದುಡ್ಡು ಮಾಡ್ಕೊಂಡ್ರು. ಆ ಕಂಪನಿಗಳು ಮೋದಿಗೆ ಎಲೆಕ್ಷನ್ ಫಂಡ್ ಅಂತೇಳಿ ಎಲೆಕ್ಟ್ರಲ್ ಬಾಂಡ್ಗಳಲ್ಲಿ ದುಡ್ಡುಗಳನ್ನು ಕೊಟ್ಟಿದ್ದಾರೆ. ಅವ್ರ ಹತ್ರ ದುಡ್ಡು ವಸೂಲಿ ಮಾಡ್ಕೊಳ್ಳಕ್ಕೆ ಇವರು ಜನರ ಆರೋಗ್ಯ ಹಾಳಾಗೋದ್ರ ಚಿಂತೆ ಇಲ್ಲ, ನನ್ನ ಪಾರ್ಟಿಗೆ ದುಡ್ಡು ಬರಬೇಕು ಅಂತೇಳಿ ವಸೂಲಿ ಮಾಡ್ಕೊಳ್ಳಕ್ಕೆ ಆ ಕೆಲಸಕ್ಕೆ ಮೋದಿ ಸರ್ಕಾರ ಇಳೀತು. ಜನರ ಆರೋಗ್ಯದ ಬಗ್ಗೆ ಏನ್ ಪ್ರೀತಿ ಇದೆ ಇವ್ರಿಗೆ? ಜನರ ಆರೋಗ್ಯನ ರಕ್ಷಣೆ ಮಾಡೋ ರೀತಿನ ಇದು, ಜನರ ಪ್ರಾಣ ಕಾಪಾಡೋ ರೀತಿನ ಇದು. ಒಂದು ಪ್ರಧಾನ ಮಂತ್ರಿ, ಒಂದು ಸರ್ಕಾರ ಅಂತಂದ್ರೆ ಜೀವ ಕಾಪಾಡುವಂತ ಜವಾಬ್ದಾರಿ ಅವ್ರಿಗಿದೆ. ಆ ಯಾವ ಹೊಣೆಗಾರಿಕೆ ಇಲ್ಲದೆ ಪ್ರಾಣಗಳಾದ್ರೂ ಹೋಗ್ಲಿ, ನನಗೆ ನನ್ನ ಕಂಪನಿ, ಪ್ರೈವೇಟ್ ಕಂಪನಿಗಳು, ಗುಜರಾತ್ ಕಂಪನಿಗಳು ದುಡ್ಡು ಮಾಡಿ ನನಗೊಂದಷ್ಟು ದುಡ್ಡು ಕೊಟ್ಟರೆ ಎಲೆಕ್ಷನ್ಗೆ ಬೇಕಾದಂಗೆ ಎಲೆಕ್ಷನ್ ಖರ್ಚು ಮಾಡ್ಕೊಂಡು ಗೆಲ್ತಾ ಇರಬಹುದು ಅಂತೇಳಿ ಯೋಚನೆ ಮಾಡುವಂತ ಒಂದು ಮನುಷ್ಯ, ಅಂತ ಒಂದು ಪಾರ್ಟಿ ಈ ದೇಶದಲ್ಲಿ ಜನರ ಆರೋಗ್ಯನ, ಜನರ ಬದುಕನ್ನ, ಜನರ ಜೀವನ ಕಾಪಾಡುತ್ತೆ ಅಂತೇಳಿ ನಂಬಕ್ ಸಾಧ್ಯ ಇದೆಯಾ? ನಂಬಬಹುದಾ ನಾವು? ಹೆಟ್ರೋ ಕಂಪನಿ 61 ಕೋಟಿ ರೂಪಾಯಿ ಕೊಟ್ಟಿದೆ. ಈ ಝೈಡಸ್ ಕ್ಯಾಡಿಲಾ ಅಂತ ಕಂಪನಿ 18 ಕೋಟಿ ರೂಪಾಯಿ ಕೊಟ್ಟಿದೆ. 24 ಔಷಧಿ ಕಂಪನಿಗಳು 2,400 ಚಿಲ್ಲರೆ ಕೋಟಿ ರೂಪಾಯಿಗಳನ್ನ ದುಡ್ಡು ಕೊಟ್ಟಿದ್ದಾರೆ ಬಿಜೆಪಿ ಅವರಿಗೆ ಎಲೆಕ್ಷನ್ ಫಂಡ್ ಅಂತ ಹೇಳಿ. ಏನ್ ಹೇಳ್ಬೇಕು ಇವ್ರಿಗೆ ನಾವು? ಈ ರೀತಿ ದುಡ್ಡು ವಸೂಲಿ ಮಾಡಕ್ಕೆ ಜನರ ಆರೋಗ್ಯನ ಹರಾಜಿಗಿಡೋದು ಅಂತಂದ್ರೆ ಇವರು ಮನುಷ್ಯರ? ಇದು ನಾವು ಯೋಚನೆ ಮಾಡೋಣ. ಈ ರೀತಿ ದುಡ್ಡು ಸಂಗ್ರಹ ಮಾಡಿರೋದ್ರಲ್ಲಿ ಇನ್ನೊಂದು ವಿಧಾನ ಇದೆ ಅವ್ರದ್ದು. ಈಗ ನೋಡ್ರಿ, ಊರೂರುಗಳಲ್ಲೂ ಗಲಾಟೆಗಳು, ಅದೇನೋ ಬಜರಂಗ್ ದಳ ಮತ್ತೊಂದು ದಳ ಅಂತೆಲ್ಲ ಮಾಡ್ಬಿಟ್ಟು ಯಾರಾದ್ರು ದನ ತಗೊಂಡು ಹೋಗ್ತಾ ಇದ್ರೆ, ದನ ಕಡಿಯಕ್ಕೆ, ದನದ ಮಾಂಸಕ್ಕೋಸ್ಕರ ತಗೊಂಡು ಹೋಗ್ತಾರೆ ಅಂತೇಳಿ ಅವ್ನ ಬಡಿ ಒಡಿ ಕೊಲ್ಲು ಇದೆಲ್ಲ ಮಾಡ್ತಾವ್ರೆ. ವಿಶೇಷ ಏನ್ ಗೊತ್ತಾ? ನಮ್ಮ ದೇಶದಿಂದ ಅತಿ ಹೆಚ್ಚು ಗೋಮಾಂಸವನ್ನ ರಫ್ತು ಮಾಡೋದು ವಿದೇಶಗಳಿಗೆ ಕೆಲವು ಕಂಪನಿಗಳವೆ. ಹೈದರಾಬಾದ್ ಒಂದು ಕಂಪನಿ ಇದೆ, ಅಲ್ ಕಬೀರ್ ಅಂತ ಅದ್ರ ಹೆಸರು.
ಆ ಹೆಸರು ಕೇಳಿದ ತಕ್ಷಣ ಇದು ಯಾವ್ದೋ ಮುಸಲ್ಮಾನರ ಕಂಪನಿ ಇರಬೇಕು ಅಂತ ಅನ್ಕೊಳ್ತೀವಿ ನಾವು. ಅಲ್ಲ, ಅದು ಜೈನರ ಕಂಪನಿ. ಅದು ಅವರು ವ್ಯಾಪಾರಿಗಳಲ್ಲ, ಚೆನ್ನಾಗಿ ಹೆಸರು ಇಟ್ಕೊಂಡವ್ರೆ. ಜೈನರು ನಡೆಸುವಂತ ದನದ ಮಾಂಸ ವ್ಯಾಪಾರ ಮಾಡೋ ಕಂಪನಿಗೆ ಹೆಸರು ಅಲ್ ಕಬೀರ್. ಹೆಂಗಿದೆ ನೋಡ್ರಿ ಇದು ವ್ಯಾಪಾರ. ಇಂಥ ತಂತ್ರಗಾರಿಕೆ ಮಾಡುವಂತ ಜನರನ್ನ ಮೋಸ ಮಾಡೋ ಜನ ಹೆಂಗಪ್ಪ ಇವ್ರನ್ನ ನಂಬೋದು? ಆ ಕಂಪನಿ ಅವರು ಅತಿ ಹೆಚ್ಚು ರಫ್ತು ಮಾಡೋದು ದನದ ಮಾಂಸನ ವಿದೇಶಗಳಿಗೆ. ಆ ಕಂಪನಿಯವರು ಬಿಜೆಪಿಗೆ ಎಲೆಕ್ಟ್ರಲ್ ಫಂಡ್ ಅಂತೇಳಿ 100 ಕೋಟಿ ರೂಪಾಯಿ ದುಡ್ಡು ಕೊಟ್ಟವ್ರೆ. ಈಗ ನೀವ್ ಹೇಳ್ರಿ, ನಮ್ಮೂರುಗಳಲ್ಲಿ ರೈತರು ದನ ಇಟ್ಕೊಂಡು ಹೋಗ್ತಿದ್ರು, ಬಂದು ಗಲಾಟೆ ಮಾಡ್ತಾರೆ. ಇಲ್ಲಿ ಯಾರೋ ದನದ ಮಾಂಸ ತಿಂತಾರೆ ಅಂತ ಅಕಸ್ಮಾತ್ ಅದ್ರ ಮೇಲೆ ಗಲಾಟೆ ಮಾಡ್ತಾರೆ. ಅಲ್ಲಯ್ಯ, ಇಲ್ಲಿ ಈ ರೀತಿ ನಮ್ಮನ್ನು ಒಡೆದು ಭಾಗ ಮಾಡಿ ಜನರಲ್ಲಿ ದ್ವೇಷ ಹುಟ್ಟಿಸಿ ಹಿಂಗೆಲ್ಲ ಮಾಡ್ತಿರಲ್ಲ, ಅದ್ಯಾವುದೋ ಕಂಪನಿಯವನು ಇಡೀ ಜಗತ್ತಿಗೆ ಅತಿ ಹೆಚ್ಚು ದನದ ಮಾಂಸ ಕಳಿಸ್ತಾವನೆ, ಅವ್ನು ನಿಮ್ಮೋನೆ, ಅವನ ಹತ್ರ ಕಾಸು ತಗೊಂಡಿದಿರಲ್ಲ, ಅವಾಗ ದನದ ಮಾಂಸದ ಪ್ರಶ್ನೆ ಬರ್ಲಿಲ್ವಾ? ಆ ಗೋಪ್ರೀತಿ ಅವಾಗ ಇರ್ಲಿಲ್ವಾ? ಅಂದ್ರೆ ವ್ಯಾಪಾರ ಮಾಡೋದಕ್ಕೆ ಏನ್ ಬೇಕಾದ್ರೂ ಮಾಡೋದಾ? ಇಂಥ ಜನ ಇವರು. ದುಡ್ಡು ಯಾರ್ಯಾರ ಹತ್ರ ತಗೊಂಡವ್ರೆ ಅಂತಂದ್ರೆ ಗಾಬರಿ ಹುಟ್ಟು ಹೋಗ್ಬೇಕು. ಅವನ್ಯಾವನೊಬ್ಬ ಲಾಟ್ರಿ ವ್ಯಾಪಾರ ಮಾಡ್ತಾನೆ. ಈಗ ಇಲ್ಲಿ ನಾವು ಕೂತಿದ್ದೀವಲ್ಲ, ನಮ್ಮ ಮಕ್ಕಳು ಯಾರಾದ್ರೂ ಮಟಕ ಆಡಿ ಕೆಟ್ಟೋದ್ರೆ ನಾವು ಖುಷಿ ಪಡ್ತೀವ? ಇಲ್ಲಿರೋ ಯಾರಾದ್ರೂ ಒಬ್ರು ಹೇಳ್ರಪ್ಪ ನೀವು ನಮಗೆ. ನಾವೇ ಎಷ್ಟು ಸತಿ ದಾರಿ ತಪ್ಪಿರ್ಬೋದೇನೆ ಅಕಸ್ಮಾತ್. ಆದ್ರೆ ನಮ್ಮ ಮಕ್ಕಳು ಮಟಕ ಆಡಿ, ಜೂಜಾಡಿ, ಇನ್ನೇನು ಆಡಿ ಹಾಳಾಗ್ತಾರೆ ಅಂತಂದ್ರೆ ಖುಷಿ ಪಡೋರು ಯಾರಾದ್ರೂ ನಾವು ಇದ್ದೀವ ಇಲ್ವೇ? ಮಕ್ಕಳು ಹಾಳಾಗಬಾರ್ದು, ಮಕ್ಕಳು ಚೆನ್ನಾಗಿರ್ಬೇಕು, ಒಳ್ಳೆ ಭವಿಷ್ಯ ಬೇಕು, ನಾವು ಕನಸು ಕಾಣಲ್ಲ. ಅಕಸ್ಮಾತ್ ನಾವು ದಾರಿ ತಪ್ಪಿದ್ರು ಕೂಡ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಆಸೆ ಪಡ್ತೀವಲ್ಲ. ಮಕ್ಕಳು ಚೆನ್ನಾಗಿರ್ಬೇಕು ಅಂದ್ರೆ ಮಟಕ ನಡಿಬೇಕಾ? ಲಾಟ್ರಿ ನಡಿಬೇಕಾ? ಇಂಥ ದಂಧೆಗಳು ನಡಿಬೇಕಾ? ಇಡೀ ದೇಶದಲ್ಲಿ ಇವತ್ತು ಎಲ್ಲಿ ನೋಡಿದ್ರು ದಂಧೆಗಳು, ಲಾಟ್ರಿ ವ್ಯಾಪಾರಗಳು, ದಂಧೆಗಳು ಅಂತವೇ. ಈಗ ನೀವು ಕ್ರಿಕೆಟ್ ನೋಡ್ತಿರಲ್ಲ ಎಲ್ಲರೂ ಕೂಡ ಮೊಬೈಲ್ಗಳಲ್ಲಿ, ಆಗ ಇದ್ದಕ್ಕಿದ್ದಂಗೆ ಒಂದು ಅನೌನ್ಸ್ಮೆಂಟ್ ಬರ್ತದೆ. ಅದು ಹಿಂದೆ ಎಲ್ಲ ಸಿನಿಮಾ ನಟರು ಬರ್ತಿದ್ರು, ಎಂಥದ್ದು, ನೀವು ರಮ್ಮಿ ಆಟ ಆಡಿ ನೋಡಿದಿರಲ್ಲ ಅಡ್ವರ್ಟೈಸ್ಮೆಂಟ್ಗಳು. ಇನ್ಯಾವುದೋ Dream11 ಏನೋ ಬರ್ತಿರ್ತವೆ. ನೀವು ಒತ್ತಿದ್ರೆ ಸಾಕದು ನಿಮ್ಮನ್ನೇ ಅದು ಕರ್ಕೊಂಡು ಹೋಗ್ತಿರ್ತದೆ ಮುಂದಕ್ಕೆ, ನೀವು ವಾಪಸ್ಸೇ ಬರೋಂಗಿಲ್ಲ. ಅದು ಕರ್ಕೊಂಡು ಹೋಗ್ತದೆ. ಒಂದ್ಸತಿ ಸಿಕ್ಸ್ಬಿಡ್ತು ಅಂತಂದ್ರೆ ಸಂಸಾರಗಳು ನಾಶ. ಒಂದ್ ಸಂಸಾರನ ಉದ್ಧಾರ ಆಗಲ್ಲ, ಅದರಲ್ಲಿ ಎಲ್ಲ ಸಂಸಾರಗಳು, ಬಡವರ ಸಂಸಾರಗಳ ನಾಶನೇ. ಅಂತ ಬಿಸಿನೆಸ್ ಮಾಡುವಂತ ಒಬ್ಬ ದೊಡ್ಡ ಕುಳ ಮಾರ್ಟಿನ್ ಅನ್ನುವಂಥವನೊಬ್ಬನು, ಅವನು 1300 ಕೋಟಿ ರೂಪಾಯಿ ದುಡ್ಡು ಕೊಟ್ಟವನವನು ರಾಜಕೀಯ ಪಕ್ಷಗಳಿಗೆ. ಅದರಲ್ಲಿ ಬಿಜೆಪಿಗೆ ಸುಮಾರು 800 ಚಿಲ್ಲರೆ ಕೋಟಿ ರೂಪಾಯಿ ಕೊಟ್ಟವನೆ. ಏನ್ ಹೇಳೋದಪ್ಪ ಇವ್ರಿಗೆ? ಯಾಕೆ ಕೊಟ್ಟ? ಒಂದು ಸಣ್ಣ ಲಾಟ್ರಿ ಬಿಸ್ನೆಸ್ ಮಾಡೋನು ಬಿಜೆಪಿಗೆ, ಕಾಂಗ್ರೆಸ್ಗೆ, ಬೇರೆ ಬೇರೆ ಪಾರ್ಟಿಗಳು 1300 ಕೋಟಿ ರೂಪಾಯಿ ಕೊಡ್ತಾನೆ ಅಂದ್ರೆ ಅವನು ಜನರನ್ನ ಎಷ್ಟು ಹಿಂಡಿ ಇಪ್ಪೆ ಮಾಡಿ ಲೂಟಿ ಮಾಡ್ತಿರ್ಬೇಕು ಅವನು. ನಾವು ದುಡ್ದಿದ್ದಲ್ಲ ದುಡ್ಡು ಎಲ್ಲೋಗುತ್ತೆ ಹೇಳ್ರಿ? 100 ರೂಪಾಯಿ ದುಡಿದ್ರೆ 50-70 ರೂಪಾಯಿ ಹಿಂಗೆ ಕೀಳೋದು ನಮ್ಮ ಕಡೆಯಿಂದಾನೆ. ನಾವ್ ಹೆಂಗ್ ಉದ್ಧಾರ ಆಗಕ್ಕಾಗುತ್ತೆ? ಈ ರೀತಿ ದುಡಿಮೆಗೆ ನಮ್ಮನ್ನು ಹಚ್ಚಿ, ನಮ್ಮನ್ನು ಕೆಟ್ಟವರು ಅಂತ ಮಾಡಿ, ನಮ್ಮ ಸಂಪಾದನೆ ಎಲ್ಲ ಕಿತ್ಕೊಂಡು ಇವರು ದುಡ್ಡು ಮಾಡ್ಕೊಂಡು ಎಲೆಕ್ಷನ್ ಟೈಮಲ್ಲಿ ದುಡ್ಡುಗಳು ಚೆಲ್ಲಿ ನಮ್ಮನ್ನು ಅಧಿಕಾರ ಮಾಡಕ್ ಬಿಡ್ರಿ ಅಂತ ಹೇಳಿದ್ರೆ, ಇಂಥ ಮೋಸಗಾರರನ್ನ, ಇಂಥ ವಂಚಕರನ್ನ ನಾವು ಹೇಗೆ ನಂಬೋದು ಅನ್ನುವಂಥ ಪ್ರಶ್ನೆ ಇವತ್ತು ನಮ್ಮ ಮುಂದೆ ಇರೋದು. ಆದ್ರಿಂದ ಬಂಧುಗಳೇ, ನಾವು ಯೋಚನೆ ಮಾಡೋಣ, ಈ ಚುನಾವಣೆ ಮಾಡ್ಕೊಳ್ಳೋಣ. ನಾಳೆ ಇನ್ನೊಂದು ಸರ್ಕಾರ ಬಂದ್ರೆ ನಮ್ಮ ಬದುಕು ಬಂಗಾರ ಆಗ್ಬಿಡುತ್ತೆ ಅಂತ ಏನು ಅನ್ಕೊಳ್ಳೋದು ಬೇಡ. ಆ ರೀತಿ ಏನು ಬಂಗಾರ ಏನು ಆಗಲ್ಲ. ಆದರೆ ಉಸಿರಾಡ್ತಾ ಇದ್ರೆ ಏನೋ ಒಂದು ಆಸೆ ಆದರೂ ಇಟ್ಕೋಬಹುದು ನಾವು. ಯಾವಾಗಲೂ ಹಂಗೆ ತಾನೆ ನಮ್ಮ ಬದುಕು. ಉಸಿರಾಡ್ತಿರೋಣಪ್ಪ ಮೊದಲು, ಆಮೇಲೆ ಏನೋ ಮುಂದಕ್ಕೆ ಬರೋದು ನೋಡೋಣ ಅಂತ. ಉಸಿರೇ ನಿಂತು ಹೋಗ್ಬಿಟ್ರೆ ಆಮೇಲೆ ಏನಾಯ್ತು? ಆಸೆನೂ ಇಲ್ಲ, ಸಾಧನೆನೂ ಇಲ್ಲ, ಏನೂ ಇಲ್ಲ ಅದರೊಳಗಡೆ ಇಲ್ಲಿ. ಆದ್ರಿಂದಾಗಿ ಫಸ್ಟ್ ಬದುಕೋದು, ಜೀವ ಉಳಿಸ್ಕೊಳ್ಳುವಂಥದ್ದು, ನಾವು ಬದುಕಬೇಕು ಮೊದಲು ಮನುಷ್ಯರ ಥರ. ನಾವ್ಯಾರು ದ್ವೇಷ ಮಾಡಲ್ಲ ಒಬ್ರಿಗೊಬ್ರು. ಈಗ ಇಲ್ಲಿ ಕೆಲಸ ಮಾಡುವಾಗ ನೀನು ಆ ಜಾತಿನ ಈ ಜಾತಿನ ಅಂತೇಳಿ ಕೆಲಸ ಜಾತಿ ಕೇಳಲ್ಲ. ಕೆಲಸ ನೀನು ಯಾವ ಧರ್ಮದವನು ಕೇಳಲ್ಲ. ಧರ್ಮ ನಮ್ಮ ಮನೆಯಲ್ಲಿ, ಜಾತಿ ನಮ್ಮ ಒಳಗೆ, ಹೊಸರೊಳಗಡೆ ಇರಬೇಕದು. ಆಚೆ ಬಂದ್ರೆ ತಾಪತ್ರ ಜಾಸ್ತಿ, ಯಾರು ಉದ್ಧಾರ ಆಗಲ್ಲ. ಶ್ರೀಮಂತರು, ಬಂಡವಾಳದಾರರು, ದೊಡ್ಡ ದೊಡ್ಡ ಕೋಟ್ಯಾಧಿಪತಿಗಳು ನಮ್ಮೊಳಗಡೆ ಜಾತಿ ಹುಟ್ಟಿಸ್ತಾರೆ. ನಮ್ಮೊಳಗಡೆಯಲ್ಲಿ ನೀನು ಆ ಧರ್ಮದವನು ಈ ಧರ್ಮದವನು ಹುಟ್ಟಿಸ್ತಾರೆ. ಇಲ್ದೇ ಇರೋದೆಲ್ಲ ಕತೆ ಮಾಡ್ತಾರೆ. ಈಗ ಮೋದಿ ಕೊನೆಯದೊಂದು ಹೇಳ್ಬಿಟ್ಟವ್ರು, ಏನಂತಂದ್ರೆ ಅದೇನೋ ಕಾಂಗ್ರೆಸ್ನವರೊಂದು ಹೇಳ್ಬಿಟ್ಟವ್ರಂತೆ. ಕಾಂಗ್ರೆಸ್ನವ್ರು ಅಸಲಿಗೆ ಪ್ರಣಾಳಿಕೆಯಲ್ಲಿ ಅದನ್ನು ಹೇಳಲಿಲ್ಲ. ಏನಂತೇಳಿ,
ಈ ಪಿತ್ರಾರ್ಜಿತ ತೆರಿಗೆ ಮತ್ತು ಸಂಪತ್ತು ತೆರಿಗೆ ಅಂತ ಒಂದು ಚರ್ಚೆ ನಡೀತಾ ಇತ್ತು ಈಗ. ಅದಕ್ಕೆ ಮೋದಿ ಹೇಳಿರೋದೇನಂತಂದ್ರೆ, ನೋಡ್ರಿ ಈ ಕಾಂಗ್ರೆಸ್ನವರು ಅದೇನೋ ಪಿತ್ರಾರ್ಜಿತ ತೆರಿಗೆ ಸಂಪತ್ತು ತೆರಿಗೆ ಹಾಕ್ತಾರಂತೆ. ಅದರ ಅರ್ಥ ಏನು ಗೊತ್ತಾ? ನೀವೆಲ್ಲ ದುಡಿತೀರಲ್ಲ, ಬಡವರು, ಸಾಮಾನ್ಯ ಜನ, ಹಿಂದೂಗಳು, ನೀವು ದುಡ್ದಿದ್ದನ್ನ ಮನೆಯಲ್ಲಿ ಡಬ್ಬದಲ್ಲಿ ಇಟ್ಟಿರ್ತೀರಲ್ಲ, ಆವಾಗ ಕೂಡಿಟ್ಟಿಷ್ಟು ಬಂಗಾರ, ಅದು ನಿಮ್ ಕತ್ತಲ್ಲಿರೋ ತಾಳಿಗಳು, ಬಂಗಾರ ತಾಳಿಗಳು ಸೇರಿಸಿ ಎಲ್ಲ ಕಿತ್ಬಿಟ್ಟು ಮುಸಲ್ಮಾನರಿಗೆ ಕೊಟ್ಬಿಡ್ತಾರಂತೆ. ಯಾರಿದು ಹೇಳ್ತಿರೋದು? ಪ್ರಧಾನಮಂತ್ರಿ ಮೋದಿ. ಹಿಂಗೆ ಹೇಳಿದ್ರೆ ಏನಾಗ್ಬೇಕು ನಮ್ಮ ಕತೆ? ನೀವು ಪಕ್ಕದಲ್ಲೇ ಕೆಲಸ ಮಾಡ್ತಿರ್ತೀರಿ, ಹಿಂದೂಗಳು ಮುಸ್ಲಿಮ್ಗಳು ಒಟ್ಟೊಟ್ಟಾಗಿ ಕೆಲಸ ಮಾಡ್ತಿರ್ತೀರಿ. ಇಟ್ರು ಈಗ ಬೀಜ, ಅಪನಂಬಿಕೆ ಬೀಜ ಇಟ್ಬಿಟ್ರೆ ಮುಗಿದೋಯ್ತು. ಓಹೋ, ಈ ಕಾಂಗ್ರೆಸ್ನವ್ರು ಎಲ್ಲ ಮುಸಲ್ಮಾನರಿಗೆ ಮಾಡ್ತಾರಂತೆ. ಹಿಂದೂಗಳ ಆಸ್ತಿಗಳೆಲ್ಲ ಕಿತ್ಬಿಟ್ಟು, ಬಂಗಾರ ಕಿತ್ಬಿಟ್ಟು, ತಾಳಿಗಳನ್ನೆಲ್ಲ ಕಿತ್ಬಿಟ್ಟು ಎಲ್ಲ ಮುಸಲ್ಮಾನರಿಗೆ ಕೊಟ್ಟು ಬಿಡ್ತಾರಂತೆ. ಒಬ್ಬ ಪ್ರಧಾನಮಂತ್ರಿ ಹಿಂಗೆ ಮಾತಾಡ್ತಾ ಇದ್ದಾರೆ ಅಂತಂದ್ರೆ ಯಾವ ಸೀಮೆ ಪ್ರಧಾನಮಂತ್ರಿ ಈತ ಅನ್ನುವಂಥದ್ದೇ ಅರ್ಥ ಆಗಲಾರ್ದ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಇಡೀ ಜಗತ್ತಲ್ಲಿ ಭಾರತ ತಲೆ ತಗ್ಗಿಸುವಂತ ಪರಿಸ್ಥಿತಿ ಬಂದ್ಬಿಟ್ಟೈತೆ. ಒಬ್ಬ ಪ್ರಧಾನಮಂತ್ರಿ ಮಾತಾಡುವಾಗ ಒಂದು ಗೌರವ ಬೇಡವೇನ್ರಿ ಮಾತಾಡಕ್ಕೆ? ಹಿಂಗೆ ಹೇಳ್ಬೋದಾ? ಅಸಲಿಗೆ ಅದು ಚರ್ಚೆ ಏನಪ್ಪಾ ಅಂತಂದ್ರೆ ಹೆಂಗ್ ದಾರಿ ತಪ್ಪಿಸ್ತಾವ್ರೆ ಅನ್ನೋದಕ್ಕೆ ಅದನ್ನ ಮಾತನ್ನು ಹೇಳ್ಬಿಡ್ತೀನಿ ನಾನು. ಈ ಪಿತ್ರಾರ್ಜಿತ ತೆರಿಗೆ ಅನ್ನುವಂಥದ್ದು ಈಗ ನನ್ನ ಹತ್ರ ಒಂದು 100 ಕೋಟಿ ರೂಪಾಯಿ ದುಡ್ಡಿದೆ ಅಂತ ಅನ್ಕೊಳ್ರಿ. 100 ಕೋಟಿ ರೂಪಾಯಿ ದುಡ್ಡು ಯಾರ ಹತ್ರ ಇರುತ್ತೋ, ಅಥವಾ 100 ಕೋಟಿ ರೂಪಾಯಿ ಅಷ್ಟು ಆಸ್ತಿ ಯಾರ ಹತ್ರ ಇರುತ್ತೋ ಆ ಥರದವ್ರಿಗೆ ಮಾತ್ರ ಹಾಕುವಂತ ಟ್ಯಾಕ್ಸ್ ಇದು ಪಿತ್ರಾರ್ಜಿತ ತೆರಿಗೆ ಅಂದ್ರೆ ಇನ್ಹೆರಿಟೆನ್ಸ್ ಟ್ಯಾಕ್ಸ್ ಅಂತ. ಅವ್ರಿಗೆ ಒಂದು ಪ್ರಮಾಣದ ತೆರಿಗೆಯನ್ನು ಹಾಕ್ತಾರೆ. ಈಗ ನನ್ನಿಂದ ನನ್ನ ಮಗಳಿಗೋ ಆಸ್ತಿ ವರ್ಗಾವಣೆ ಆದ್ರೆ 100 ಕೋಟಿ ರೂಪಾಯಿ ಭಾಗ ಮಾಡಿಕೊಡ್ತೀನಲ್ಲ, ನನ್ನ ಮಕ್ಕಳಿಗೆ ಕೊಡಬೇಕು ಅಂತ ನನ್ನ ಆಸ್ತಿನ ಕೊಡುವಾಗ ಒಬ್ಬ ಮಕ್ಕಳಿಗೆ ಇದ್ದಕ್ಕಿದ್ದಂಗೆ 100 ಕೋಟಿ ರೂಪಾಯಿ ದುಡ್ಡು ಸಿಕ್ಕರೆ ಅವ್ರೇನು ದುಡ್ದಿದಾರ? ಕಷ್ಟಪಟ್ಟಿದಾರ? ಬೆವರಿಸಿದಾರ? ಸುಮ್ಮನೆ ಇದ್ದಕ್ಕಿದ್ದಂಗೆ ಅವ್ರಿಗೆ ಅಷ್ಟು ಆಸ್ತಿಗಳು ಹೋಗಬಾರ್ದು. ಅದರ ಕಷ್ಟನೂ ಅವ್ರಿಗೆ ಸ್ವಲ್ಪ ಗೊತ್ತಾಗಬೇಕು ಅನ್ನೋ ಕಾರಣಕ್ಕಾಗಿ ಜಗತ್ತಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಸಿಸ್ಟಮ್ ಇದೆ. ಅಮೆರಿಕದಲ್ಲೇ ಐತೆ ಇನ್ಹೆರಿಟೆನ್ಸ್ ಟ್ಯಾಕ್ಸ್ ಅಥವಾ ಪಿತ್ರಾರ್ಜಿತ ಟ್ಯಾಕ್ಸ್ ಅಂತೇಳಿ. ಆಗ 100 ಕೋಟಿ ರೂಪಾಯಿ ನಾನು ಕೊಟ್ರೆ ಅದ್ರ ಮೇಲೆ ಒಂದು 10%, 20%, 30% ಅದ್ರ ಮೇಲೆ ಟ್ಯಾಕ್ಸ್ ಹಾಕಿ ಅದ್ರ ಸರ್ಕಾರಕ್ಕೆ ಅಂತ ತಗೊಳ್ತಾರೆ. ಯಾರ ಮೇಲೆ ಹಾಕೋದು ಇದನ್ನ? ಎಲ್ಲರ ಮೇಲೆ ಅಲ್ಲ. 100 ಕೋಟಿ ರೂಪಾಯಿ ಮೇಲೆ ಯಾರ ಹತ್ರ ಆಸ್ತಿ ಇರುತ್ತೋ ಅಂತವ್ರ ಮೇಲೆ ಹಾಕೋದು. ನಮ್ಮ ದೇಶದಲ್ಲಿ ಈ ರೀತಿ ಅಧಿಕೃತವಾಗಿ ಸರ್ಕಾರಕ್ಕೆ ಲೆಕ್ಕ ಕೊಟ್ಟಿರ್ತಕ್ಕಂಥ 100 ಕೋಟಿ ರೂಪಾಯಿ ಮೇಲೆ ಶತಕೋಟ್ಯಾಧಿಪತಿಗಳು ಅಂತ ಹೇಳ್ಕೊಳ್ತಕ್ಕಂಥ ಜನ 300-400 ಜನಕ್ಕಿಂತ ಹೆಚ್ಚಿಲ್ಲ ಲೆಕ್ಕಾಚಾರದ ಪ್ರಕಾರ. ಅಂದ್ರೆ ಅಲ್ಲಿ ಇನ್ಕಮ್ ಟ್ಯಾಕ್ಸ್ ಇದ್ರ ಪ್ರಕಾರ ಆ ತರದವರಿಗೆ ಹಾಕುವಂತ ಟ್ಯಾಕ್ಸ್ ಇದು. ಆಯ್ತು, 1,000 ಜನನೇ ಇದ್ದಾರೆ ಅಂತ ಅನ್ಕೊಳ್ಳೋಣ, ಈವನ್ ಒಂದು 10,000 ಜನ ಇದ್ದಾರೆ ಅಂತ ಅನ್ಕೊಳ್ಳೋಣ ಆ ತರದವರು. ಆದ್ರೆ ನಮ್ಮ ದೇಶದಲ್ಲಿ 140 ಕೋಟಿ 145 ಕೋಟಿ ಜನ ಇದಾರಲ್ಲ, ಎಲ್ಲರ ಮೇಲೆ ಹಾಕೋದಲ್ಲ. ಇಲ್ಲಿ ಕೂತಿರುವಂತ ಒಬ್ಬರ ಮೇಲೇನೋ ಟ್ಯಾಕ್ಸ್ ಬರೋಲ್ಲ. ಅರೆ ಮೋದಿ ಭಯ ಇಟ್ಟಿರೋದೇನು? ಸಾಮಾನ್ಯ ಬಡವರು ದುಡ್ದಿದ್ದೆಲ್ಲ ಕಿತ್ಕೊಂಡ್ಬಿಟ್ಟು ಮುಸಲ್ಮಾನರು ಕೊಟ್ಟು ಬಿಡ್ತಾರಂತೆ. ಎಂತ ಅಪಪ್ರಚಾರ ನೋಡ್ರಿ ಇದು. ಒಬ್ಬ ಪ್ರಧಾನಿ ಮಾತಾಡೋ ಮಾತಾ ಈ ರೀತಿ ಮಾತಾಡ್ತಾ ಇದ್ದಾರೆ ಅಂದ್ರೆ ಅವರಿಗೆ ಧರ್ಮವನ್ನ ಜನರ ಮಧ್ಯದಲ್ಲಿ ಭಾಗ ಮಾಡಲಿಕ್ಕೆ, ಓಟ್ ತಗೊಳಕ್ಕೆ, ಅಧಿಕಾರಕ್ಕೋಸ್ಕರ ಜನರನ್ನ ಧರ್ಮದ ಹೆಸರಲ್ಲಿ, ಜಾತಿ ಹೆಸರಲ್ಲಿ ಭಾಗ ಮಾಡಬೇಕು ಅಂತೇಳಿ ಒಬ್ಬ ಪ್ರಧಾನಮಂತ್ರಿನೇ ನೇರವಾಗಿ ಮಾತಾಡಿದ್ರೆ ಈ ದೇಶ ರಕ್ಷಣೆ ಮಾಡಕ್ಕೆ ಇತನ ಕೈಯಲ್ಲಿ ಆಗುತ್ತಾ? ದೇಶ ಒಟ್ಟಾಗಿ ಉಳಿಯುತ್ತಾ? ಜನರ ಬದುಕು ಉಳಿಯುತ್ತಾ? ಜನರ ಹಕ್ಕುಗಳು ಉಳಿತಾವ? ಆ ಹಿನ್ನೆಲೆ ಒಳಗಡೆಯಲ್ಲಿ ನಾವೆಲ್ಲರೂ ಯೋಚನೆ ಮಾಡೋಣ. ನೀವು ಉದ್ಯೋಗ ಖಾತ್ರಿಯವರು ಯಾರು ಇದ್ದೀರಾ ಇಲ್ಲಿ? ಉದ್ಯೋಗ ಖಾತ್ರಿಯವರು ಯಾರು ಇದ್ದೀರಲ್ಲ? ಅದ್ರದ್ದೊಂದು ವಿಚಾರ ನೋಡ್ರಿ. ಈಗ ನಾವೆಲ್ಲ ಏನ್ ಕೇಳ್ತಾ ಇದೀವಿ ಉದ್ಯೋಗ ಖಾತ್ರಿಯಲ್ಲಿ? ಇಲ್ಲಿ ಯಾರಿಗಾರು 100 ದಿನ ಕೆಲಸ ಸಿಗ್ತಾ ಇದೆಯಾ? ಸಿಕ್ಕುತ್ತಾ? ಅಪರೂಪಕ್ಕೊಬ್ಬರಿಗೆ ಸಿಕ್ಕಿರ್ಬೋದೇನೋ. ಬಹುತೇಕ ಜನಕ್ಕೆ 100 ದಿನ ಕೆಲಸ ಸಿಕ್ಕಿದ್ ನಾನು ಗಮನಿಸಿಲ್ಲ. ನಿಮ್ಮಲ್ಲೂ ಸಿಕ್ಲಿಕ್ಕಿಲ್ವೇನೋ. ಇರ್ಲಿ, 100 ದಿನ ಸಿಕ್ಕುತ್ತೆ ಅಂತ ಅನ್ಕೊಂಬಿಡೋಣ ಸುಮ್ಮನೆ. ನಾವೇನ್ ಕೇಳ್ತಾ ಇದೀವಿ? 200 ದಿನ ಕೆಲಸ ಕೊಡಬೇಕು ಅಂತ ಕೇಳ್ತಾ ಇದೀವಿ. ಈ ಕೂಲಿ ಎಷ್ಟಿದೆ? 349 ಅಲ್ಲ ಕೂಲಿ ಇರೋದು. ನಾವು 600 ರೂಪಾಯಿ ಕೊಡಬೇಕು ಅಂತ ಕೇಳ್ತಾ ಇದ್ದೀವಿ. 600 ರೂಪಾಯಿ ಕೂಲಿ ಕೊಡ್ರಿ, 200 ದಿನ ಕೆಲಸ ಕೊಡ್ರಿ. ಆಗ ಹಳ್ಳಿಗಳಲ್ಲಿ ಇರ್ತಕ್ಕಂಥ ಬಡವರು, ಮಹಿಳೆಯರು ಒಂದಷ್ಟು ಕೆಲಸ ಮಾಡೋಕ್ಕಾಗುತ್ತೆ, ಒಂದಷ್ಟು ಸಂಪಾದನೆ ಬಂದರೆ ಹಳ್ಳಿಗಳಲ್ಲೇ ಉಳಿದು ಜೀವನನ ರೂಪಿಸ್ಕೊಳ್ಳೋಕ್ಕಾಗುತ್ತೆ ಅಂತ ನಾವು ಕೇಳ್ತಾ ಇದ್ದೀವಿ. ಆ ರೀತಿ ಮಾಡಬೇಕು ಅಂದ್ರೆ ಅರ್ಥ ಏನು? ಈಗ 340 ರೂಪಾಯಿ 49 ಕೊಡ್ತಿರೋರು 200 ದಿನ ಕೆಲಸ ಕೊಟ್ಟು 600 ರೂಪಾಯಿ ಕೂಲಿ ಮಾಡಬೇಕು ಅಂದ್ರೆ
ಸರ್ಕಾರ ಕೊಡೋ ದುಡ್ಡು ಜಾಸ್ತಿ ಮಾಡಬೇಕಾ ಕಡಿಮೆ ಮಾಡಬೇಕಾ? ವರ್ಷದಿಂದ ವರ್ಷಕ್ಕೆ ಅದನ್ನು ಇಳಿಸ್ಕೊಂಡು ಬರ್ತಾ ಇದೆ. 3 ವರ್ಷದ ಹಿಂದೆ 1,20,000 ಕೋಟಿ ರೂಪಾಯಿ ದುಡ್ಡು ಕೊಟ್ಟಿದ್ರು ಈ ಉದ್ಯೋಗ ಖಾತ್ರಿ ಯೋಜನೆಗೆ ಇಡೀ ದೇಶದಲ್ಲಿ ಅಂತ. ಕಳೆದ ವರ್ಷ ಅದನ್ನು 98,000 ಕೋಟಿ ರೂಪಾಯಿ ಇಳಿಸಿದ್ರು. ಈ ವರ್ಷ ಅಂದ್ರೆ 2024-25 ಈಗ ರನ್ನಿಂಗ್ ಏಪ್ರಿಲ್ ಇಂದ ಶುರುವಾಗಿದೆ. ಈ ವರ್ಷದಲ್ಲಿ ಬರೀ 60,000 ಕೋಟಿ ರೂಪಾಯಿ ದುಡ್ಡು ಕೊಟ್ಟಿದ್ದಾರೆ. ಅಂದ್ರೆ ಕೊಡ್ತಾ ಇದ್ದಂತ ಹಣವನ್ನ ಅರ್ಧದಷ್ಟು ಕಡಿಮೆ ಮಾಡಿದ್ದಾರೆ. ಅಂದ್ರೆ ನಮಗೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೂಲಿನೂ ಜಾಸ್ತಿ ಆಗಲ್ಲ, ಇರ್ತಕ್ಕಂಥ 100 ದಿವಸದ ಕೆಲಸ ಅಲ್ಲ 50 ದಿವಸನೂ ಕೆಲಸ ಸಿಕ್ಕಲ್ಲ ಅಂತ ಅದ್ರ ಅರ್ಥ. ನೀವು ಇದನ್ನ ಅರ್ಥ ಮಾಡ್ಕೊಳ್ರಿ. ನಾವು ಬಡವರು, ಭೂಮಿ ಇಲ್ಲದೆ ಇರೋರು ಅಥವಾ ಸಣ್ಣ ಸಣ್ಣ ಭೂಮಿ ಇರೋರು ಈ ಹೆಸರಲ್ಲಾದ್ರೂ ಒಂದಷ್ಟು ಆದಾಯ ಪಡ್ಕೊಳ್ತಾ ಇದ್ವಿ ಕೆಲಸ ಮಾಡಿ. ಅದು ಇರ್ಲಾರ್ದಂಗೆ ಮಾಡ್ಲಿಕ್ಕೆ ಬೇಕಾದಂತ ತಂತ್ರಗಾರಿಕೆಯನ್ನ ಮೋದಿ ಇವತ್ತು ಅನುಸರಿಸ್ತಾ ಇದ್ದಾರೆ. ಬಜೆಟ್ ಅಲ್ಲಿ ಕೊಡ್ತಾ ಇದ್ದಂತ ಹಣವನ್ನ ಪೂರ್ತಿ ಕಡಿಮೆ ಮಾಡಿದ್ದಾರೆ. ಆ ಕಾರಣಕ್ಕಾಗಿ ಇಂಥವೇ ಇದಾವೆ, ಬಡವರ ವಿರುದ್ಧ ಶ್ರೀಮಂತರ ಪರ. ಬಂಡವಾಳದಾರರಾಗ್ತಾವ್ರೆ, ಬಡವರಾಗ್ತಿರುವಂತ ಈ ಕಾಲಘಟ್ಟದ ಒಳಗಡೆಯಲ್ಲಿ ನಾವು ನಿರ್ಣಾಯಕವಾಗಿ ಬಿಜೆಪಿ ಸರ್ಕಾರವನ್ನ ಬಿಜೆಪಿಯನ್ನು ಸೋಲಿಸುವಂತ ಕೆಲಸವನ್ನು ಮಾಡಬೇಕು ಅಂತಂದಾಗ ಯಾರು ಓಟ್ ಹಾಕ್ಬೇಕು ಅದೊಂದು ಮಾತು ಹೇಳ್ತೀನಿ. ಈಗ ಬಿಜೆಪಿನ ಸೋಲಿಸೋಕೆ ಇಲ್ಲಿ ಇನ್ನು ಯಾವ ಕ್ಯಾಂಡಿಡೇಟ್ ಇದ್ದಾರೆ? ಕಾಂಗ್ರೆಸ್ ಇರೋದು ಅಲ್ವಾ? ಕಾಂಗ್ರೆಸ್ ಕ್ಯಾಂಡಿಡೇಟ್ ಓಟ್ ಹಾಕಬೇಕು ಅಂತ ನಾವು ಕೇಳ್ತಾ ಇದ್ದೀವಿ. ನೀವು ಕೇಳಬಹುದು, ನೀವು CPM ಪಾರ್ಟಿಯವರು ಕಾಂಗ್ರೆಸ್ ಓಟ್ ಹೆಂಗೆ ಕೇಳ್ತೀರಿ ಅಂತ ಕೇಳಬಹುದು. ಕಾಂಗ್ರೆಸ್ ಪಾರ್ಟಿ ಅತ್ಯುತ್ತಮವಾದ ಪಾರ್ಟಿ ಅಂತ ಓಟ್ ಕೇಳ್ತಾ ಇಲ್ಲ ನಾವು. ಇದನ್ನ ಅರ್ಥ ಮಾಡ್ಕೊಳ್ರಿ. ನಾಳೆ ಕಾಂಗ್ರೆಸ್ನವರು, ಹಿಂದೆ ಕಾಂಗ್ರೆಸ್ ವಿರುದ್ಧನೂ ಹೋರಾಟ ಮಾಡಿದ್ದೀವಿ. ನಾಳೆ ಕಾಂಗ್ರೆಸ್ ಏನಾದ್ರು ಅಧಿಕಾರಕ್ಕೆ ಬಂದ್ರೆ ಅವರು ನೆಟ್ಟಿಗೆ ನಡ್ಕೊಳ್ಳಿಲ್ಲ ಅಂದ್ರೆ ಅವ್ರ ವಿರುದ್ಧನೂ ಹೋರಾಟ ಮಾಡಬೇಕಾಗುತ್ತೆ. ನಾವು ಅದ್ರಲ್ಲಿ ಮುಲಾಜ್ ಇಟ್ಕೋಬೇಕಾಗಿಲ್ಲ. ಆದ್ರೆ ಪ್ರಶ್ನೆ ಇವತ್ತಿಗಿರೋದೇನಂತಂದ್ರೆ, ನೋಡಪ್ಪ ನೀನ್ ನದಿಯಲ್ಲಿ ಮುಳುಗೋಗ್ತಾ ಇದೆಯಾ, ನೀರಲ್ಲಿ ಮುಳುಗೋಗ್ತಿರುವಾಗ ಬದುಕಕ್ಕೆ ಏನ್ ಮಾಡ್ಬೇಕು? ಏನಾದ್ರೂ ಸಿಕ್ಕುತ್ತಾ ಅಂತ ಇಟ್ಕೋಬೇಕು. ಜೀವ ಉಳಿಸುವಂತದಕ್ಕೆ ಏನಾದ್ರು ಕಡ್ಡಿ ಪಡ್ಡಿ ಸಿಗುತ್ತಾ? ಆ ಕಡ್ಡಿ ಮುಳ್ಳಿನ ಕಡ್ಡಿ ಆಗಿದ್ರು ಚಿಂತೆ ಇಲ್ಲ, ಆ ಕೋಲ್ ತುಂಬಾ ಮುಳ್ಳುಗಳೇ ತುಂಬಿಕೊಂಡಿದ್ರು ಚಿಂತೆ ಇಲ್ಲ, ನಮಗೆ ಕೈ ಹಿಡ್ಕೊಂಡ್ರೆ ರಕ್ತ ಬರುತ್ತೆ ಅಂತೂ ಚಿಂತೆ ಇಲ್ಲ. ಯಾಕಂದ್ರೆ ಪ್ರಾಣ ಉಳಿಸ್ಕೋಬೇಕು. ಮುಳುಗೋಗೋದಕ್ಕಿಂತ ಕೈಯಲ್ಲಿ ಮುಳ್ಳು ಚುಚ್ಚಿಸ್ಕೊಂಡಾದ್ರೂ ಬದುಕೋದು ಮುಖ್ಯ ಈಗ ಅಂತ. ಆ ಕಾರಣಕ್ಕಾಗಿ ನಾವು ಕಾಂಗ್ರೆಸ್ಗೆ ಓಟ್ ಕೇಳಬೇಕು, ಓಟ್ ಹಾಕಬೇಕು ಅನ್ನುವಂಥದ್ದನ್ನು ನಾವು ಹೇಳ್ತಾ ಇದ್ದೀವಿ. ನಾಳೆ ಅವ್ರು ತಪ್ಪು ಮಾಡಿದ್ರೆ ಅವ್ರ ವಿರುದ್ಧ ಹೋರಾಟಕ್ಕೆ ಇಳಿಬೇಕಾಗಿರೋದೇ ನಾವು. ಆದ್ರಿಂದಾಗಿ ನಾವು ಸ್ವತಂತ್ರವಾಗಿ ಆ ಕಾರಣಕ್ಕಾಗಿ ಬಿಜೆಪಿಯನ್ನು ಸೋಲಿಸೋದು ಬಹಳ ಮುಖ್ಯ ಇದೆ ಇವತ್ತು ದೇಶಕ್ಕೆ. ಅದರಿಂದ ಸೋಲಿಸಬೇಕು ಮತ್ತು ಕಾಂಗ್ರೆಸ್ಗೆ ಓಟ್ ಹಾಕಬೇಕು. ಮತ್ತು ಯಾಕೆ ಓಟ್ ಹಾಕಬೇಕು ಅನ್ನೋದಕ್ಕೆ ಈ ಕಾರಣಗಳನ್ನೆಲ್ಲ ವಿವರಿಸಬೇಕು, ಜನರ ಹತ್ರ ಮಾತಾಡಬೇಕು. ನಿಮಗೂ ಏನೇನೋ ಪ್ರಶ್ನೆಗಳು ಇರ್ತದೆ, ಆ ಪ್ರಶ್ನೆಗಳನ್ನು ಗಮನದಲ್ಲಿ ಇಟ್ಕೊಂಡು ಜನರ ಹತ್ರ ಕನ್ವಿನ್ಸ್ ಮಾಡಬೇಕು. ಎಷ್ಟು ಅಪಾಯ ಇದೆ, ಸಮಸ್ಯೆ ಏನಿದೆ ಹೇಳ್ಬೇಕು. ನೀವಿಲ್ಲಿ ಬಂದು ಕೂತಿರೋರು ಒಬ್ಬೊಬ್ರು ಕೂಡ ಒಂದು 10 ಮನೆಗಳಿಗೆ ಹೋಗಿ ಮಾತಾಡಬೇಕು, ಮಾತಾಡಬೇಕು. ಸುಮ್ಮನೆ ಕರಪತ್ರ ಕೊಟ್ಬಿಟ್ಟು ಒಟಕಪ್ಪ ಅನ್ನೋದಕ್ಕಿಂತ ಯಾಕೆ, ಅಪಾಯ ಏನು, ಇದನ್ನು ವಿವರಿಸಬೇಕು. ಸೊ ಈ ಕೆಲಸನ ನೀವೆಲ್ಲ ಮಾಡಬೇಕು. ಏನೇ ಕಷ್ಟ ಬಂದ್ರೂ ಬಿಜೆಪಿನ ಸೋಲಿಸ್ಲಿಕ್ಕೆ ಬೇಕಾದಂತ ಎಲ್ಲ ಕೆಲಸಗಳಲ್ಲಿ ತಾವು ತೊಡಗಿಸ್